ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಟಿವಿ ಕಂಪ್ಯೂಟರ್ ಜೊತೆ ಬೆಳೆಯುತ್ತಿರುವ ಮಕ್ಕಳ ಮನಸ್ಸು ಸಹ ಕಂಪ್ಯೂಟರ್ ಆಗುತ್ತಿರುವ ಅಪಾಯವನ್ನು ತಪ್ಪಿಸಲು ಹಾಗೂ ಮಕ್ಕಳಲ್ಲಿ ಬಡವ ಶ್ರೀಮಂತ ಎಂಬ ಭೇದ ಭಾವವನ್ನು ಹೋಗಲಾಡಿಸಲು ಇಂದು ನಾವೆಲ್ಲ ಹೋರಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಪುಟಾಣಿ ಫೋರ್ಸ್ A to Z ಮಕ್ಕಳಲ್ಲಿ ಸಾಹಸ ಪ್ರಿಯತೆ ಹಾಗೂ ಸಮಾನತೆಯ ಮನೋಭಾವವನ್ನು ಬೆಳೆಸಲು ಪ್ರಯತ್ನಿಸುತ್ತದೆ. ಈ ಚಿತ್ರ ಜಗತ್ತಿನ ಎಲ್ಲಾ ಅನಾಥ ಮಕ್ಕಳಿಗೆ ಅರ್ಪಿಸಿದೆ. ಏನ್ರ ಅವ್ರು ಇನ್ನು ಬರ್ಲಿಲ್ಲ? ಇವತ್ತು ಸ್ಕೂಲ್ ಲಾಸ್ಟ್ ಅಲ್ವೇನೋ, ಅದಕ್ಕೆ ಅವ್ರ ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸ್ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಹೇಳ್ಬಿಟ್ಟು ಬರ್ಬೇಕಲ್ಲ, ಅದಕ್ಕೆ ಲೇಟು. ಹಬ್ಬ ಒಂದ್ ತಿಂಗಳು ರಜಾ, ನಾನಂತೂ ಮಜಾ ಮಾಡ್ತೀನಿ. ಇಲ್ಲಿ ಬರೀ ಆಟ ಊಟ ನಿದ್ದೆ. ನಾವ್ 12 ಜನ ಫ್ರೆಂಡ್ಸ್ ಸೇರ್ಕೊಂಡ್ ಸಖತ್ ಮಜಾ ಮಾಡ್ಬೋದು. ನೋಡ್ರ ಅವ್ರಲ್ಲಿ ಕಾಯ್ತಿದ್ದಾರೆ, ಬೇಗ ನಡೀರೆ. ಹೌದೌದು, ಬೇಗ ನಡೀರಿ. ಆಗ್ಲೇ ಎಲ್ಲ ಬಂದ್ಬಿಟ್ಟಿದ್ದೀರಾ? ಅವ್ರಲ್ಲಿ ಬರ್ತಾರ, ಅವ್ರ ಸ್ಕೂಲ್ ಇದೆ ತಾನೆ. ಅಬ್ಬಾ, ಇವತ್ಗೆ ಈ ಎಕ್ಸಾಮ್ ಓದೋದೆಲ್ಲ ತಪ್ಪಪ್ಪ. ಯಾಕೆ ನಿನ್ ಸ್ಕೂಲ್ ಬಿಟ್ಬಿಡ್ತೀಯಾ? ಹಾಗಲ್ವಾ ಅವ್ನು ಹೇಳಿದ್ದು, ಬೇಸಿಗೆ ರಜದಲ್ಲಿ ಓದೋದಿರಲ್ಲ ಅಂತ ಅಷ್ಟೇ. ಹಾಯ್ ಫ್ರೆಂಡ್ಸ್. ಲೋ, ಇನ್ನು 1.5 ತಿಂಗಳು ರಜಾ. ಎಂತ ಮಜಾ! ಸಮ್ಮರ್ ಹಾಲಿಡೇಸ್ ನ ಸಖತ್ತಾಗಿ ಎಂಜಾಯ್ ಮಾಡ್ಬೇಕು ಕಣ್ರೋ. ಏನ್ರು ಮಾಡೋದು ಈ ಬೇಸಿಗೆ ರಜದಲ್ಲಿ? ಇನ್ನೇನು, ನಾವೆಲ್ಲ ಆಟ ಆಡೋಣ, ಕಾಲ ಕಲ್ಯಾಣ. ಹೌದು, ನಮ್ಗೆ ಯಾರು ಓದ್ಕೊ ಅಂತ ಹೇಳಲ್ಲ, ರಾತ್ರಿ ಎಷ್ಟೊತ್ತು ಆಟ ಆಡಿದ್ರೆ ಏನು ಹೇಳಲ್ಲ. ರಜದಲ್ಲಿ ನಾವೆಲ್ಲ ಕಡೆ ಸುತ್ತಬಹುದು, ಪಿಕ್ನಿಕ್ ಹೋಗ್ಬೋದು. ನಮ್ಮನೆಯಲ್ಲಿ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿದಾರಲ್ವೋ? ಹೋಗು, ನಮ್ಗೇನು, ನಾವೆಲ್ಲ ಇಲ್ಲಿ ಜೊತೆಲಿ ಸೂಪರ್ ಆಗಿ ಜಾಲಿ ಮಾಡ್ತೀವಿ. ಇಲ್ಲಪ್ಪ, ನಾನ್ ಊರ್ಗ್ ಹೋಗಲ್ಲ. ನೋಡ್ದಾ ಯಾಕ್ ದಾರಿಗೆ ಬಂದ ಅಂತ? ನೋ, ನಾವ್ ಈ ರಜಾನ ಯಾವಾಗ್ಲೂ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡ್ಬೇಕು ಕಣ್ರೋ. ಅದಕ್ಕೇನ್ ಮಾಡೋದು? ಏನಾದ್ರೂ ಅಡ್ವೆಂಚರ್ ಮಾಡ್ಬೇಕು, ಆಗ ಅದನ್ನ ಯಾವಾಗ್ಲೂ ನೆನಪು ಮಾಡ್ತಾ ಇರಬಹುದು. ಅಡ್ವೆಂಚರ್ ಅಂದ್ರೆ ಬೆಟ್ಟ ಹತ್ತದ, ಕಳ್ರ ನಡೆಯದ, ಕಾಡ್ಸುತ್ತದ? ಅದೆಲ್ಲ ಯಾಕ್ರೋ, ಆರಾಮವಾಗಿ ರಜದಲ್ಲಿ ವಿಜಯ್ ಅಂಕಲ್, ರಮ್ಯಾ ಆಂಟಿ ಜೊತೆ ವಂಡ್ರೆಲಾ, ಲಾಲ್ ಬಾಗು, ಕಬ್ಬನ್ ಪಾರ್ಕು ಎಲ್ಲಾ ಕಡೆ ಸುತ್ತೋಣ, ಚೆನ್ನಾಗಿರುತ್ತೆ. ಅದೆಲ್ಲ ಆಮೇಲಿಂದ ಕಣ್ರೋ. ನನಗ್ ರಜಾ ಖುಷಿ ತಡಿಯಕ್ಕೆ ಆಗ್ತಾ ಇಲ್ಲ, ಜೋರಾಗಿ ಕೂಗ್ಬೇಕು ಅನಿಸ್ತಾ ಇದೆ. ಹೌದಾ, ಏನಂತ ಕೂಗ್ಬೇಕು ಅನ್ಸ್ತಾ ಇದೆಯೋ? ರಜಾ ಬಂತು, ರಜಾ, ಬೇಸಿಗೆಯ ರಜಾ. ನಾವೆಲ್ಲ ರಜದಲ್ಲಿ ಕ್ರಿಕೆಟ್ ಆಡ್ತೀವಿ, ವರ್ಲ್ಡ್ ಕಪ್ ಟೀಮ್ ಅನ್ನು ತಯಾರು ಮಾಡ್ತೀವಿ. ಹೌದೇನು? ಈಗ ಕ್ರಿಕೆಟ್ ಆಡೋಣ, ಹೋಗಿ. ಅಲರ್ಟ್ ಆಗಿರೋ, ಹುಷಾರು ಹುಷಾರು, ಸರಿಯಾಗಿ ಫೀಲ್ಡ್ ಮಾಡಿ. ಅಲ್ಲೋಡ್ರೋ, ಅಲ್ಲೋಡ್ರೋ. ಓ ಭೀಮಾ, ನೋಡ್ಕೊಂಡಾಕೋ, ಲಾಸ್ಟ್ ಬಾಲ್ ಇದು. ಬಾಲ್ ಹಿಡಿ. ಈಗ ಆಟ ಕೊನೆ ಎಸೆತಕ್ಕೆ ಬಂದ ಸಚಿನ್ ಚಂದ್ರ ಒಂದೇ ಎಸೆತಕ್ಕೆ 3 ರನ್ ಗಳಿಸಬೇಕಾಗಿದೆ. ಭೀಮಾ ಚೆಂಡನ್ನು ಹಿಡಿದು ಓಡಿ ಬರುತ್ತಿದ್ದಾನೆ. ಹರ್ಷ ಚೆಂಡನ್ನು ದಾಂಡಿನಿಂದ ಹೊಡೆದಿದ್ದಾನೆ. ಇದೀಗ ಇಬ್ಬರು ಓಡುತ್ತಿದ್ದಾರೆ. ಚೆಂಡನ್ನು ಹಿಡಿಯಲು ಅದರ ಹಿಂದೆ ರಾಮ ಓಡುತ್ತಿದ್ದಾನೆ. ಲೋ, ಏನದು ಚೆಂಡು ದಾಂಡು ಕ್ಷೇತ್ರ ಅಂತ ಕುಯ್ತಿದ್ಯಾ? ಸರಿಯಾಗಿ ಬ್ಯಾಟು ಬಾಲು ಫೀಲ್ಡಿಂಗ್ ರನ್ನಿಂಗ್ ಹೇಳಕ್ಕಾಗಲ್ವಾ ನಿಂಗೆ? ಸ್ವಲ್ಪ ಸುಮ್ನೆ ಇರ್ತೀಯಾ? ಕನ್ನಡದಲ್ಲಿ ಕಾಮೆಂಟ್ರಿ ಅಂದ್ರೆ ಏನಂತ ಅನ್ಕೊಂಡಿದ್ಯಾ? ಈಗ 1 ರನ್ ಮುಗಿಸಿ 2ನೇ ರನ್ನಿಗೆ ಓಡುತ್ತಿದ್ದಾರೆ. ಚೆಂಡು ರಾಮನ ಕೈಯಲ್ಲಿ ಇದೆ. ರನ್ ಅನ್ನೋದು ಇಂಗ್ಲಿಷ್ ಅಲ್ವಾ? ಹಬ್ಬ, ಈಗ ನಿಂದ ಸ್ವಲ್ಪ ಸುಮ್ನೆ ಇರು. ಈಗ ಚೆಂಡನ್ನು ರಾಮ ಎಸೆದಿದ್ದಾನೆ. 3ನೇ ರನ್ನಿಗೆ ಈಗ ಇಬ್ಬರು ಓಡುತ್ತಿದ್ದಾರೆ. ಭೀಮನ ಕೈಗೆ ಈಗ ಚೆಂಡು ಸಿಕ್ಕರೆ ಚೆಂಡನ್ನು ಭೀಮ ವಿಕೆಟ್ಗೆ ಹೊಡೆದು ಈಗ ಔಟ್. ರಮ್ಯಾ ಆಂಟಿ ಬರ್ತಿದ್ದಾರೆ ಕಣ್ರ, ರಮ್ಯಾ ಆಂಟಿ ಬರ್ತಿದ್ದಾರೆ. ಹೇ ಮಕ್ಳ, ಯಾರ್ ಬರ್ತೀರಾ ಐಸ್ ಕ್ರೀಮ್ ತಿನ್ನೋದಕ್ಕೆ? ಫಸ್ಟ್ ಬಂದವ್ರಿಗೆ 20 ರೂಪಾಯಿ ಐಸ್ ಕ್ರೀಮ್, ಆಮೇಲೆ ಬಂದವ್ರಿಗೆ 5 ರೂಪಾಯಿ ಐಸ್ ಕ್ರೀಮ್. ಇವಾಗ ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸ್ತೀನಿ, ನೀವೆಲ್ರು ನನ್ನ ಜೊತೆ ಬರ್ತೀರಲ್ವಾ? ಪುಟಾಣಿಗಳ, ಹೇಗಿದೆ ಐಸ್ ಕ್ರೀಮ್? ಸೂಪರ್ ಆಂಟಿ. ನಿಮ್ ಟೀಮ್ನವ್ರಿಗೆ ತಿನ್ನೋದೇನಿದ್ರು ಎಲ್ಲಾ ಸೂಪರ್. ಹೊಟ್ಟೆ ಬಾಕ ಟೀಮ್ ನಿಮ್ದು. ಸಾಕ್ ಮಾಡೋ ಆಂಟಿ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ ತಕ್ಷಣ ಎದ್ದು ಬಿದ್ದು ಓಡ್ ಬಂದಿದ್ದು ನಿಮ್ ಟೀಮ್ ಅವ್ರೆ, ನೀವೇ ಹೊಟ್ಟೆ ಬಾಕ್ರು. ಏಯ್, ಯಾರೋ ಹೊಟ್ಟೆ ಬಾಕ್ರು? ನಮ್ದು ದೊಡ್ಡ ಮನೆ, ನಮ್ಮನೇಲಿ ಫ್ರಿಡ್ಜ್ ಇದೆ, ಅದ್ರಲ್ಲಿ ಯಾವಾಗ ಐಸ್ ಇರುತ್ತೆ ಗೊತ್ತಾ? ಏಯ್, ಏನಿದು ಹೀಗ್ ಮಾತಾಡ್ತಾ ಇದೀರಾ?
ನಾವೆಲ್ಲ ಒಂದೇ ಕಣ್ರು. ಇಲ್ಲಿ ಶ್ರೀಮಂತರು ಬಡವರು ಅಂತ ಯಾರು ಮಾತಾಡ್ಬಾರ್ದು, ಗೊತ್ತಾಯ್ತಾ? ಓಕೆ ಆಂಟಿ, ಸಾರಿ. ಸರಿ, ಹಾಗಿದ್ರೆ ನಡೀರಿ ಎಲ್ರು ಫಿಲ್ಮ್ಗೆ ಹೋಗೋಣ, ಓಕೆನಾ? ಓಕೆ ಆಂಟಿ. ಯಾವ ಫಿಲ್ಮ್ಗೆ ಹೋಗೋಣ? ರಾಮು, ಭೀಮಾ, ಪ್ರಶಾಂತ, ನೇಹ ಎಲ್ಲ ಏ ಬಾ ಬಾ, ನೀನು ಬಾ. ಹಿಡೀರು. ಹಲೋ ರಾಮು, ನಾವು ಕಾರ್ನರ್ ಅಲ್ಲಿ ಇದೀವಿ. ಅವನು ನಮ್ ಮುಂದಿದ್ದಾನೆ. ಓಕೆ ಓಕೆ, ಗೊತ್ತಾಯ್ತು. ನಾನು ಎದುರುಗಡೆಯಿಂದ ಬರ್ತಿದ್ದೀನಿ, ನೀನ್ ಮಾತ್ರ ಹಾಗೆ ಫಾಲೋ ಮಾಡು. ಇಲ್ಲ ನೋಡು, ಹಿಡೀರಿ. ಬಿಡ್ಬೇಡ. ಆಂಟಿ, ಕಳ್ಳ ಸಿಕ್ಬಿಟ್ಟ ನೋಡಿ ಆಂಟಿ. ಹಬ್ಬಾ, ಕೊನೆಗೂ ಪುಟಾಣಿ ಫೋರ್ಸ್ ಕಳ್ಳರನ್ನ ಹಿಡಿದ್ರು. ಆಂಟಿ, ಅವನ ತಪ್ಸ್ಕೊಳಕ್ ಬಿಡ್ಲಿಲ್ಲ. ಹೌದು, ಆಂಟಿ, ಆಂಟಿ. ಪೊಲೀಸಿಗೆ ಕೊಡೋಣ ಆಂಟಿ. ಓಹೋ, ಇಬ್ರು ಸಿಕ್ಬಿದ್ರಾ? ಒಳ್ಳೇದಾಯ್ತು, ಪೊಲೀಸ್ಗೆ ಇಟ್ಕೊಟ್ಬಿಡೋಣ. ಅಯ್ಯೋ ಅಕ್ಕ, ಹಾಗ್ ಮಾತ್ರ ಮಾಡ್ಬೇಡಿ ಅಕ್ಕ, ನಿಮ್ ದಮ್ಮಯ್ಯ ಅಂತೀವಿ. ಹೌದಕ್ಕ, ಪೊಲೀಸ್ ಕೊಡ್ಬೇಡಿ ಅಕ್ಕ. ಏನು ಮಾಡೋದ್ ಮಾಡ್ಬಿಟ್ಟು ಪೊಲೀಸ್ಗೆ ಇಟ್ಕೊಳ್ಬೇಡ ಅಂತೀಯಾ? ಅಕ್ಕ, ನಮ್ ಮನೇಲಿ ಯಾರು ಇಲ್ಲ ಅಕ್ಕ, ಅಮ್ಮ ಒಬ್ಳೆ, ಅವಳಿಗೂ ಹುಷಾರಿಲ್ಲ ಅಕ್ಕ. ಇನ್ನೊಂದ್ಸರ್ತಿ ಈಗೆಲ್ಲ ಮಾಡಲ್ಲ ಅಕ್ಕ, ಇದೊಂದ್ಸರ್ತಿ ಕ್ಷಮಿಸ್ಬಿಡಿ. ಔಷಧಿಗೆ ಅರ್ಜೆಂಟ್ ದುಡ್ಡು ಬೇಕಾಗಿತ್ತು, ಅದಕ್ಕೆ. ಆಂಟಿ, ಬಿಡ್ಬೇಡಿ ಆಂಟಿ. ಆಂಟಿ, ಇವ್ರ ಮಾತ್ ಕೇಳಿ ನೀವು ಇವ್ರನ್ನ ಸುಮ್ನೆ ಬಿಡ್ಬೇಡಿ ಆಂಟಿ. ನಾವ್ ಇವ್ರನ್ನ ಪೊಲೀಸಿಗೆ ಕೊಡೋಣ ಆಂಟಿ. ಸರಿ, ನಮ್ಗೆ ಕಿಲ್ಲದು ಉಸಾಬರಿ. ವಿಜಯ್ ಕೈಗೆ ಇವ್ರನ್ನ ಕೊಟ್ಬಿಟ್ಟು ಹೋಗೋಣ. ಸಾರ ಕಳ್ಳನ್ ಮಗ ಅದೆಷ್ಟೋದ್ರು ದೊಡ್ಡ ಮಗ ಬಾಯ್ ಬಿಡ್ತಾ ಇಲ್ಲ. ಏನಾದ್ರು ಸ್ವಲ್ಪ ವರ್ಕೌಟ್ ಮಾಡ್ಲಾ? ಇಲ್ಲ ಸಾರ್, ನಾನಿನ್ನೂ ಆ ನನ್ ಮಗನ್ ಒಂದೇಟು ಹಾಕಿಲ್ಲ. ವರ್ಕೌಟ್ ಮಾಡಿದ್ರೆ ಏನಾರ ಒಪ್ಕೋತಾನೇನೋ ಅಂತ. ನೋಡ್ತಿಪ್ಪಣ್ಣಿ, ಈ ವರ್ಕೌಟು, 3rd ಡಿಗ್ರಿ ಟ್ರೀಟ್ಮೆಂಟು ಇವೆಲ್ಲ ಅಮಾನವೀಯ ಪದ್ಧತಿಗಳು. ಒಬ್ಬ ಮನುಷ್ಯನ ಸರಿದಾರಿಗೆ ತರಕ್ಕೆ ನಮ್ ಪೊಲೀಸ್ ಸ್ಟೇಷನ್ ಇರ್ಬೇಕು ಹೊರತು ಪರ್ಮನೆಂಟ್ ಆಗಿ ಅಪರಾಧಿ ಮಾಡಕ್ಕಲ್ಲ. ಮತ್ತೆ ಶುರು ಆಯ್ತಲ್ಲಪ್ಪ ರಾಮಾಯಣ. ಗೊತ್ತಾಯ್ತು ಬಿಡಿ ಸಾರ್. ತಿಪ್ಪಣ್ಣ, ನಾನು ಹೇಳೋದು ನಿಮ್ಗೆಲ್ಲ ವಿಚಿತ್ರ ಅನಿಸ್ಬಹುದು. ಈ ರೌಡಿಗಳು, ಕೊಲೆಗಾರರು ಅದ್ಯಾಗ ಬದಲಾಗ್ತಾರೆ ಅಂತ. ಅವ್ರು ಆ ರೀತಿ ಬದಲಾಗಕ್ಕೆ ನಮ್ ಸಾಮಾಜಿಕ ಪರಿಸ್ಥಿತಿನೇ ಕಾರಣ ಹೊರತು ಯಾರು ತಾಯಿ ಹೊಟ್ಟೆಯಿಂದ ಕಳ್ಳರಾಗಿ ಹುಟ್ಟು ಬರಲ್ಲ. ಅವ್ರನ್ನ ನಾವು ಬದಲಾಯಿಸ್ಬೇಕು. ಓಹ್, ಏನ್ ಸಾಹೇಬ್ರು ಏನೋ ಲೆಕ್ಚರ್ ಕೊಡ್ತಿರೋ ಹಾಗಿದೆ. ಓ, ರಿಪೋರ್ಟರ್ ಮೇಡಮ್, ಅದು ಫುಲ್ ಫೋರ್ಸ್ ಜೊತೆ. ಏನ್ ವಿಷಯ ಮೇಡಮ್? ಗುಡ್ ಈವ್ನಿಂಗ್. ಏನು ಕಂಪ್ಲೇಂಟ್ ತಂದಾಗಿದೆ? ಏನ್ ವಿಷಯ? ಈ ಚೋಟುದ ಹುಡುಗರು ನನ್ ಪರ್ಸ್ ಕಿತ್ಕೊಂಡು ನೋಡಿದ್ರು. ಆಗ ನಿಮ್ ಈ ಪುಟಾಣಿ ಫೋರ್ಸ್ ಅವ್ರನ್ನ ಹಿಡಿತು ಅಲ್ವಾ? ಹೌದು, ನಮ್ ಪುಟಾಣಿ ಫೋರ್ಸ್ ಕಷ್ಟಪಟ್ಟು ಹಿಡಿತು. ಓ, ಅಂದ್ರೆ ನಮ್ ಈ ಪುಟಾಣಿ ಫೋರ್ಸ್ ತುಂಬಾ ಚುರುಕಾಗಿದೆ ಅಂತ ಆಯ್ತು. ಥ್ಯಾಂಕ್ ಯು ಅಂಕಲ್. ಆದ್ರೆ ಇವ್ರನ್ನ ಹಿಡಿದಿರೋದಕ್ಕೆ ನನ್ ಕಡೆಯಿಂದ ಯಾವ ರಿವಾರ್ಡ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕೆ ಅಂಕಲ್? ಅಷ್ಟೊಂದು ಓಡಿ ಕಷ್ಟಪಟ್ಟಿದ್ದಕ್ಕೆ ಒಂದೊಂದ್ ಚಾಕ್ಲೇಟ್ ಆರು ಇಲ್ವಾ ಅಂಕಲ್? ನೋಡ್ಪುಟ್ಟ, ನೀವೆಲ್ಲ ಅವ್ರನ್ನ ಹಿಡಿಯಕ್ಕೆ ತುಂಬಾ ಕಷ್ಟಪಟ್ಟಿದ್ರೆ ಅದನ್ನು ನಿಜ. ಆದ್ರೆ ನೀವ್ ಹಿಡಿದಿದ್ ಯಾರನ್ನ? ಕಾಳಸಂತೆ ಕದಿಮರನ್ನಲ್ಲ, ಕೋಟಿಗಟ್ಲೆ ತಿಂದು ಭ್ರಷ್ಟಾಚಾರ ಮಾಡ್ತಿರೋ ರಾಜಕಾರಣಿಗಳನ್ನಲ್ಲ. ಬದಲಾಗಿ ಒಂದ್ ಹೊತ್ತು ಊಟಕ್ಕೂ ಗತಿ ಇಲ್ದಿರೋ ಈ ಪಾಪದ ಮಕ್ಕಳನ್ನ. ಹಾಗಾದ್ರೆ ಕಳ್ತನ ಮಾಡೋದು ತಪ್ಪಲ್ವಾ ಅಂಕಲ್? ತಪ್ಪೇ, ಸರಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವ್ರ ಕಳ್ತನ ಮಾಡೋ ಕಾರಣ ಏನು? ಅವರಿಗೆ ಬೇರೆ ದಾರಿ ಇದ್ದಿದ್ರೆ ಅವ್ರು ಇಂಥ ಕಳ್ತನ ಕೀಳ್ತಿದ್ರ ಅನ್ನೋದನ್ನ ನಾವು ನೋಡ್ಬೇಕು ಅಲ್ವಾ ಪುಟ? ನಾನು ಹೇಳಿ ಸರಿ ತಾನೆ? ಹೌದು ಅಂಕಲ್, ನೀವ್ ಹೇಳಿದ್ ಸರಿ. ಪಾಪ ಅವರು ನಮ್ ತರಾನೇ ಇದ್ದಾರೆ. ಹಾಗಾದ್ರೆ ಅವ್ರನ್ನೇನ್ ಮಾಡೋದು ಅಂಕಲ್? ಬಿಟ್ಬಿಡೋದಾ? ಸರಿ, ಅದನ್ನ ಈಗ್ಲೇ ಡಿಸೈಡ್ ಮಾಡೋಣ. ಇರಿ, ನೀವಿಬ್ರು ಇಷ್ಟು ಒಳ್ಳೆಯವ್ರ ತರ ಕಾಣ್ತಿದ್ದೀರಾ. ಮೇಡಮ್ ಪರ್ಸ್ ಕದನಂತಲ್ಲ, ಯಾಕಿಂತ ಕೆಲಸ ಮಾಡಿದ್ರಿ? ಅದು ಮನೇಲಿ ಅಮ್ಮಂಗ್ ತುಂಬಾ ಕಾಯಿಲೆ. ಅವರು 3 ದಿವಸದಿಂದ ಕೂಲಿಗೆ ಹೋಗಕ್ ಆಗಿಲ್ಲ. 2 ದಿವಸದಿಂದ ಏನು ತಿಂದಿಲ್ಲ. ಅಮ್ಮಂಗೆ ಡಾಕ್ಟರ್ ಹತ್ರ ಕರ್ಕೊಂಡೋಗಕ್ಕೂ ದುಡ್ಡಿಲ್ಲ. ನಿಮ್ಮಪ್ಪ ಇಲ್ವೇನ್ರು? ಇದಾನೆ, ಆದ್ರೆ ಅವನು ಯಾವಾಗ್ಲೂ ಕುಡ್ದಿರ್ತಾನೆ, ಮನೆಗೆ ಏನು ತರಲ್ಲ. ತಿಪ್ಪೇಶಿ, ಪಕ್ಕದ ಬೇಕರಿ ಹೋಗಿ ನಿನ್ನೂ ಸೇರಿಸ್ಕೊಂಡು 17 ಬಾದಾಮಿ ಹಾಲು ಪಪ್ಸ್ ತೊಂಬ. 17 ಸಾರ್? 15 ಅಲ್ವಾ? ಯಾಕೋ ಇಲ್ಲಿ ಎಷ್ಟು ಜನ ಕಾಣ್ತಿದ್ದಾರೆ? 1 2 3 4 5 6 7 8.
ಸಾರ್ ಈ ಇಬ್ರು ನನ್ ಮಕ್ಳು ಸೇರ್ಸದ್ ನೋಡಾಯ್ತು, ಈ ನನ್ ಮಕ್ಳಿಗೂ ತರ್ಬೇಕಾ ಹಾಲು? ಲೈ, ಈ ಪಾಪದ ಮಕ್ಕಳು ಅನ್ನದ ಮುಖ ನೋಡಿ 2 ದಿನ ಆಗಿದೆ. ಈಗ ತರಿಸ್ತಿರೋದು ಅವ್ರಿಗೋಸ್ಕರ. ಸರ್ಕಾರ ಜನ ಉಳಿಸಿ ಅಂತ ಹಾಕಿ ಕೊಟ್ಟು ತಿಂಗಳ ಸಂಬಳ ಕೊಟ್ರೆ ನಾವ್ ಮಾಡ್ತಿರೋದೇನು? ಈಗ ಬಾಯಿ ಮುಚ್ಕೊಂಡು ಹೋಗಿ ತಗೊಂಡ್ ಬಾ. ಬಿಡಿ, ಸಾಕ್ ಬರ್ತೀನಿ. ಹೇಳಿ ಮೇಡಮ್, ಮತ್ ಬೇರೇನ್ ವಿಷಯ? ಏನು ಇಲ್ಲ ಇನ್ಸ್ಪೆಕ್ಟರ್, ನನ್ ಪರ್ಸ್ ಕದ್ದ ಇವ್ರಿಬ್ರಿಗೂ ನೀವೇನಾದ್ರೂ ಬುದ್ಧಿ ಕಲಿಸ್ತಿರನೋ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರೆ. ನಾನು ಅದನ್ನೇ ಮಾಡ್ತಿದ್ದೀನಲ್ಲ ಮೇಡಮ್. ಏನ್ ಮಾಡಿದ್ರಿ? ನಿಮ್ ಪ್ರಕಾರ ತಿಂಡಿ ಕೊಡಿಸಿ ಉಪಚಾರ ಮಾಡ್ಬಿಟ್ರೆ ಬುದ್ಧಿ ಬರುತ್ತೆ ಅಂತನಾ? ನಿಮ್ ಪ್ರಕಾರ ಅವ್ನ್ ಲಾಕಪ್ ಅಲ್ಲಿ ಹಾಕಿ ಬೆಂಡೆತ್ತಿ ಕೇಸ್ ಜಡ್ದು ಜೈಲಿಗೆ ಕಳಿಸಿ ಬುದ್ಧಿ ಬರ್ತಾ ಮೇಡಮ್? ನಾನ್ ಹಾಗೇನ್ ಹೇಳಿಲ್ವಲ್ಲ. ಅಟ್ಲೀಸ್ಟ್ ಅವ್ರು ಮಾಡಿರೋ ತಪ್ಪನ್ನ ಅವ್ರಿಗೆ ಅರ್ಥ ಆದ್ರೂ ಮಾಡಿಸಿದ್ರ ನೀವು? ಅದೂ ಇಲ್ಲ. ಈ ಕೆಲ್ಸನ ನಾನೇ ಮಾಡ್ಬೋದಿತ್ತಲ್ಲ. ಆದ್ರೆ ಪೊಲೀಸ್ ಆ ಕೆಲ್ಸ ಮಾಡಿದ್ರೆ ಅವ್ರು ಮುಂದೆ ಹೆದರಿ ಇಂತ ಕೆಲ್ಸ ಮಾಡಲ್ಲ ಅಂತ ನಾನು ಇಲ್ಲಿ ಕರ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಇವ್ರು ಹೆದರೋದಿರ್ಲಿ, ನಿಮ್ ತಲೆ ಮೇಲೆ ಹತ್ ಕೂರೋ ಹಾಗಿದೆ. ಇನ್ನು ಇವ್ರು ಕಳ್ತನ ಬಿಡ್ತಾರಾ? ನಾವು ಇಲ್ಲೇ ಇಡುತ್ತಾ ಇರೋದು. ಅರ್ಥ ಆಯ್ತಾ ಮೇಡಮ್? ತೊಳಿ, ಬ್ರೆಡ್ ಬಿಸ್ಕತ್ ಬನ್ನು ಎಲ್ಲ ತಂದಿದ್ನಿ. ಯಾರಿಗ್ ಬೇಕೋ ಅವ್ರಿಗೆ ಕೊಟ್ಕೊಡಿ. ತಗೋಬಿಟ್ಟು ತಿನ್ನು. ಮಿಸ್ ರಮ್ಯಾ, ನೋಡಿ ಅವ್ರ ಮುಖಗಳನ್ನ. ಪಾಪ ಮುಖ ತೊಳೆದು ಎಷ್ಟು ದಿನ ಆಗಿದೆಯೋ, ತಲೆ ಬಾಚಿ ಎಷ್ಟು ದಿನ ಆಗಿದೆಯೋ. ನಿಮ್ ಈ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮಂದಿರು ಎಷ್ಟು ಮುದ್ದು ಮಾಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಮುದ್ದು ಮಾಡೋರಿರ್ಲಿ, ತುತ್ತು ಅನ್ನ ಕೊಡೋರು ಗತಿ ಇಲ್ಲ. ಒಂದ್ ಕಡೆ ಸಾಯ್ತಾ ಬಿದ್ದಿರೋ ತಾಯಿ, ಇನ್ನೊಂದ್ ಕಡೆ ಕುಡುಕ್ ತಂದೆ. ಮನೆ ಜವಾಬ್ದಾರಿ ಎಲ್ಲ ಈ ಪುಟ್ಟಿ ಹಗಲಿ ಮೇಲೆ. ಈ ವಯಸ್ಸಿನಲ್ಲಿ ಎಷ್ಟೋ ಜನ ಆರಾಮಾಗಿ ಸ್ಕೂಲಿಗೆ ಹೋದ್ರೆ ಈ ಮಕ್ಕಳು ಮಧ್ಯಾಹ್ನದನ್ನ ಹೇಗ್ ಸಂಪಾದಿಸೋದು ಅಂತ ತಲೆ ಕೆಡ್ಸ್ಕೊತಿರ್ತಾರೆ. ಈಗ ಹೇಳಿ ಮೇಡಮ್, ಇದಕ್ಕೆಲ್ಲ ಕಾರಣ ಯಾರು? ಇವ್ರೇನ್ ಪಾಪ ಮಾಡಿದ್ದಾರೆ? ರಮ್ಯಾ, ನಾನು ಈಗೆಲ್ಲ ಹೇಳಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲ ವಿಜಯ್, ನಿನ್ನ ಈ ಥಿಂಕಿಂಗ್ ಒಬ್ಬ ಪತ್ರಕರ್ತೆಯಾದ ನನಗ್ ಬರ್ಲಿಲ್ವಲ್ಲ ಅಂತ ಯೋಚಿಸ್ತಾ ಇದ್ದೀನಿ. ಒಬ್ಬ ಸಮಾಜ ಸುಧಾರಕ, ಮನಃಶಾಸ್ತ್ರಜ್ಞ ಪೊಲೀಸ್ ವೇಷದಲ್ಲಿರೋದನ್ನ ನೋಡಿ ಸಂತೋಷ ಆಗ್ತಿದೆ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ವಿಜಯ್. ಏನ್ರೋ, ಮೇಡಮ್ ಅವರು ನಿಮ್ ಮೇಲಿನ ಕೇಸ್ ವಾಪಸ್ ತಗೊಳಕ್ಕೆ ಒಪ್ಕೊಂಡ್ರು. ಈಗ ಹೇಳಿ, ನಿಮಗೆ ಕಳ್ತನ ಮಾಡ್ಕೊಂಡಿರೋದೇ ಇಷ್ಟನೋ ಅಥವಾ ಶಾಲೆಗೆ ಹೋಗ್ತಿರೋ? ನಮಗೂ ಶಾಲೆ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಮನೇಲಿ ತಿನ್ನಕ್ಕೇನು ಇಲ್ಲ. ಪುಸ್ತಕ ಬಟ್ಟೆ ಎಲ್ಲ ಯಾರು ತಂದ್ಕೊಡ್ತಾರೆ? ಅಷ್ಟೇ ತಾನೇ ನಿಮ್ ಪ್ರಾಬ್ಲಮ್. ನಾನ್ ತಂದ್ಕೊಡ್ತೀನಿ, ಆಯ್ತಾ? ನಿಮ್ ತಾಯಿ ಗುಣ ಆಗೋವರೆಗೂ ಅವ್ರ ಆಸ್ಪತ್ರೆ ಖರ್ಚು, ಅವ್ರ ಔಷಧಿ ಖರ್ಚು, ಅವ್ರ ಊಟದ ಖರ್ಚು ಎಲ್ಲ ನಾನೇ ನೋಡ್ಕೋತೀನಿ. ಆದ್ರೆ ನೀವ್ ಇನ್ಮೇಲೆ ಕಳ್ತನ ಮಾಡಲ್ಲ ಅಂತ ನನಗ್ ಪ್ರಾಮಿಸ್ ಮಾಡ್ಬೇಕು. ಖಂಡಿತ ಮಾಡಲ್ಲ ಸರ್. ಸಾರಲ್ಲ ನೋಡಿ, ಈ ಮಕ್ಕಳು ಹೇಗೋ ನೀವು ಹಾಗೆ. ನನ್ನ ಅಂಕಲ್ ಅಂತ ಕರೀರಿ, ಪರವಾಗಿಲ್ಲ. ಆಯ್ತು ಅಂಕಲ್. ಏನು, ಈ ಮಕ್ಕಳ ಜವಾಬ್ದಾರಿನ ನೀವು ನೋಡ್ಕೋತೀರಾ? ನಾನು ಅಂದ್ರೆ ನಾನೊಬ್ನೇ ಅಲ್ಲ, ನಮ್ಮ ಈ ಪುಟಾಣಿ ಫೋರ್ಸ್ ಮತ್ತೆ ನೀನು ಎಲ್ರು ನಮ್ ಕೈಲಾದಷ್ಟು ಸಹಾಯ ಮಾಡೋಣ. ಏನಂತೀರಿ ಪುಟಾಣಿಗಳ? ನಾವ್ ರೆಡಿ ಅಂಕಲ್. ಆಯ್ತು ಅಂಕಲ್, ನಮ್ ಪಾಕೆಟ್ ಮನಿಂದ ಕೊಡ್ತೀವಿ. ವೆರಿ ಗುಡ್. ರತ್ನ, ಸೂರಿ, ಬೆಳಿಗ್ಗೆ ಹೊತ್ತು ನೀವು ಕೂಡ ಪೇಪರು ಹಾಲು ಹಾಕ್ಬಿಟ್ಟು ಸಂಪಾದನೆ ಮಾಡ್ಬೇಕು, ಆಯ್ತಾ? ಆ ಕೆಲಸ ನಾನು ಕೊಡಿಸ್ತೀನಿ. ಅಂಕಲ್, ನೀವ್ ಹೇಳ್ದಾಗೆ ಮಾಡ್ತೀವಿ. ಓಕೆ, ಹಾಗಿದ್ರೆ ನೀವೆಲ್ಲ ಹೊರಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ರಮ್ಯಾ, ರಾತ್ರಿ ಎಲ್ಲ ಮನೆ ಹತ್ರ ಸಿಗೋಣ. ಅವರಿಬ್ರಿಗೂ ಒಳ್ಳೆ ಬಟ್ಟೆ ಕೊಡಿಸ್ಬಿಡು, ಓಕೆ? ಇಲ್ಲ ವಿಜಯ್, ಅದನ್ನ ನನ್ ದುಡ್ಡಿಂದಾನೇ ಕೊಡಿಸ್ತೀನಿ, ಆಗ್ಲೇ ನನಗ್ ಸಮಾಧಾನ ಆಗೋದು. ಆಸ್ ಯು ವಿಶ್. ಗಂಗು, ಆ ಪೊಲಿಟಿಷಿಯನ್ ಇಂಟರ್ವ್ಯೂ ತಗೊಳಕ್ ಹೋಗ್ತಾ ಇದೀವಲ್ಲ, ಅದು ಅಷ್ಟು ನೆಸೆಸಿಟಿ ಅನ್ಸುತ್ತಾ? ಅಂದ್ರೆ ಅರ್ಥ ಆಗ್ಲಿಲ್ಲ ಮೇಡಮ್. ಅಲ್ಲ, ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬೇರೆ ಏನೋ ಕೆಲಸ ಮಾಡುವಂತ ಇಂಥ ಜನಗಳ ಇಂಟರ್ವ್ಯೂನ ತಗೊಂಡು ಅದನ್ನ ಚಾನೆಲ್ ಅಲ್ಲಿ ಪ್ರಸಾರ ಮಾಡೋದ್ರಿಂದ ನಾವೇನ್ ಸಾಧಿಸಿದಂಗ ಆಗತ್ತೆ ಅಂತ. ಹೌದು ಮೇಡಮ್, ಅದು ನಿಜಾನೇ. ಈಗಿನ ಕಾಲದಲ್ಲಿ ಕೆಲಸ ಮಾಡೋರೇ ಒಬ್ರು, ಹೆಸರು ತಗೊಳ್ಳೋರೇ ಒಬ್ರು. ಕರೆಕ್ಟ್. ಉದಾಹರಣೆಗೆ ನಮ್ಮ ವಿಜಯ್ನೇ ತಗೊಂಡ್ರೆ, ಅವನೊಬ್ಬ ಪೊಲೀಸ್ ಆಗಿದ್ರು ಕೂಡ ಅವನಲ್ಲೊಬ್ಬ ಸಮಾಜ ಸುಧಾರಕ ಇದ್ದಾನೆ ಅಂತ ಅನ್ಸಲ್ವಾ? ವಿಜಯ್ದು ಇಂಟರ್ವ್ಯೂ ಮಾಡೋಣ ಬಿಡಿ ಮೇಡಮ್. ವಿಜಯ್ ಪ್ರಚಾರದಿಂದ ತುಂಬಾನೇ ದೂರ, ಅವನ್ಗೆ ಅಂತವೆಲ್ಲ ಬೇಕೇ ಇಲ್ಲ. ಅವನು ಇಂಟರ್ವ್ಯೂ ಕೊಡೋಕ್ ಒಪ್ಕೊಳ್ಳಲ್ಲ. ಎಂತ ವಿಪರ್ಯಾಸ ನೋಡಿ ಮೇಡಮ್. ಕೆಲಸ ಮಾಡದೇ ಇರೋರು ಪ್ರಚಾರ ಬಯಸ್ತಾರೆ, ಕೆಲಸ ಮಾಡೋರು ಅದರಿಂದ ದೂರ ಓಡ್ತಾರೆ. ಸರಿ ಮೇಡಮ್, 3 ಗಂಟೆಗೆ ಇಂಟರ್ವ್ಯೂಗೆ ಹೋಗೋದಿದೆ, ರೆಡಿಯಾಗಿ ಮೇಡಮ್. ಓಕೆ, ಸರಿ ಗಂಗಾ, ಬಾಯ್ ಮೇಡಮ್. ಬಾಯ್. ಏ ವಿಜಯ್, ನಿನ್ಗೆ ಪೊಲೀಸ್ ಕೆಲ್ಸ ಇಷ್ಟನೋ ನಾನ್ ಇಷ್ಟನೋ? ಒಂದ್ ವೇಳೆ ನಿನ್ ಪೊಲೀಸ್ ಕೆಲ್ಸನ ಏನಾದ್ರೂ ಹೆಚ್ಚು ಅಂತ ಹೇಳಿದ್ರೆ ನಾನ್ ಸುಮ್ನೆ ಬಿಡಲ್ಲ. ಹೇಳು ವಿಜಯ್, ಒಂದೇ ಒಂದ್ಸಲ ನಿನ್ನ ಪ್ರೀತಿಸ್ತಾ ಇದೀನಿ ಅಂತ ಹೇಳು ಪ್ಲೀಸ್. ಹೇಳು ವಿಜಯ್.
ಹಾಡುವ ಬಾರೆ ಡುಯೆಟ್ಟು ಆಡುವ ಬಾರೆ ಚಳಿ ಬಿಟ್ಟು ಆಗಲ್ಲಂದ್ರೆ ಅತ್ಬಿಟ್ಟು ಹೋಗುವೆ ಮನೆಗೆ ನೀ ಬಿಟ್ಟು ಹಠ ಬಿಟ್ಟು ಕೊಡುವೆ ಸೊಂಟಕ್ಕೆ ಒಂದೇಟು ಪ್ರೀತಿಯ ತೋರೆ ಮುಕ್ಕಟ್ಟು ಬರದಿದೆ ಕೊಡುವೆ ನಾ ಪೆಟ್ಟು ಬಾರಲೆ ಹತ್ತಿರ ಹಠ ಬಿಟ್ಟು ಕೊಡುವೆ ಸೊಂಟಕ್ಕೆ ಒಂದೇಟು ಮದುವೆ ಆಗದೆ ನೀನಿಷ್ಟು ಆಸೆ ಪಡೆದಿರು ಬಾಯ್ ಬಿಟ್ಟು ಮುತ್ತಿನಾಸೆ ಬದಿಗಿಟ್ಟು ಹಾಕುವ ಬಾರು ಜೊತೆ ಸ್ಟೆಪ್ಪು ಎಟ್ಟು 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 ಬಿಟ್ಟರೆ ನೀನು ಫ್ರೀಡಮ್ಮು ನಾಳೆ ನಮಗೆ ಡುಮ್ 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 ನೆನಪಲಿ ನೀಡುವೆ ಮೊಮ್ಮಮ್ಮ do it 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 ನೋಡ್ರಪ್ಪ ನಾನು ಹೇಳ್ತಾ ಇರೋದು ನಿನ್ನೊಳ್ಳೇದಕ್ಕೆ ಅದೇನೋ ಸರಿ ನೋಡ್ರಪ್ಪ ನೀನು ಈ ರೀತಿ ಮಾಡೋದು ಒಂಚೂರು ಸರಿ ಯಾಕೋ ಲೇಟು? ಅಮ್ಮ ಅಲ್ಲೇ ಕೂತು ಟಿವಿ ನೋಡ್ತಿದ್ರು ಕಣೋ, ಅದಕ್ಕೆ ಬರಕ್ ಲೇಟ್ ಆಯ್ತು. ಅದಿರ್ಲಿ, ವೀಣಾ ಗೋವಿಂದ ಯಾರು ಕಾಣ್ತಾನೆ ಇಲ್ವಲ್ಲೋ? ಇವತ್ ನಾವಿಬ್ರೇ ಫಸ್ಟ್, ಈಗ ಎಲ್ಲಾನು ಕರ್ಕೊಂಡು ಹೋಗ್ಬೇಕು. ಸರಿ ನಡಿ, ಮತ್ತೆ ಅವ್ರನ್ನೆಲ್ಲ ಕರೆದು ಪಾನಿಪುರಿ ತಿಂದು ಹೋಗೋದ್ರಲ್ಲಿ ಲೇಟ್ ಆಗುತ್ತೆ. ಬಾ ಹೋಗೋಣ. ವೀಣಾ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟೆ? ಎಲ್ಲೂ ಇಲ್ಲಮ್ಮ, ಇಲ್ಲೇ. ನನಗ್ ಗೊತ್ತು ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ. ನಾ ಗಂಡುಡ್ಗುರ್ ಜೊತೆ ಸೇರ್ಕೊಂಡು ನೀನು ಗಂಡು ಬೀರಿ ಆಗ್ಬಿಟ್ಟೆ ಕಣೆ. ನಿನ್ಗೆ ಎಷ್ಟ್ ಸರಿನೇ ಹೇಳೋದು? ಅವಳ ಮಗಳಲ್ಲ, ನನ್ ಮಗ. ಅವಳು ಯಾವ ಹುಡುಗರಿ ತಾನೇ ಕಮ್ಮಿ ಇದ್ದಾಳೆ ಹೇಳು? ಓ, ನೀವು ಅವಳ ಜೊತೆ ಸೇರ್ಕೊಂಡ್ಬಿಟ್ರಾ? ಸರಿ ಹೋಯ್ತು. ಹಿಂದೆಲ್ಲ ನಾವು ಪಕ್ಕದ ಮನೆಗೆ ಹೋಗ್ತೀವಿ ಅಂದ್ರೂ ಬಿಡ್ತಾ ಇರ್ಲಿಲ್ಲ. ನೀವ್ ನೋಡಿದ್ರೆ ಅವಳನ್ನ ಹುಡುಗರ್ ಜೊತೆ ಬೀದಿ ಸುತ್ತಾಕ್ ಬಿಡ್ತಿದ್ದೀರಲ್ರಿ? ಲೇ, ಅವಳು ಯಾರೋ ಬೀದಿ ಹುಡುಗರ ಜೊತೆ ಸುತ್ತಾಡಕ್ ಹೋಗ್ತಿಲ್ಲ ಕಣೆ, ಪಕ್ಕದ ಮನೆ ಹುಡುಗರ ಜೊತೆ ಅಂಕಲ್ ಮನೆ ಹೋಗ್ತಿದ್ದಾಳೆ. ಅಡ್ಗೆ ಮಾಡೋಗು. ವೀಣಾ, ಹುಷಾರಾಗಿ ಹೋಗಿ ಬೇಗ ಬಂದ್ಬಿಡಮ್ಮ. ಸರಿ ಪಾಪ, ಬಾಯ್. ಬಾಯ್ ಮಮ್ಮಿ. ಬಾಯ್. ಇರೋ ಸ್ವಲ್ಪ ಬರ್ತಾನೆ, ಯಾಕಷ್ಟು ಅರ್ಜೆಂಟ್ ಮಾಡ್ತೀಯಾ? ನಾವೀಗೆ ಕಾಯ್ದಿದ್ರೆ ಫನ್ವಾರ್ಡ್ ಹೋದಾಗೆ. ಅವನು ಇಲ್ಲೇ ಸಾಯಂಕಾಲ ಮಾಡ್ಬಿಡ್ತಾನೆ. ಬೇಸಿಗೆ ರಜೆ ಎಲ್ಲ ಹೀಗೆ ಕಳ್ದೋಗುತ್ತೆ. ಈ ಭೀಮ ತುಂಬಾ ಕಾಯಿಸ್ತಿದ್ದಾನೆ ಕಣ್ರು. ಪಾಪ ಭೀಮ ಇನ್ನು ಟಿಫನ್ನೇ ಮಾಡಿರ್ಲಿಲ್ಲ ಅನ್ಸುತ್ತೆ. ನಮಗೋಸ್ಕರ ಹಾಗೆ ಓಡ್ ಬರ್ತಿದ್ದಾನೆ. ಏನಿಲ್ಲ, ಅವ್ನ್ ಮೊದ್ಲೇ ತಿಂಡಿ ಪೋತ. ಇಷ್ಟೊತ್ತು ಅವ್ನ್ ತಿಂದೇ ಇರ್ತಾನ. ಹೌದೌದು, ಥೇಟ್ ಆ ಮಹಾಭಾರತದ ಭೀಮನ ಹಾಗೆ ಅಲ್ವೇನ್ರೋ? ಸಾಕು ಬಿಡಮ್ಮ, ನೋಡಲ್ಲಿ ಎಲ್ಲ ಕಾಯ್ತಿದ್ದಾರೆ. ಅವರು ನನ್ನ ಆಡ್ಕೊಂತಾರೆ. ಯಾಕೋ ಆಡ್ಕೊಂತಾರೆ? ಅವ್ರ ಅಮ್ಮಂದಿರೇನಾದ್ರು ತಿನ್ಸಲ್ವಾ? ಹಾಗಲ್ಲಮ್ಮ, ಎಲ್ಲ ನೋಡ್ತಿದ್ದಾರೆ. ನಾ ಆಮೇಲೆ ಬಂದು ತಿನ್ಕೊಂತೀನಿ. ಸರಿಯಪ್ಪ, ಹೋಗು. ಬೆಳಗ್ಗೆ ಬೇಗ ಎದ್ದಿರಿಗೆ ಆಗ್ತಿತ್ತಾ? ಹೋಗ್ಲಿ ಬಿಡು, ಹುಷಾರಾಗಿ ಹೋಗು. ಸರಿಯಮ್ಮ.
ಬಾಯ್ ಪುಟ. ಹಾಯ್ ಹಾಯ್ ಹಾಯ್. ನಡೀರೋ ಹೋಗೋಣ. ಓ ಭೀಮಸೇನ ಮಹಾರಾಜರ ಭೋಜನ ಆಯ್ತು. ಹೇ ಹೋಗ್ರೋ, ನೀವ್ ಹಿಂಗೆಲ್ಲ ಮಾತಾಡ್ದೆ ನಾನ್ ನಿಮ್ ಜೊತೆ ಬರಲ್ಲ. ಅವ್ನು ಸುಮ್ನೆ ತಮಾಷೆ ಮಾಡಿದ್ ಕಣೋ. ನಡೀರಿ, ಇನ್ನ ತುಂಬಾ ದೂರ ಹೋಗ್ಬೇಕು. ಎಲ್ಲ ರೆಡಿ ಆಗಿದ್ದೀರಲ್ವಾ? ಓ ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗಿದ್ದೀವಿ. ಸರಿಯಾಗಿದೆ, ಹೊರಡೋಣ. ಸೂರ್ಯರತ್ನ ಬರ್ಲೇ ಇಲ್ವೆಲ್ರು? ಅಗೋ ನೋಡು, ನೀನ್ ಹೇಳ್ತಿರುವಾಗ್ಲೇ ಬರ್ತಾ ಇದ್ದಾರೆ. ಪಾಪ ಅವ್ರ ಹತ್ರ ಸೈಕಲ್ ಇಲ್ಲ ಕಣ್ರೋ. ನಡ್ಕೊಂಡ್ ಬರ್ಬೇಕಲ್ವಾ, ಅದಕ್ಕೆ ಲೇಟ್. ಹೇಗಾದ್ರೂ ಮಾಡಿ ಅವ್ರಿಗೂ ಸೈಕಲ್ ಸಿಗೋ ಹಾಗೆ ಮಾಡ್ಬೇಕು ಕಣ್ರೋ ನಾವು. ಹೌದು, ಅಂಕಲ್ಗೆ ಅವ್ರಿಗೂ ಸೈಕಲ್ ಕೊಡ್ಸೋಕ್ ಮಾಡೋಣ. ಸರಿ, ಆದ್ರೆ ಅವರೇ ಎಲ್ಲ ದುಡ್ಡು ಹಾಕೋದ್ ಬೇಡ. ನಮ್ ಪಾಕೆಟ್ ಮನಿ ಸೇರಿಸಿ ಅಂಕಲ್ ಕೈಗೆ ಕೊಡೋಣ. ಏನಂತೀರಾ? ಗುಡ್ ಐಡಿಯಾ. ಏನಂತ ಗುಡ್ ಐಡಿಯಾ? ನಮ್ಮನ್ ಬಿಟ್ಟೋಗದಾ? ಬಿಟ್ಟೋಗೋ ಆಗಿದ್ರೆ ನಿಂಗೆ ಕಾಯ್ತಾ ನಿಲ್ತಿದ್ವಿ. ಸರಿ, ನಮ್ಮ ಹತ್ರ ಸೈಕಲ್ ಇಲ್ವಲ್ಲ, ಹೇಗ್ ಹೋಗೋದು? ಸುಮ್ನೆ ನಮ್ಮಿಂದ ನಿಮ್ಗೆಲ್ಲಾ ತೊಂದ್ರೆ ಆಗತ್ತೆ ಕಣ್ರೋ. ನಾನ್ ನೆನ್ನೆನೆ ಹೇಳ್ದೆ ನೀವು ಹೋಗ್ ಬನ್ನಿ, ನಾವ್ ಬರಲ್ಲ ಅಂತ. ನೋಡೋ ಸುರಿ, ನೀನ್ ಈಗೆಲ್ಲ ಹೇಳೋದಾದ್ರೆ ನಾವ್ ಯಾರು ನಿನ್ನ ಹತ್ರ ಮಾತಾಡಲ್ಲ. ಫ್ರೆಂಡ್ಸ್ ಅಂದ್ರೆ ಏನಂತ ಅನ್ಕೊಂಡಿದೀರಾ? ನೀವಿಬ್ರು ನೆನ್ನೆನೆ ನಮ್ಮೆಲ್ರ ಫ್ರೆಂಡ್ಸ್ ಆಗ್ಬಿಟ್ರಿ. ಫ್ರೆಂಡ್ಸ್ ಅಂದ್ರೆ ಕಷ್ಟ ಸುಖ ಎರಡರಲ್ಲೂ ಜೊತೆಲಿ ಇರ್ಬೇಕು ಕಣ್ರೋ. ಈಗೇನು ನಿಮ್ ಹತ್ರ ಸೈಕಲ್ ಇಲ್ಲ ಅಷ್ಟೇ ತಾನೆ? ನಮ್ಮಲ್ಲೇ ಇಬ್ರು ಡಬಲ್ ಹೋದ್ರೆ ಆಯ್ತು. ನಾನು ಸೂರ್ಯನ್ ಕೂರ್ಸ್ಕೊಳ್ತೀನಿ. ಪ್ರಾಬ್ಲಮ್ ಸಾಲ್ವ್. ಆಯ್ತು ಕಣ್ರೋ, ನಡೀರಿ ಹೋಗೋಣ. ನಡೀರೋ ಹೋಗೋಣ. ಮಿಸ್ ರಮ್ಯಾ, ನೋಡಿ ಅವ್ರ ಮುಖಗಳನ್ನ. ಪಾಪ ಮುಖ ತೊಳೆದು ಎಷ್ಟು ದಿನ ಆಗಿದೆಯೋ, ತಲೆ ಬಾಚಿ ಎಷ್ಟು ದಿನ ಆಗಿದೆಯೋ. ನಿಮ್ ಈ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮಂದಿರು ಎಷ್ಟು ಮುದ್ದು ಮಾಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಮುದ್ದು ಮಾಡೋರು ಇಲ್ಲ, ತುತ್ತು ಅನ್ನ ಕೊಡೋರು ಗತಿ ಇಲ್ಲ. ತಿನ್ನು ಪುಟ. ಒಂದ್ ಕಡೆ ಸಾಯ್ತಾ ಬಿದ್ದಿರೋ ತಾಯಿ, ಇನ್ನೊಂದ್ ಕಡೆ ಕುಡುಕ್ ತಂದೆ. ಮನೆ ಜವಾಬ್ದಾರಿ ಎಲ್ಲ ಈ ಪುಟ್ಟಿ ಹಗಲ ಮೇಲೆ. ಈ ವಯಸ್ಸಿನಲ್ಲಿ ಎಷ್ಟೋ ಜನ ಆರಾಮಾಗಿ ಸ್ಕೂಲಿಗೆ ಹೋದ್ರೆ ಈ ಮಕ್ಕಳು ಮಧ್ಯಾಹ್ನದನ್ನ ಹೇಗ್ ಸಂಪಾದಿಸೋದು ಅಂತ ತಲೆ ಕೆಡ್ಸ್ಕೊತಿರ್ತಾರೆ. ಯಾಕ್ ಮಕ್ಳ ಎಂಜಿನಲ್ಲಿ ಊಟ ಮಾಡ್ತಾ ಇದ್ದೀರಾ? ನಿಮಗ್ ಮನೆ ಇಲ್ವಾ? ಇಲ್ಲ ಅಕ್ಕ, ನಮ್ಗೆ ಮನೆ ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ನಮ್ಗೆ ಭಿಕ್ಷೆ ಸಿಗ್ತಾ ಇರೋ ದಿನ ತುಂಬಾ ಹಸ್ವಾದ್ರೆ ಇಲ್ಲಿ ಬಂದ್ ತಿಂತೀವಿ. ನೋಡಿ ಮಕ್ಳ, ಇನ್ಮೇಲೆ ನಮ್ಗೆ ಯಾರು ಇಲ್ಲ ಅಂತ ಹೇಳ್ಬೇಡಿ. ನಿಮ್ಗೆಲ್ಲ ಅಕ್ಕ ನಾನಿದ್ದೀನಲ್ಲ. ನೀನು ನಮ್ಮ ಅಕ್ಕನ? ಹೌದು, ಇನ್ಮೇಲೆ ನಾನೇ ನಿಮ್ ಅಕ್ಕ. ನಿಮ್ಗಿರಾಕ್ ಮನೆ ಊಟ ಎಲ್ಲ ನಾನೇ ಕೊಡ್ತೀನಿ. ಅಕ್ಕ, ಇದು ನಿಜಾನಾ? ಇಲ್ಲ, ಇದು ಕನ್ಸಿರ್ಬೋದು. ಅವಾಗವಾಗ ನನ್ಗೆ ಈ ತರ ಕನ್ಸು ಬೀಳ್ತಾ ಇರತ್ತೆ. ನಿಜಕ್ಕ? ಹೌದು, ಇದೇನು ಕನ್ಸಲ್ಲ. ಈಗ 3 ಜನರು ನಿಮ್ ಹೆಸರು ಹೇಳಿ. ನಾನ್ ರಾಣಿ, ನಾನ್ ಶಿವ, ನಾನ್ ಪುಟ್ಟ. ಸರಿ, ಈಗ ನೀವು 3 ಜನನು ನಾನ್ ಹೇಳ್ದಾಗ ಕೇಳ್ಬೇಕು. ಕೇಳ್ತೀರಲ್ಲ? ಆಯ್ತು, ಕೇಳ್ತೀವಕ್ಕ. ಹಾಗಾದ್ರೆ ಮೊದ್ಲು ಎಂಜಿನ ಬಿಸಾಕಿ ನನ್ ಜೊತೆ ಬನ್ನಿ. ಯಾಕೆ ಈ ಅಕ್ಕ ನಿಮ್ಗೆ ಬೇರೆ ಊಟ ಕೊಡ್ಸಲ್ಲ ಅನ್ಕೊಂಡ್ರಾ? ಅಬ್ಬಾ, ಎಷ್ಟ್ ಚೆನ್ನಾಗಿದೆ ಕಣ್ರೋ ಈ ಫಿಲಮು. ಹೌದೌದು, ತುಂಬಾ ಚೆನ್ನಾಗಿದೆ. ಇನ್ನು ಒಳಗಡೆನೂ ಹೋಗಿಲ್ಲ, ಫಿಲಮು ನೋಡಿಲ್ಲ. ಪೋಸ್ಟರ್ ಚೆನ್ನಾಗಿರ್ಬೇಕಾದ್ರೆ ಫಿಲಮ್ ಇನ್ನೆಷ್ಟ್ ಚೆನ್ನಾಗಿರ್ಬೋದು. ಒಳಗಡೆ ಹೋದ್ಮೇಲೆ ನೀವೇ ನೋಡ್ತಿರಲ್ಲ. ಎಲ್ಲೋ ವಿಜಯ್ ಅಂಕಲ್ ಅವ್ರು ಬರ್ತಾರಾ ಇಲ್ವಾ? ನಿನ್ಗೆ ಯಾವಾಗ್ಲೂ ಡೌಟ್, ಅಂಕಲ್ ಯಾವತ್ತಾರು ಮಿಸ್ ಮಾಡಿದಾರಾ? ಇದುವರೆಗೂ ಮಾಡಿಲ್ಲ, ಇವತ್ತು ಮಾಡಲ್ಲ. ಬಹುಶಃ ಸ್ಟೇಷನ್ ಇಂದ ಹೊರಟಿರ್ತಾರೆ, ಆಗ್ಲೇ ಹತ್ರ ಬಂದ್ಬಿಟ್ಟಿರ್ತಾರೆ. ಹತ್ರ ಬರೋದೇನು, ಅಲ್ಲೋಡಿ ಆಗ್ಲೇ ಟಿಕೆಟ್ ತಗೊಂಡ್ ಬರ್ತಾ ಇದ್ದಾರೆ. ಹಾಯ್, ನಮ್ ಪುಟಾಣಿ ಫೋರ್ಸ್ ಹೇಗಿದೆ? ಫೈನ್ ಅಂಕಲ್. ತಗೊಳ್ಳಿ ಟಿಕೆಟ್ಸ್. ಎಲ್ಲಾ ಫಿಲ್ಮ್ ನೋಡ್ಕೊಂಡು ಹುಷಾರಾಗಿ ಬರ್ಬೇಕಾಯ್ತಾ? ಅಂಕಲ್, ನೀವು ನಮ್ ಜೊತೆ ಒಳಗ್ ಬರಲ್ವಾ? ಫಿಲಂ ನೋಡಲ್ವಾ? ಇಲ್ಲ ಪುಟ್ಟ, ನನಗೆ ತುಂಬಾ ಕೆಲಸ ಇದೆ. ನೀವೆಲ್ಲ ಎಂಜಾಯ್ ಮಾಡಿ, ನಾ ಇನ್ನೊಂದ್ ದಿವಸ ಬರ್ತೀನಿ. ಓಕೆ? ನೀವೊಬ್ರೇ ಅಲ್ಲ, ರಮ್ಯಾ ಆಂಟಿನೂ ಬರ್ಬೇಕು. ಸರಿ ಅಮ್ಮ, ಇಬ್ರು ಬರ್ತೀವಿ. ಈಗ ನೀವೆಲ್ಲ ಹುಷಾರ ಹೋಗಿ ಬನ್ನಿ, ಆಯ್ತಾ? ಒಂದ್ ನಿಮಿಷ ಇರಿ.
ಎಲ್ಲ ಒಂದೊಂದೇ ತಿನ್ಬೇಕು. ಓಕೆ ಅಂಕಲ್. ಮಿಸ್ ರಮ್ಯಾ, ನೋಡಿ ಅವ್ರ ಮುಖಗಳನ್ನ. ಪಾಪ ಮುಖ ತೊಳೆದು ಎಷ್ಟು ದಿನ ಆಗಿದ್ಯೋ, ತಲೆ ಬಾಚಿ ಎಷ್ಟು ದಿನ ಆಗಿದ್ಯೋ. ನಿಮ್ ಈ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮಂದಿರು ಎಷ್ಟು ಮುದ್ದು ಮಾಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಮುದ್ದು ಮಾಡೋರು ಇರ್ಲಿ, ತುತ್ತು ಅನ್ನ ಕೊಡೋರು ಗತಿ ಇಲ್ಲ. ಒಂದ್ ಕಡೆ ಸಾಯ್ತಾ ಬಿದ್ದಿರೋ ತಾಯಿ, ಇನ್ನೊಂದ್ ಕಡೆ ಹುಡುಕ್ ತಂದೆ. ಮನೆ ಜವಾಬ್ದಾರಿ ಎಲ್ಲ ಈ ಪುಟ್ಟಿ ಹಗಲ ಮೇಲೆ. ಪುಟ, ನಿನ್ನ ಹೆಸರೇನು? ಪಾರ್ವತಿ. ನಿನ್ನ ಹೆಸರು? ಚಂದ್ರ. ಅವರು ನಿಮ್ಮ ಅಜ್ಜನಾ? ಅಲ್ಲಕ್ಕ, ನಮ್ಗೆ ಯಾರೂ ಇಲ್ಲ. ತಪ್ಪು, ಆತರ ಎಲ್ಲ ಹೇಳ್ಬಾರ್ದು. ನಿಜವಾಗ್ಲು ನಮ್ಗೆ ಯಾರೂ ಇಲ್ಲ ಅಕ್ಕ. ಇಷ್ಟ ದಿನ ಇರ್ಲಿಲ್ಲ, ಆದ್ರೆ ಈಗ ನಾನಿದ್ದೀನಲ್ವಾ. ನಾವಿಬ್ರು ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ. ಅಕ್ಕ, ನೀವು ನಮ್ಗೆ ಊಟ ಕೊಡ್ತೀರಾ ಅಲ್ವಾ ಅಕ್ಕ? ಹೌದು. ಇನ್ಮೇಲೆ ನೀವು ಎಲ್ಲಾ ಮಕ್ಕಳ ತರ ಸ್ಕೂಲ್ ಕೂಡ ಹೋಗ್ತೀರಾ, ನನ್ ಜೊತೆಲೇ ಇರ್ತೀರಾ. ನಿನ್ ತಲೆ ಇದೆಯಲ್ಲಣ್ಣ, ನನ್ನ ತಲೆ ಇಲ್ಲೇ ಇದಲ್ಲಣ್ಣ. ನನ್ನ ತಲೆ ಅದು ಇದೆಯಲ್ಲಣ್ಣ. ಮುಚ್ಚು, ನನ್ ಕರ್ಮ. ನೀನ್ ನನ್ನ ಜೊತೆ ಸೇರ್ಸ್ಕೊಂಡಲ್ಲ. ಸಾರಿ ಅಣ್ಣ, ತಪ್ಪಾಯ್ತು. ಸರಿ ಸರಿ, ಅಲ್ಲಿ ವಾಚ್ ಮಾಡು. ರಮ್ಯಾ, ನೀವು ಕೇಳಿದ್ಮೇಲೆ ಮುಗೀತು. ಈ ಮಕ್ಕಳು ನನ್ನ ಮಕ್ಕಳಿದ್ದಾಗೆ, ನೀವೇನು ಯೋಚನೆ ಮಾಡ್ಬೇಡಿ. ಥ್ಯಾಂಕ್ ಯು ಸರ್. ಇನ್ಮೇಲೆ ಇವ್ರುಗಳು ತಿಂಗಳು ದುಡ್ಡು ಕಟ್ಟೋ ಜವಾಬ್ದಾರಿ ನಂದು. ರಮ್ಯಾ, ನಿಮ್ಮಷ್ಟು ಒಳ್ಳೆ ಮನಸ್ಸು ಎಲ್ಲಾ ಹುಡುಗಿಗಳು ಬಂದ್ಬಿಟ್ರೆ ಈ ದೇಶದಲ್ಲಿ ಹಸಿವು ಬರ್ತನ ಅನ್ನೋದೇ ಇರಲ್ಲ. ಪ್ಲೀಸ್. ಓ, ನಿಮ್ಗೆ ಹೊಗಳಿಕೆ ಅಂದ್ರೆ ಆಗಲ್ವಲ್ಲ? ಸರಿ, ನೀವಿನ್ ಹೊರಡಿ. ಓಕೆ, ತುಂಬಾ ಥ್ಯಾಂಕ್ಸ್. ಆಂಟಿ, ನಮ್ಮನ್ನ ಬಿಟ್ಟು ಹೋಗ್ತೀರಾ? ಪುಟ, ನಾನೆಲ್ಲೂ ಹೋಗ್ತಿಲ್ಲ ಕಣೋ. ನೀವು ಸ್ನಾನ ಮಾಡಿ ಊಟ ಮಾಡಿ ರೆಡಿ ಆಗೋದ್ರೊಳಗೆ ಮತ್ತೆ ಬರ್ತೀನಿ. ಆಗ ಹೊಸ ಫ್ರೆಂಡ್ಸ್ ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಸರಿನಾ? ಅಕ್ಕ, ಹೊಸ ಫ್ರೆಂಡ್ಸ್ ಯಾರು? ಅದು ಸರ್ಪ್ರೈಸ್. ಹೇಗಿದ್ರು ನಾನು ಸಂಜೆ ಬರ್ತೀನಲ್ಲ, ಆಗ್ಲೇ ನಿಮಗ್ ಗೊತ್ತಾಗುತ್ತೆ. ಹಾಗೆ ನಾನು ಬರ್ಬೇಕಂದ್ರೆ ನಿಮ್ಮೆಲ್ಲರಿಗೂ ಹೊಸ ಬಟ್ಟೆ ತರ್ತೀನಿ, ಸರಿನಾ? ಸರಿ ಆಂಟಿ, ಬಾಯ್. ಹಲೋ, ಇದು ಫಿಲಂ ಅಲ್ಲ, ಅದು ಕಾರು, ನಮ್ದು ಸೈಕಲ್. ತಗೊಳ್ಳೋ ಫೋನು. ಏನ್ರ ಮಾಡೋದೀಗ? ನಾಟ್ ರೀಚಬಲ್ ಬರ್ತಾ ಇದೆಯಲ್ಲ. ಹಾಗಿದ್ರೆ ರಮ್ಯಾ ಆಂಟಿಗೆ ಫೋನ್ ಮಾಡಿ ವಿಷಯ ತಿಳಿಸು. ಹಲೋ ರಮ್ಯಾ ಆಂಟಿನಾ? ನಾನು ಭೀಮಾ. ಏನ್ ವಿಷಯ ಹೇಳು ಭೀಮಾ. ಆಂಟಿ, ನಾವು ಬರುವಾಗ ಒಂದ್ ಹುಡುಗಿನ ಕಳ್ಳರು ಕಿಡ್ನಾಪ್ ಮಾಡ್ಬಿಟ್ರು. ವಾಟ್? ನಿಜ ಹೇಳ್ತಿದ್ಯಾ? ಕೊಡೋ ಇಲ್ಲಿ, ನಾನ್ ಮಾತಾಡ್ತೀನಿ. ಹೌದು ಆಂಟಿ, ನಿಜ. ವಿಜಯ್ಗೆ ವಿಷಯ ತಿಳಿಸಿದ್ರಾ? ಇಲ್ಲ ಆಂಟಿ, ಅಂಕಲ್ ಫೋನ್ ನಂಬರ್ ನಾಟ್ ರೀಚಬಲ್ ಇದೆ. ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದೀವಿ. ಹಾಗಿದ್ರೆ ನಂಬರ್ ಕೊಟ್ರೋ? ಕೈ ಕೊಡು. KA 042263. ಸರಿ, ಹಾಗಿದ್ರೆ ನೀವೆಲ್ಲ ಮನೆಗ್ ಬಂದ್ಬಿಡಿ, ನಾನ್ ನೋಡ್ಕೊಳ್ತೀನಿ. ಓಕೆ, ಬಾಯ್. ಸರಿ ಆಂಟಿ, ಬಾಯ್. ಏನಿಲ್ಲ ಕಣೋ, ನಾವ್ ಮನೆಗ್ ಹೋಗ್ಬೇಕಂತೆ. ಮನೆಗ? ಛೇ, ಆ ಕಾರ್ನ ಚೇಸ್ ಮಾಡಿ ಇರ್ತಿದ್ರೆ ಎಂತ ಅಡ್ವೆಂಚರ್ ಇರ್ತಿತ್ತು. ಇದೇನ್ ಹ್ಯಾರಿ ಪಾಟರ್ ಫಿಲ್ಮ್ ಅಲ್ಲ ಕಣೋ, ನಡಿ ಸುಮ್ನೆ ಮನೆಗೆ ಹೋಗೋಣ. ಯಾಕೆ ಹ್ಯಾರಿ ಪಾಟರ್ ಫಿಲ್ಮ್ ಹುಡುಗರು ಮಾತ್ರ ಅಡ್ವೆಂಚರ್ ಮಾಡ್ಬೇಕಾ? ನಾವ್ ಮಾಡ್ಬಾರ್ದಾ? ಬಿಡೋ ಸೋರಿ, ಈ ಹುಡುಗಿರಲ್ಲ ಎದುರು ಪುಕ್ಲೀರು. ಹಲೋ, ನಾವೇನ್ ಹೆದ್ರು ಪುಕ್ಲೀರಲ್ಲ. ಆಂಟಿ ಹೇಳಿದ್ದನ್ನ ನಾನ್ ನಿಮ್ಗೆ ಹೇಳ್ದೆ ಅಷ್ಟೇ. ನಿಜವಾಗ್ಲೂ ಕಾರ್ ಫಾಲೋ ಮಾಡೋದಾದ್ರೆ ನಾವ್ ಬರಕ್ ರೆಡಿ ಅಲ್ವೇನೆ ರತ್ನ? ಹೌದು, ನಮ್ಗೇನು ಹೆದರಿಕೆ ಇಲ್ಲ. ಆಯ್ತು ಬಿಡ್ರಪ್ಪ, ಆ ವಿಷಯ ಸುಮ್ನೆ ಮಾತಾಡಿ ಏನ್ ಉಪಯೋಗ? ಕಾರ್ ಹೋಯ್ತು, ಆಂಟಿ ವಿಷಯನೂ ತಿಳಿಸಿ ಆಯ್ತು. ನಡೀರಿ ಹೋಗೋಣ. ತಿಪ್ಪೇಶಿ. ಹಾ, ನಮಸ್ಕಾರ ಮೇಡಮ್. ಸಾಹೇಬ್ರಲ್ಲಿ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದೀರಾ? ಸಾಹೇಬ್ರು ಒಳಗಡೆ ಇದ್ದಾರೆ, ನೀವು ಕೂತ್ಕೊಳ್ಳಿ ಮೇಡಮ್, ಸ್ವಲ್ಪ ಕಾಫಿ ಕುಡಿತಾರಂತೆ. ಅಯ್ಯೋ ತಿಪ್ಪೇಶಿ, ಅರ್ಜೆಂಟ್ ವಿಷಯ ಮಾತಾಡ್ಬೇಕು. ವಿಷಯ ಎಲ್ಲಿ? ಮೊಬೈಲ್ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಲ್ಯಾಂಡ್ ಲೈನ್ ನೋಡಿದ್ರೆ ಸರಿ ಇಲ್ಲ ಅಂತಿದೆ.
ಏನಾಗಿದೆ ನಿಮ್ ಸ್ಟೇಷನ್ಗೆ? ಇದುವರೆಗೂ ಚೆನ್ನಾಗೇ ಇತ್ತು ಮೇಡಮ್. ಇನ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಸಾಹೇಬ್ರು ಒಳಗಡೆ ಗರಮ್ಮಾಗಿ ಬೆಂಡೆತ್ತಾ ಇದಾರೆ. ಏನು ಬೆಂಡೆತ್ತಾ ಇದಾರಾ? ಇಂಪಾಸಿಬಲ್. ಇಂಥ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಯಾವತ್ತೂ ವಿಜಯ್ ಕೊಡಲ್ಲ. ಅದಕ್ಕೆ ಅವ್ರ ವಿರುದ್ಧ ತಾನೇ? ಹೌದು ಮೇಡಮ್. ಅವ್ರ ಆರ್ಡಿನರಿ ಕಳ್ರು, ಪಿಕ್ ಪಾಕೆಟ್ ಕಳ್ರು ಇವ್ರನ್ನೆಲ್ಲ ಮುಟ್ಟಕ್ಕೆ ಹೋಗಲ್ಲ. ಅಂತವರಿಂದ ನಮ್ ಸ್ಟೇಷನ್ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅವರು ಫಸ್ಟ್ ಟೈಮ್ ಬೆಂಡೆತ್ತಾ ಇರೋದು ಯಾರು ಗೊತ್ತಾ? ಓ ತಿಪ್ಪೇಶಿ, ಇಂಥ ಟೈಮಲ್ಲೂ ಸಸ್ಪೆನ್ಸಾ? ಅದ್ ಯಾರು ಅಂತ ಹೇಳ್ಬಾರ್ದಾ? ಹೋಮ್ ಮಿನಿಸ್ಟರ್ ಮಗನಿಗೆ. ಏನು ಹೋಮ್ ಮಿನಿಸ್ಟರ್ ಮಗನ? ಯಾಕೆ? ಒಬ್ಬ ಹುಡುಗಿನ ರೇಪ್ ಮಾಡಿರೋದಕ್ಕೆ. ಅದಕ್ಕೆ ಅವನ ಮೇಲೆ ಕೇಸ್ ಹಾಕಿದ್ಬಿಟ್ಟು ಅವ್ನ್ಗೆ ಯಾಕೆ ಹೊಡಿಬೇಕು? ಅಷ್ಟಕ್ಕೂ ಅವ್ನ್ ರೇಪ್ ಮಾಡಿದನೋ ಇಲ್ವೋ ಯಾರು ಗೊತ್ತು? ಸಾಹೇಬ್ರೇನೋ ಅವ್ನ್ ಹಿಡ್ಕೊಂಬಂದ್ ಕೇಸ್ ಹಾಕೋಣ ಅಂತಾನೆ ಇದ್ರು. ಆದ್ರೂನು ಅವನ್ ಗೋಲಿನ ಅವನೇ ತೋಡ್ಕೊಂಬಿಟ್ಟ. ಫೋನ್ ಮಾಡು, ಅವಳನ್ನ ಹಾಳು ಮಾಡಿದ್ರು ಏನಂತೆ, ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಅಂದ. ನಿನ್ ಕೇಸ್ ಹಾಕೋದಿರ್ಲಿ, ನನ್ ಕಾಲ್ ಹಿಡಿಬೇಕಾಗತ್ತೆ. ನಾ ಹುಡುಗಿಗೆ ರೇಪ್ ಮಾಡಿದ್ರೆ ನಿನ್ ಗಂಟೇನು ಹೋಯ್ತಯ್ಯ? ನಾನು ಅವಳಿಗೆ ದುಡ್ಡು ಕೊಟ್ಟು ಸರಿ ಮಾಡ್ತೀನಿ. ತಕ್ಷಣ ಬಿಡದಿದ್ರೆ ನಮ್ಮ ಅಪ್ಪಂಗ್ ಫೋನ್ ಮಾಡಿ ನೀನ್ ಸಸ್ಪೆಂಡ್ ಮಾಡ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಅಂದ. ನಾನ್ ಸರ್ವಿಸ್ ನಲ್ಲಿ ನಾನೇ ನೋಡಿರ್ಲಿಲ್ಲ. ಸಾಹೇಬ್ರಿಗೆ ಅದೆಲ್ಲಿತ್ತೋ ಕೋಪ. ಹಿಡ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಇರೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಈಗ ಮುಗ ಬೆಂಡ ಎತ್ತಾ ಇದ್ದಾರೆ. ಓ ಮೈ ಗಾಡ್. ಈಗ ಹೇಳ್ ರಮ್ಯಾ, ನೀನೇನ್ ಬಂದಿದ್ದು? ಇಂಥದೇ ಒಂದು ಘಟನೆ ರಿಂಗ್ ರೋಡ್ ಅಲ್ಲಿ ನಡೆದಿದೆ. ಆ ವಿಷಯನ ತಿಳಿಸೋಣ ಅಂತ ನಿನಗೆ ಫೋನ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ನಿನ್ನ ಹುಡ್ಕೊಂಡು ನಾನೇ ಬಂದೆ. ಏನದು ಇಂಥದೇ ಘಟನೆ ಅಂದ್ರೆ? ರೇಪಾ? ಅಲ್ಲ, ಒಂದ್ ಹುಡುಗಿ ಕಿಡ್ನಾಪ್. ಏನು ಕಿಡ್ನಾಪ್? ಎಲ್ಲಿ, ಯಾವಾಗ? ಈಗ ಒಂದು 15 ನಿಮಿಷದ ಮುಂಚೆ. ಹೌದಾ? ಯಾರು ನೋಡಿದ್ದು? ಅದೇ ನಮ್ ಪುಟಾಣಿ ಫೋರ್ಸ್ ಹುಡುಗರು. ಕಿಡ್ನಾಪರ್ಸ್ ಯೂಸ್ ಮಾಡಿರೋ ಆ ವೈಟ್ ಕ್ವಾಲಿಸ್ ನಂಬರ್ ನ ನೋಟ್ ಮಾಡ್ಕೊಂಡಿದ್ದಾರೆ. ಹೌದಾ? ಏನ್ ನಂಬರು? ಕ್ವಾಲಿಸ್ ನಂಬರ್ KA042263. ಈಗ ತಾನೇ ರಿಂಗ್ ರೋಡ್ ಕಡೆಯಿಂದ ತುಮಕೂರು ಕಡೆಗೆ ಹೋಗ್ತಾ ಇದೆಯಂತೆ. ಹೌದಾ? ಹಾಗಾದ್ರೆ ಒಂದ್ ನಿಮಿಷ ಇರು. ಹಲೋ ಕಂಟ್ರೋಲ್ ರೂಮ್. ಹಲೋ 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 ಕಂಟ್ರೋಲ್ ರೂಮ್. ಹಲೋ ಕಂಟ್ರೋಲ್ ರೂಮ್. ರಮ್ಯಾ, ಆ ವ್ಯಾನ್ ನಾನೇ ಹೇಳಕ್ ಟ್ರೈ ಮಾಡ್ತೀನಿ. ಓಕೆ, ನೀನ್ ಮನೆಗೆ ಹೋಗು. ಓಕೆ, ಥ್ಯಾಂಕ್ಸ್ ವಿಜಯ್. ನಿನ್ನಿಂದ ನನ್ಗೆ ಇದೇ ಭರವಸೆ ಇತ್ತು. ನಾನು ಹೋಗ್ಬಿಟ್ಟು ಬರ್ತೀನಿ. ಬಾಯ್. ತಿಪ್ಪೇಶಿ, ಆ ರಾಕೇಶ್ FIR ರೆಡಿ ಮಾಡು. ರಾಕೇಶ್ ಬಗ್ಗೆ ಬಿ ಕೇರ್ಫುಲ್. ನಾ ಫೋನ್ ಮಾಡಿದ ತಕ್ಷಣ ಬಂದ್ಬಿಡು. ಮೈಂಡ್ ಇಟ್. ಆಯ್ತು ಸರ್. ಎಸ್ ಸರ್. ವಿಜಯ್, ನಾನು ಇಲ್ಲೇ ಕಾಯ್ತಾ ಇದ್ದೀನಿ. ಬಾಸ್, ಏನ್ ಮಾಡೋದು? ಎಲ್ಲ ಕಡೆ ಪೊಲೀಸರು ಹಿಂದೆ ಬಿಟ್ಟಿದ್ದಾರೆ. ಓಕೆ ಬಾಸ್, ಅವ್ರಿಗೆ ಏನ್ ಮಾಡ್ಬೇಕಂತೀರಾ? ಓಕೆ ಬಾಸ್, ಬರ. ಬೇಗ ಬೇಗ. ನನ್ ಪ್ರಾಣ ಉಳಿಸೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಏನ್ ನಿಮ್ ಹೆಸರು? ನನ್ನ ಹೆಸರು ರೇಖಾ ಅಂತ. ಮಿಸ್ ರೇಖಾ, ನಿಮ್ ಪ್ರಾಣ ಉಳಿಸಿದ್ದು ನಾನಲ್ಲ, ನಮ್ ಪುಟಾಣಿ ಫೋರ್ಸ್ ಹುಡುಗರು. ಸರ್, ಏನ್ ಮಾಡೋದು? ಇವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ನೀನು ವ್ಯಾನ್ ಹತ್ರನೇ ಇರು. ಎಸ್ ಸರ್. ಮಕ್ಕಳೇ, ಇವತ್ತು ನಿಮ್ಗೆಲ್ಲ ಹೊಸ ಫ್ರೆಂಡ್ ನ ಪರಿಚಯ ಮಾಡಿಸ್ತೀನಿ. ಇವ್ರ ಮನೆಯಲ್ಲಿ ಆಂಟಿ? ನೋಡಿ ಪುಟಾಣಿಗಳ, ಇವ್ರಿಗೆ ತಮ್ಮವರು ಅಂತ ಯಾರು ಇಲ್ಲ. ಇವ್ರಿಗಿರೋಕೆ ತಂದೆ ಆದ ಒಂದ್ ಮನೆನೂ ಇಲ್ಲ. ನಿಮ್ಗೆಲ್ಲ ಇರೋ ತರ ಅಪ್ಪ ಅಮ್ಮನೂ ಇಲ್ಲ. ಹೌದಾ ಆಂಟಿ? ಅಯ್ಯೋ ಪಾಪ, ಮತ್ ಇವ್ರೆಲ್ಲಿರ್ತಾರ ಆಂಟಿ? ಇವ್ರು ತುಂಬಾ ಕಷ್ಟದಲ್ಲಿದ್ರು. ಅದಕ್ಕೆ ನಾನೇ ಕರ್ಕೊಂಡ್ ಬಂದಿದೀನಿ. ಇವ್ರಿಗೆಲ್ಲ ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ರು ನಾವೇ ಆಗ್ಬೇಕು. ನಿಮ್ಗೆಲ್ಲ ಫ್ರೆಂಡ್ ಆಗೋಕ್ ಇಷ್ಟ ಇದೆಯಾ? ಅಬ್ಬಾ, ಥ್ಯಾಂಕ್ಸ್ ಕಣ್ರು. ನೀವೆಲ್ಲ ಏನಂತೀರೋ ಅಂತ ನನ್ಗೆ. ಆಂಟಿ, ನೀವ್ ನಮ್ಮನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು. ಈ ಪುಟಾಣಿ ಫೋರ್ಸ್ ಅಂದ್ರೆ ಏನ್ ಅನ್ಕೊಂಡಿದೀರಾ? ಓಕೆ ಓಕೆ, ಸಾರಿ ಕಣ್ರು. ಆಂಟಿ, ಇವ್ರ ಹೆಸರೇನು?
ಇವ್ರ ಹೆಸರೆಲ್ಲ ಏನ್ ಗೊತ್ತಾ? ಹೇಳ್ತೀನಿ ಕೇಳಿ. ಇವಳು ಪಾರ್ವತಿ, ರಾಣಿ, ಚಂದ್ರ, ಶಿವು, ಇಂದ್ರ, ಪುಟ್ಟ. ಈಗ ನೀವೆಲ್ರು ನಿಮ್ ಹೆಸರನ್ನ ಹೇಳ್ಕೊಂಡು ಇವ್ರನ್ನ ಫ್ರೆಂಡ್ ಮಾಡ್ಕೊಂಡು ನಿಮ್ ಗ್ರೂಪ್ ಸೇರಿಸ್ಕೊಳ್ಳಿ. ನಮ್ ಗ್ರೂಪ್ ಸೇರಿಸ್ಕೊಳ್ಳೋದ? ಆಗ್ಲೇ ಇವರೆಲ್ಲ ನಮ್ ಗ್ರೂಪ್ ಸೇರ್ ಆಯ್ತಾ ಆಂಟಿ? ಹಲೋ ಓಕೆ, ಈಗ ಪರಿಚಯ ಎಲ್ಲ ಆಗಿದ್ರೆ ನಾನೊಂದೆರಡು ಮಾತಾಡ್ಬೋದಾ? ಪರ್ಮಿಷನ್ ಕೊಡ್ತೀರಾ? ಓ ಖಂಡಿತ ಅಂಕಲ್, ಪರ್ಮಿಷನ್ ಗ್ರಾಂಟೆಡ್. ಅಬ್ಬಾ, ಕಿಲಾಡಿ ಮಕ್ಕಳು ಕಂಡ್ರು ನೀವು. ನಿಜವಾಗ್ಲೂ ನಮ್ ಈ ಪುಟಾಣಿ ಫೋರ್ಸ್ ನೋಡಿ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ಹೌದು, ಇವರು ಚುರುಕಾಗಿ ನಂಬರ್ ನೋಟ್ ಮಾಡ್ಕೊಂಡಿದ್ರಿಂದ ರೇಖಾ ಅವತ್ತು ಉಳ್ಕೊಂಡ್ಲು. ಹೌದು, ನಿಜವಾಗ್ಲೂ ಮಕ್ಕಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ಸ್ ಬೇಡ ಆಂಟಿ, ಅದರಿಂದ ಏನು ಸಿಗಲ್ಲ. ಹೌದೌದು, ಚಾಕ್ಲೇಟ್ ಖಂಡಿತ ಸಿಗಲ್ಲ. ನೋಡಿದ್ರಾ ಮಿಸ್, ನಮ್ ಪುಟಾಣಿಗಳು ಎಷ್ಟು ತುಂಟ್ರಿದಾರ ಅನ್ನೋದನ್ನ? ಆಫ್ಕೋರ್ಸ್, ಮಕ್ಕಳು ತುಂಟನ ಮಾಡಿದ್ರೆ ಚಂದ. ಸರಿ, ಎಲ್ರಿಗೂ ನಾನು ನನ್ನ ಕಡೆಯಿಂದ ಕ್ಯಾಡ್ಬರಿ ಚಾಕ್ಲೇಟ್ ಕೊಡಿಸ್ತೀನಿ. ಸರಿ, ನಿಮ್ದಾಯ್ತು. ಆದ್ರೆ ಅಂಕಲ್ ಆಂಟಿ ಎಷ್ಟ್ ದಿನಗಳಿಂದ ನಮ್ಗೆ ಸಿಟಿ ಎಲ್ಲ ಜಾಲಿಯಾಗಿ ರೌಂಡ್ ಓಡಿಸ್ಬೇಕು ಅಂತ ಹೇಳ್ತಿದಾರೆ ಗೊತ್ತಾ? ಹೌದು, ಅಂಕಲ್ ಆಂಟಿಗೆ ನಿಜವಾಗ್ಲೂ ಖುಷಿಯಾಗಿದ್ರೆ ನಾಳೆ ನಮ್ಮನ್ನ ರೌಂಡಿಂಗ್ ಕರ್ಕೊಂಡೋಗ್ಬೇಕು, ಶಾಪಿಂಗ್ ಮಾಡಿಸ್ಬೇಕು. ಲೋ, ಏನ್ರೋ ಇದು? ಒಂದ್ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಲಂಚ ಕೇಳಿದ್ರೆ ನೀವು ಮಾಡೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಕೊಂಡ್ರೋ. ಆಗ್ಲಿ ಪರವಾಗಿಲ್ಲ, ನಾಳೆ ಕರ್ಕೊಂಡು ಹೋಗಕ್ ಆಗತ್ತೋ ಇಲ್ವೋ ಅಷ್ಟೇ ಹೇಳಿ ಸಾಕು. ಆಯ್ತಪ್ಪ, ಪುಟಾಣಿ ಫೋರ್ಸ್ ಇಷ್ಟು ಫೋರ್ಸ್ ಮಾಡುವಾಗ ನಾನ್ ಇಲ್ಲ ಅನ್ನಕ್ಕಾಗತ್ತಾ? ಆಯ್ತಾ? ಅಲ್ಲೋಡ್ರೋ, ಪೊಲೀಸ್ ಬರ್ತಿದ್ದಾರೆ. ಇನ್ನೊಂದ್ಸಲ ಮಾಡಲ್ಲ ಸರ್, ತಪ್ಪಾಯ್ತು, ನಿಮ್ ದಮಯ್ಯ ಅಂತೀವಿ ಸರ್. ಅಣ್ಣ, ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಎಲ್ಲ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸೌಮ್ಯ ಸರ್. ಬೇಬಿ ಅಣ್ಣ. ನಾನೇನ್ ಮಾಡಲ್ಲ, ಬಾ ಇಲ್ಲಿ. ಏನ್ ಮಾಡ್ತಿದ್ದೀರಿ ಇಲ್ಲಿ? ಆಟ ಆಡ್ತಿದೀವಿ ಸರ್. ಏನದು ಕೈಯಲ್ಲಿ? ತೋರಿಸಿಲಿ. ಓ, ದುಡ್ಡು. ಎಲ್ರ ಕೈಯಲ್ಲೂ ಇದ್ದಾಗಿದೆ, ಕೊಡಿ ಇಲ್ಲಿ. 5 ಜನ, 15 ರೂಪಾಯಿ. ಎಲ್ಲ ಸೇರಿ ಜೂಜಾಡ್ತಾ ಇದ್ದೀರಾ? ತಪ್ಪಾಯ್ತಣ್ಣ, ಸುಮ್ನೆ ಟೈಮ್ ಪಾಸ್ ಆಡ್ತಿದ್ವಿ ಅಲ್ವೇನಾ? ಹೌದು ಸರ್, ತಪ್ಪಾಯ್ತು. ನೀವೆಲ್ಲ ಏನ್ ಓದ್ತಾ ಇದ್ದೀರಾ? ನಾವ್ ಯಾರು ಶಾಲೆಗೆ ಹೋಗಲ್ಲ ಅಣ್ಣ. ಮನೇಲಿ ಸರಿಯಾಗಿ ಊಟಕ್ಕೆ ಇಲ್ಲ ಸರ್, ನಮ್ಮನ್ನ ಯಾರು ಶಾಲೆಗೆ ಕಳಿಸ್ತಾರೆ? ಇನ್ಮೇಲೆ ನೀವ್ ಯಾರು ಜೂಜಾಡ್ಬಾರ್ದು, ಎಲ್ಲ ಸ್ಕೂಲ್ಗೆ ಹೋಗ್ಬೇಕು. ನಾನ್ ನಿಮ್ಗೆ ಸೇರ್ತೀನಿ. ಸರಿ, ಈಗ ನೀವೆಲ್ಲ ನನ್ನ ಜೊತೆ ಬನ್ನಿ. ಛೇ, ಏನಿದು ಬರ್ಲಿಲ್ವಲ್ಲ? ಆಂಟಿ, ಅಂಕಲ್ ಇನ್ನೂ ಯಾಕೆ ಬಂದಿಲ್ಲ? ಗೊತ್ತಿಲ್ಲ ಪುಟ್ಟ, ಬಹುಶಃ ಏನೋ ಕೆಲ್ಸದಲ್ಲಿರ್ಬೋದು ಅನ್ಸುತ್ತೆ. ಏನಂಟಿ, ಅಂಕಲ್ ನಮ್ಗೆಲ್ಲ ಟೈಮ್ ಬಗ್ಗೆ ಹೇಳ್ತಾರೆ, ಅವರೇ ಲೇಟ್ ಮಾಡ್ತಾ ಇದಾರೆ. ವಿಷಯ ತಿಳಿದೆ ಹಾಗೆಲ್ಲ ಮಾತಾಡ್ಬಾರ್ದು. ಪಾಪ ಅವರು ಯಾವ್ದಾದ್ರು ಕೆಲ್ಸದಲ್ಲಿ ಸಿಕ್ಕಾಕೊಂಡಿರ್ಬೋದಲ್ವಾ? ಸಾರಿ ಆಂಟಿ. ಫಾರ್ಗೆಟ್ ಇಟ್, ಇಟ್ಸ್ ಓಕೆ ಪುಟ್ಟ. ಒಂದ್ ಫೋನ್ ಮಾಡಿ ನೋಡೋಣ ಸಾಹೇಬ್ರು ಏನ್ ಮಾಡ್ತಿದಾರಂತ. ಯಾಕಂಟಿ, ಅಂಕಲ್ ಫೋನ್ ಎತ್ತಲ್ವಾ? ಹಲೋ. ಹಲೋ, ಗುಡ್ ಮಾರ್ನಿಂಗ್ ವಿಜಯ್. ಏನ್ ಸಾಹೇಬ್ರಿಗೆ ಇನ್ನೂ 10 ಗಂಟೆ ಆಗಿಲ್ವಾ? ಹಾಯ್ ರಮ್ಯಾ, ಸಾರಿ ನಾನು ಬರೋದು ಲೇಟ್ ಆಗುತ್ತೆ. ನೀನು ಮಕ್ಕಳನ್ನೆಲ್ಲ ಕರ್ಕೊಂಡು ನೋಡು. ನಾನು 1 ಗಂಟೆ ಬಿಟ್ಟು ನೀನು ಬಂದು ಜಾಯ್ನ್ ಆಗ್ತೀನಿ, ಆಯ್ತಾ? ಏನ್ ವಿಜಯ್ ಇದು? ನೀನಿಗೆ ಟೈಮ್ ಮಿಸ್ ಮಾಡಿದ್ರೆ ಮಕ್ಳಿಗೆ ಏನಂತ ಹೇಳೋದು? ಹೋಗ್ಲಿ, ಅಂತ ಇಂಪಾರ್ಟೆಂಟ್ ಕೆಲಸ ಏನಿದೆ ಅಂತಾದ್ರೂ ಹೇಳ್ತೀಯಾ? ಅದನ್ನ ಫೋನಲ್ಲಿ ಹೇಳಕ್ಕಾಗಲ್ಲ, ಬಂದು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಆಯ್ತಾ? ಓಕೆ ವಿಜಯ್, ಆದ್ರೆ ಬೇಗ ಬರ್ಬೇಕು. ಶೂರ್, ಬಾಯ್. ಓಕೆ ಬಾಯ್. ಮಕ್ಳ, ಪ್ರೋಗ್ರಾಮ್ ಸ್ವಲ್ಪ ಚೇಂಜ್ ಆಗಿದೆ. ಏನಂಟಿ, ಹಾಗಾದ್ರೆ ನಾವೆಲ್ಲ ಈಗ ಹೋಗ್ತಾ ಇಲ್ವಾ? ಛೇ, ಹಾಗಲ್ವೇ ನಾನು ಹೇಳಿದ್ದು. ಒಳ್ಳೆ 7 ತಿಂಗಳು ಬಿಟ್ಟೋರ್ ತರ ಆಡ್ತೀಯ. ಮೊದ್ಲು ನಾವು ಹೋಗೋಣ, ಆಮೇಲೆ ನಿಮ್ ವಿಜಯ್ ಅಂಕಲ್ ಬಂದು ಜಾಯ್ನ್ ಆಗ್ತಾರೆ. ಓಕೆ? ಆಂಟಿ, ಅವರೆಲ್ಲ ಯಾಕ ಮನೆ ಒಳಗೋದ್ರು? ನನ್ಗೇನ್ ಗೊತ್ತಾ, ಅವ್ರು ಯಾರಾದ್ರೂ ನಮ್ಗೇನು?
ಆಂಟಿ ಅವ್ರು ಕಳ್ರ ಅನ್ಸುತ್ತೆ. ಹೇ ಸುಮ್ನಿರೋ, ನಿನ್ ಕಣ್ಣಿಗೆ ಎಲ್ರು ಕಳ್ರ ತರನೇ ಕಾಣ್ತಾರೆ. ಏ ಆ ಮನೆಯವರು ಕಿರ್ಚ್ತಾ ಇದಾರೆ, ಅವ್ರು ಕಳ್ರ ಇರ್ಬೋದು. ಹಲೋ ಪೊಲೀಸ್. ಸರ್ ನಾನು ರಮ್ಯಾ ಅಂತ ಮಾತಾಡ್ತಿರೋದು. ಸಂಜಯ್ ನಗರದ 22ನೇ ನಂಬರ್ ಮನೆಯಲ್ಲಿ ಕೆಲವರು ದರೋಡೆಕೋರರು ಸೇರ್ಕೊಂಡಿದ್ದಾರೆ. ನೀವು ದಯವಿಟ್ಟು ಬೇಗ ಬರ್ಬೇಕು ಸರ್. ಮೇಡಮ್, ಇವತ್ತು ನಿಮ್ ಮಕ್ಳು ನಮ್ಮ ಮಾನ ಪ್ರಾಣ ಆಸ್ತಿ ಎಲ್ಲ ಕಾಪಾಡಿದ್ದಾರೆ. ನಿಮ್ಗೆ ತುಂಬಾ ಥ್ಯಾಂಕ್ಸ್. ಆಂಟಿ, ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ಗಲ್ಲ, ಇವ್ರುಗಳಿಗೆ. ಇವರು ಸಾಮಾನ್ಯ ಮಕ್ಕಳಲ್ಲ, ಇದು ಪುಟಾಣಿ ಫೋರ್ಸ್. ನಿಜವಾಗ್ಲೂ ಈ ಮಕ್ಕಳು ದರೋಡೆಕೋರರು ನೀಡಿದ್ರ? ಹೌದು ಸರ್, ಇದೊಂದು ಪುಟಾಣಿ ಫೋರ್ಸ್. ಅಬ್ಬಾ, ಏನ್ ಧೈರ್ಯಶಾಲಿ ಮಕ್ಕಳು. ಇದೊಂದು ಪುಟಾಣಿ ಫೋರ್ಸ್. ಸರ್ಕಾರದಿಂದ ನಾನು ಇವ್ರಿಗೆ ರಿವಾರ್ಡ್ ಕೊಡಿಸ್ತೀನಿ. ಯಾಕೆ ಹಿಡಿದ್ರು ಮಕ್ಳು ಇವ್ರನ್ನ? ತಗೊಳ್ಳಿ, ಈ ಮಕ್ಳಿಗೆಲ್ಲ ಚಾಕ್ಲೇಟ್ ಕೊಡ್ಸಿ. ಏಯ್ ಹೇಳ್ರ ಮೇಲೆ ದರೋಡೆ ಮಾಡ್ತೀರಾ? ನಡೀರಿ, ನಿನ್ಗೈತೆ ಸ್ಟೇಷನ್ ಅಲ್ಲಿ. ಏನ್ ಬೈ ಬಸ್ ಕೆಲಸ ಮಾಡಕ್ಕೇನ ನಿಮ್ಗೆ? ಹಾ,
ಏನಿದು ಖುಷಿಯಿಂದ ಕುಣಿತಾ ಇದ್ದೀರಾ? ಇನ್ನೇನು ನೀನ್ ಬರ್ಲಿಲ್ಲ ಅಂತ ಅಳಕಾಗತ್ತಾ? ಹೌದು, ಯಾರು ಮಕ್ಕಳು? ಬಡ ಮಕ್ಕಳು. ಏನು ಬೀದಿ ಮಕ್ಕಳ? ಹೌದು, ಇಷ್ಟ ದಿನ ಬೀದಿ ಮಕ್ಕಳು, ಆದ್ರೆ ಇನ್ಮೇಲೆ ನಮ್ ಪುಟಾಣಿ ಫೋರ್ಸ್ ಸದಸ್ಯರು. ಅಂಕಲ್, ಹಾಗಾದ್ರೆ ಇವ್ರ ಇನ್ಮೇಲೆ ನಮ್ ಜೊತೆನೆ ಇರ್ತಾರಾ? ಅಫ್ಕೋರ್ಸ್, ಈಗಿಂದ ನೀವೆಲ್ಲ ಫ್ರೆಂಡ್ ತಾನೆ? ಓಕೆ ಅಂಕಲ್. ವಿಜಯ್, ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಡಲ್ವಾ? ಪರಿಚಯ ಇಲ್ಲಿ ರೋಡಲ್ಲಿ ಬೇಡ. ಹಾಗಿದ್ರು ಲಂಚ್ ಟೈಮ್ ಆಗ್ತಾ ಇದೆ. ಇಲ್ಲೇ ಪಕ್ಕದಲ್ಲಿ ಒಳ್ಳೆ ಗಾರ್ಡನ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಮಾಡ್ತಾ ನಿಮ್ ಜಾತಕ ಹೇಳ್ಕೊಳ್ಳಿ. ಆಮೇಲೆ ಎಲ್ಲ ಸೇರಿ ಶಾಪಿಂಗ್ ಮಾಡೋಣ, ಏನಂತೀರಾ? ಓಕೆ ಅಂಕಲ್. ಸಾರ್, ನಂಗೆ ಅನ್ಸುತ್ತೆ ಆ ಮಕ್ಕಳ ಗ್ಯಾಂಗು ಬಿನ್ ಲ್ಯಾಡನ್ಗೂ ಏನಾದ್ರೂ ಸಂಬಂಧ ಇರ್ಬೋದಾ ಅಂತ. ಕರೆಕ್ಟ್ ಗೆಸ್ ಮಾಡ್ದೆ. ಅವನ್ ಜೊತೆಗೆ ಸದ್ದಾಂ ಹುಸೇನ್ ಕೈವಾಡ ಇರ್ಬೋದು ಅಂತ ನಿನ್ಗೇನಾದ್ರೂ ಅನ್ಸುತ್ತಾ ತಿಪೇಶಿ? ಹೆಂಗ್ ಹೇಳ್ತೀರಿ ಸರ್? ಅವನು ಅಮೆರಿಕಾದಲ್ಲಿರೋ ಜೈಲಿನಲ್ಲಿದ್ದಾನಲ್ವಾ? ಬಿನ್ ಲಾಡೆನ್ ಮಾತ್ರ ಅಫ್ಘಾನಿಸ್ತಾನ ಬಿಟ್ಟು ಕರ್ನಾಟಕಕ್ಕೆ ಬಂದು ಇಲ್ಲಿ ಮಕ್ಕಳು ಕಿಡ್ನಾಪ್ ಶುರು ಮಾಡಿದ್ನಾ? ಆಗ ನೀನು ಫೋನ್ ಮಾಡಿದ್ನಾ? ಪ್ಲೀಸ್ ಸರ್. ಕೂತ್ಕೊಳ್ಳಿ ವಿಜಯ್. ವಿಜಯ್, ನಾನು ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಬಂದಿರ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗಿರ್ಬೋದಲ್ವಾ? ವಿಜಯ್, ಕಮಿಷನರ್ ಇವತ್ತು ನನ್ನನ್ನು ಕರೆಸಿದ್ರು. ಇತ್ತೀಚೆಗೆ ನಮ್ಮ ನಗರದಲ್ಲಿ ಹುಡುಗಿರ ಮತ್ತು ಮಕ್ಕಳ ಕಿಡ್ನಾಪಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬರ್ತಾ ಇದೆ. ರಿಪೋರ್ಟ್ ಬರೋದೇನ್ ಬಂತು? ಮೊನ್ನೆ ನೀನೇ ಒಂದು ಕಿಡ್ನಾಪ್ ಆಗ್ತಾರೋ ಹುಡುಗಿನ ಸ್ವಲ್ಪದ್ರೊಳಗೆ ಉಳಿಸಿದ್ಯಾ? ತಗೊಳ್ಳಿ ಸರ್. ವಿಜಯ್, ಇವಾಗ ನಾನು ಬಂದಿರೋ ಉದ್ದೇಶ ಏನಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗಿರ್ಬೋದಲ್ವಾ? ನೋಡಿ ಈ ಫೈಲು. ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಹೊರ ರಾಜ್ಯದಿಂದ ಸ್ವಲ್ಪ ಜನ ಬಂದು ಈ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಆದಷ್ಟು ಬೇಗ ಬಂಧಿಸ್ದಿರ ಇದ್ರೆ ನಮ್ ಸರ್ಕಾರಕ್ಕೆ, ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ ವಿಜಯ್. ಹೌದು ಸರ್. ಅದಕ್ಕೆ ವಿಜಯ್, ನೀನು ಈ ಫೈಲ್ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅವ್ರನ್ನ ಹಿಡಿಬೇಕು. ಈ ಕೆಲಸ ಎಲ್ಲರಿಂದ ಆಗಲ್ಲ, ಯಾಕಂದ್ರೆ ಇದರಲ್ಲಿ ಕೆಲವು ರಾಜಕಾರಣಿಗಳು ಸೇರ್ಕೊಂಡಿರ್ಬೋದು ಅಂತ ಗುಮಾನಿ ಇದೆ. ಬೇರೆ ಆಫೀಸರ್ಗಳು ಇದನ್ನ ಲೀಕ್ಔಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಆದ್ರೆ ನೀನು ಯಾರಿಗೂ ನೀನನ್ನು ಮಾರ್ಕೊಂಡಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ಅಂತ ನನ್ನ ಭಾವನೆ. ನನ್ನ ಮೇಲೆ ಇಷ್ಟು ಭರವಸೆ ಇಟ್ಟಿರೋದಕ್ಕೆ ಥ್ಯಾಂಕ್ಸ್ ಸರ್. ನನ್ನಿಂದ ಆದಷ್ಟು ಖಂಡಿತ ಪ್ರಯತ್ನ ಮಾಡಿ. ನೋ ವಿಜಯ್, ರಾಂಗ್. ಸಾಧ್ಯವಾದಷ್ಟು ಅನ್ನೋ ಮಾತೇ ಇಲ್ಲ. ಇಡೀ ಕೇಸ್ನ ಸಾಲ್ವ್ ಮಾಡಿ ಇದನ್ನ ಕ್ಲೋಸ್ ಮಾಡ್ಬೇಕು. ಸಾಧ್ಯವಾದಷ್ಟು ಮಾಡ್ತೀನಿ ಅನ್ನೋ ವಾಕ್ಯ ಸೂಟ್ ಆಗಲ್ಲ ಅನ್ಕೋತೀನಿ. ಸಾರಿ ಸರ್, ಖಂಡಿತ ನನ್ನ ಮೇಲೆ ಇಟ್ಟರೆ ನಂಬಿಕೆ ಉಳಿಸ್ಕೋತೀನಿ. ವೆರಿ ಗುಡ್. ಈಗಷ್ಟೇ ನಾನು ನಿಮ್ಮಿಂದ ಬಯಸೋದು. ನಾನಿನ್ ಬರ್ತೀನಿ ವಿಜಯ್. ಸಾರ್, ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇರೋರ್ ಫೋಟೋ ಈ ಫೈಲ್ ನಲ್ಲಿ ಇದೆಯಾ ಸರ್? ಹೌದು ಹೌದು ತಿಪ್ಪೇಶಿ, ನಾನೇ ನಿನ್ಗೆ ಇವ್ರ ಫೋಟೋ ಕೊಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಬ ಅಂತ ಹೇಳೋಣ ಅಂತಿದ್ದೆ. ಏನ್ ಸರ್, ನಾನೇನೋ ತಿಳಿದೆ ಕೇಳಿದ್ರೆ? ಸುಮ್ನೆ ತಮಾಷೆ ಮಾಡ್ದೆ. ಸರಿ, ಹೋಗಿ ಒಂದ್ ಲೋಟ ಬಿಸಿ ಬಿಸಿ ಕಾಫಿ ತಗೊಂಡ್ ಬರ್ತೀಯಾ? ಯಾಕೋ ತಲೆನೇ ಓಡ್ತಾ ಇಲ್ಲ. ಈಗ್ಲೇ ತಗೊಂಡ್ಬರ್ತೀನಿ ಸಾರ್. ಪಕ್ಕದ ರಮೇಶ್ ನೋಟ್ಲಲ್ಲಿ ಸ್ಪೆಷಲ್ ಮಸಾಲಾ ಟೀ ತಂದ್ರೆ ಆಮೇಲೆ ನೋಡಿ ತಲೆ ಕರ್ನಾಟಕ ಎಕ್ಸ್ಪ್ರೆಸ್ ತರ ಓಡುತ್ತೆ. ಬಂದೆ ಸರ್. ನಗರದಲ್ಲಿ ಹೆಚ್ಚಿದ ಮಕ್ಕಳ ಹುಡುಗಿಯರ ಅಪಹರಣ, ಪೊಲೀಸರ ವೈಫಲ್ಯ. ಬರ್ತಾ ಬರ್ತಾ ಪೊಲೀಸ್ನವರು ತೀರಾ ಕೆಟ್ಟವ್ರು ಕಣ್ರಿ. ಹೌದೌದು, ಆ ನನ್ನ ಮಕ್ಕಳಿಗೆ ರೋಲ್ ಕಾಲ್ ಮಾಡಕ್ಕೆ ಟೈಮ್ ಇಲ್ಲ, ಇನ್ನೆಲ್ಲಿ ಹಿಡಿತಾರೆ. ಹೌದೌದು, ಅಂತ ಪೊಲೀಸರು ಇದ್ದಷ್ಟು ಬಿಟ್ರೆ ಅಷ್ಟು. ಹಲೋ, ನಮಸ್ಕಾರ. ನಾನು ಟಿವಿ ಚಾನಲ್ ಕ್ರೈಮ್ ನ್ಯೂಸ್ ನಿಂದ ಬಂದಿದ್ದೀನಿ ಇಂಟರ್ವ್ಯೂಗೆ. ನೋಡಿ, ಇತ್ತೀಚೆಗೆ ನಗರದಲ್ಲಿ ಮಕ್ಕಳ ಅಪಹರಣ ಹೆಚ್ಚಾಗ್ತಾ ಇದೆ. ಪೊಲೀಸ್ನವರಿಂದ ಅವ್ರನ್ನ ಹಿಡಿಯಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು? ಅಯ್ಯೋ, ಯಾಕೆ ಕೇಳ್ತೀರಿ ಬಿಡಿ ಸರ್ ಆ ವಿಷಯ. ಈ ಪೊಲೀಸರು ಅವ್ರನ್ನ ಹಿಡಿಯಲ್ಲ. ಯಾಕ್ರಿ ಹಾಗಂತೀರಾ? ನಮ್ ಪೊಲೀಸ್ನವರಲ್ಲಿ ಆ ಶಕ್ತಿ ಇಲ್ಲ ಅಂತೀರಾ? ಹಾಗಲ್ಲ ಸರ್, ಇವರ ಮಲ್ಕೊಂಡಿದ್ರೆ ಕಳ್ಳ ಎಲ್ಲಿ ಸಿಗ್ತಾರೆ ಸರ್? ಹೌದು ಸರ್, ಯಾರು ಹೇಗಾದ್ರೂ ಹಾಳಾಗ್ಲಿ, ನಮ್ಗೇನು ತಿಂಗಳಿಗೊಮ್ಮೆ ಸಂಬಳ ಬರ್ತಲ್ಲ, ಅಷ್ಟು ಸಾಕು ಅಂತ ಆರಾಮಾಗಿರ್ತಾರೆ. ಬ್ರಿಟಿಷರ್ ಕಾಲದಲ್ಲೇ ಚೆನ್ನಾಗಿತ್ತು. ಆ ಪೊಲೀಸರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋರು. ಅಂದ್ರೆ ಈಗ ಮಾತಿಲ್ಲ ಅಂತೀರಾ? ಅಂದ್ರೆ ಈಗಿನ ಪೊಲೀಸರಿಗೆ ನ್ಯಾಯ, ನೀತಿ, ಧರ್ಮ, ಕರ್ಮ ಒಂದೂ ಇಲ್ಲ. ಕೇಳಿದ್ರಲ್ಲ ಈ ಹಿರಿಯರು ಹೇಳಿದ ಮಾತುಗಳನ್ನ. ನಮ್ ಜನಗಳಿಗೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಷ್ಟು ಮಟ್ಟಿಗಿದೆ ಅಂತ. ಯಾಕೆ ಪೊಲೀಸ್ನವ್ರು ಈ ರೀತಿ ಆದ್ರು? ನಗರದಲ್ಲಿ ಬಂದಿರೋ ಮಕ್ಕಳ ಕಳ್ಳರ ತಂಡ ಎಲ್ಲಿಯೋದು? ನಿನ್ನೆ ತಾನೇ ಒಬ್ಬ ಯುವತಿ, ಇಬ್ಬರು ಮಕ್ಕಳು ಅಪಹರಣಗೊಂಡ್ರು. ಸಂಜಯಪುರ ಬಡಾವಣೆಯ ಇನ್ಸ್ಪೆಕ್ಟರ್ ವಿಜಯ್ ಇದಕ್ಕೇನು ಕ್ರಮ ಕೈಗೊಂಡಿದ್ದಾರೆ? ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ನೀವು ನಾಳೆ ರಾತ್ರಿ
ಬರ್ತಿದ್ದಂತ ಬೇಜಾರಾಗಿ ಎಲ್ಲಾದ್ರೂ ಹೊರಟೋದ ಹೇಗೆ? ಯಾವಾಗ್ಲೂ ನ್ಯಾಯ ನೀತಿ ಡ್ಯೂಟಿ ಅಂತ ಹೊಡ್ಕೊಳ್ಳೋ ಇವನ್ ಮೇಲೆ ಈ ರೀತಿ ಬಂದ್ರೆ ಪಾಪ ಬೇಜಾರಾಗದೆ ಇರುತ್ತಾ? ಆದ್ರೂ ಇಂಥ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ವ್ಯಕ್ತಿನೇ ಅಲ್ವಲ್ಲ. ಈಸ್ ಅ ಟಫ್ ಪೊಲೀಸ್ ಮ್ಯಾನ್. ಬರ್ತಾ ಬರ್ತಾ ಪೊಲೀಸ್ನವ್ರ ನಿರ್ಲಕ್ಷ್ಯ ಜಾಸ್ತಿ ಆಯ್ತು. ವಿರೋಧ ಪಕ್ಷದ ಬೇರೆ ತಲೆ ತಿಂತಾ ಇದ್ದಾರೆ. ಎಲ್ರಿ ಸಿಕ್ಕದ್ರೇನ್ರಿ? ಎಲ್ರಿ ಸಿಕ್ಕದೇನ್ರಿ ಅವನು? ಯಾಕ್ರಿ ಇವರೆಲ್ಲ ನಮ್ಮ ಪ್ರಾಣ ತೆಗಿತಾರೆ? ಸ್ವಲ್ಪ ಬೇಗ ಟ್ರೈ ಮಾಡ್ರಿ. ಇನ್ಸ್ಪೆಕ್ಟರ್ ವಿಜಯ್ನ ಒಂದ್ ನಿಮಿಷ ಇರಿ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಏನ್ರಿ ಅದು? ಯಾವಾಗ ನೋಡಿದ್ರು ಇದನ್ನೇ ಹೇಳ್ತಿರಲ್ರಿ? ಪ್ರಶ್ನವ್ರಿಗೆ ಏನ್ರಿ ಹೇಳಿ ನಾನು? ಸಾರಿ ಸರ್, ಸ್ವಲ್ಪ ಟೈಮ್ ಕೊಡಿ ಸರ್. ಆದಷ್ಟು ಬೇಗ ಕಳ್ಳರ ತಂಡನ ಕಂಡಿಡಿತೀವಿ ಸರ್. ನೋಡ್ರಿ, ಸಾರಿ ಯಾವ್ದು ಬೇಕಾಗಿಲ್ಲ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನನಗೆ ರಿಸಲ್ಟ್ ಬೇಕು. ತಕ್ಷಣ ಕ್ರಮ ತಗೊಳ್ಳಿ. ಆಯ್ತು ಸರ್. ಗೊತ್ತಾಯ್ತಾ? ಆಯ್ತು ಸರ್, ನೀವು ಹೇಳ್ದಂಗೆ ಆಗಲಿ ಸರ್. ನಾವು ಕೂಡ ಕ್ರಮ ತಗೊಳ್ತೀವಿ ಸರ್. ಇದು ಲಾಸ್ಟ್ ವಾರ್ನಿಂಗ್. ಇಲ್ದಿದ್ರೆ ಖಂಡಿತ ಕ್ರಮ ತಗೊಳ್ಬೇಕಾಗುತ್ತೆ. ಆಯ್ತು ಸರ್. ಸ್ವಲ್ಪ ಸೂತ್ರ ಹಾಕೊಡ. ಹೋಗೋ, ಬೇಕಿದ್ರೆ ಹಾಕೋ, ನನ್ ಟೈಮ್ ಇಲ್ಲ. ಆಂಟಿ ಅಲ್ಲಿ ನೋಡಿ, ಇಬ್ರು ಪಾಠ ಆಡ್ಸ್ತಿದಾರೆ. ಇರ್ಲಿ ಬಂದ್ರು, ಒಟ್ನಲ್ಲಿ ಸಿಕ್ಕದಲ್ಲ ಅಷ್ಟೇ ಸಾಕು. ಏನಂಟಿ, ವಿಜಯ್ ಅಂಕಲ್ ಈಗೀಗ ನಮ್ನ ಮರ್ತೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹೌದಾಂಟಿ, ಇವತ್ ನಮ್ ಜೊತೆಗ್ ಫಿಲಮಿಗ್ ಬರ್ತೀನಂದು ಈಗ ನೋಡಿದ್ರೆ 1 ಗಂಟೆ ಆದ್ರೂ ಪತ್ತೆ ಇಲ್ಲ. ಯಾಕಂಟಿ, ಅಂಕಲ್ಗೆ ನಮ್ ಕಂಡ್ರೆ ಇಷ್ಟ ಇಲ್ವಾ? ನಿಧಾನ ಯಾಕ್ರು ಹೀಗೆಲ್ಲ ಕೇಳ್ತಾ ಇದೀರಾ? ನಿಮ್ ಅಂಕಲ್ ಹೇಗಂತ ನಿಮಗ್ ಗೊತ್ತಿಲ್ವಾ? ಅವ್ರು ಎಲ್ರಕ್ಕಿಂತ ಹೆಚ್ಚಾಗಿ ಇಷ್ಟ ಪಡೋದೇ ನಿಮ್ಗಳನ್ನ. ಏನಿಲ್ಲ, ಎಲ್ಲ ಸುಳ್ಳು. ಅಂಕಲ್ 2 ದಿವಸದಿಂದ ನಮ್ಮನ್ನ ಮಾತಾಡ್ಸಿಲ್ಲ. ಹೌದೌದು, ಅಂಕಲ್ ನಮ್ಮನ್ನ ಮರ್ತೇ ಬಿಟ್ಟಿದ ಅನ್ಸುತ್ತೆ. ಎಲ್ರು ಹೇಳಿದ್ದಾಯ್ತಾ ಅಥವಾ ಇನ್ನೂ ಏನಾದ್ರೂ ಇದ್ಯಾ? ನೋಡ್ರು, ಅಂಕಲ್ಗೆ ನಿಮ್ಮನ್ನೆಲ್ಲ ಕಂಡ್ರೆ ತುಂಬಾ ಇಷ್ಟ ಆದ್ರೂ ಅವ್ರು ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಅವ್ರಿಗೆ ಕೆಲ್ಸ ತುಂಬಾ ಇರುತ್ತೆ ಕಣ್ರು. ಹಾಗಾದ್ರೆ ಇಷ್ಟ ದಿನ ಬರ್ತಾ ಇದ್ರಲ್ಲ ಆಂಟಿ? ಆಗ ಮಾತ್ರ ಕೆಲ್ಸ ಇರ್ಲಿಲ್ವಾ ಆಂಟಿ? ಹೌದೌದು, ಆಗ ಮಾತ್ರ ಫ್ರೀ ಆಗಿದ್ರು, ಈಗ ಮಾತ್ರ ಕೆಲ್ಸನಾ ಆಂಟಿ? ಆಗ್ಲೂ ಇತ್ತು, ಈಗ್ಲೂ ಇದೆ. ಆದ್ರೆ ವ್ಯತ್ಯಾಸ ಏನಂದ್ರೆ ಈಗ ಅವರು ಒಂದು ಇಂಪಾರ್ಟೆಂಟ್ ಕೆಲ್ಸದಲ್ಲಿದ್ದಾರೆ. ಏನಂಟಿ ಅದು ಅಂತ ಇಂಪಾರ್ಟೆಂಟ್ ಕೆಲ್ಸ? ನಮ್ ಸಿಟಿಲಿ ಇತ್ತೀಚೆಗೆ ಮಕ್ಕಳನ್ನ ಕಿಡ್ನಾಪ್ ಮಾಡುವಂತಹ ಒಂದು ಗ್ಯಾಂಗ್ ಬಂದಿದೆ. ಆ ಗ್ಯಾಂಗ್ ನ ಹಿಡಿಯೋದ್ರಲ್ಲಿ ನಿಮ್ ಅಂಕಲ್ ತುಂಬಾ ಬ್ಯುಸಿ ಆಗಿದ್ದಾರೆ, ಗೊತ್ತಾಯ್ತಾ? ಆಂಟಿ, ವಿಜಯ್ ಅಂಕಲ್ ಆ ಕಳ್ಳರ ಹಿಡಿಯೋಕೆ ಎಷ್ಟು ದಿನ ಬೇಕಾಗುತ್ತೆ? ಅಷ್ಟನ ಆಗುತ್ತೆ ಇಷ್ಟಿನ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಪುಟ್ಟ. ಆ ಕಳ್ಳರ ಜಾಲ ತುಂಬಾ ದೊಡ್ಡದಾಗಿದೆ. ಅದಕ್ಕೇನೆ ಪೊಲೀಸ್ ಅವ್ರಿಗೆ ಅವ್ರನ್ನ ಹಿಡಿಯೋದು ತುಂಬಾ ಕಷ್ಟ ಆಗ್ತಿದೆ ಅನ್ಸುತ್ತೆ. ಅದಕ್ಕೇನಾ ಆಂಟಿ ನಮ್ ವಿಜಯ್ ಅಂಕಲ್ ಫೋಟೋ ಪೇಪರ್ ಅಲ್ಲಿ ಬಂದಿರೋದು? ಸುಮ್ನಿರೋ, ಅದ್ರಲ್ಲಿ ನಮ್ ವಿಜಯ್ ಅಂಕಲ್ ನ ಟೀಕೆ ಮಾಡಿ ಬರ್ದಿದಾರೆ, ಗೊತ್ತಾ? ಯಾಕಂಟಿ ವಿಜಯ್ ಅಂಕಲ್ ನ ಟೀಕೆ ಮಾಡಿ ಬರ್ದಿದ್ದಾರೆ? ನಮ್ ಅಂಕಲ್ ಕೆಟ್ಟವ್ರ? ಅಲ್ಲ ಕಣು, ಅವರು ತುಂಬಾ ಒಳ್ಳೆಯವರು. ಆ ಕಳ್ಳರನ್ನ ಹಿಡಿಯೋದು ತುಂಬಾ ಲೇಟ್ ಆಗಿದೆ ಅಂತ ಪೇಪರ್ನವರು ಹಾಗೆಲ್ಲ ಬರ್ದಿದ್ದಾರೆ. ಆಂಟಿ, ಆ ಕಳ್ಳರನ್ನ ಪೊಲೀಸರು ಮಾತ್ರ ಹಿಡಿಬೇಕಾ? ಮತ್ತೇನೆ ನೀನ್ ಹಿಡಿತೀಯಾ? ಯಾಕೆ ಹಿಡಿಬಾರ್ದು? ಆ ಮಕ್ಳು ಕಳ್ರಿಂದ ನಮ್ಮ ಅಂಕಲ್ಗೆ ಕೆಟ್ಟ ಹೆಸರು. ಪಾಪ, ಆ ಕಳ್ಳರ ಹಿಡಿಯಕ್ಕೆ ನಮ್ ವಿಜಯ್ ಅಂಕಲ್ ಎಷ್ಟು ಕಷ್ಟ ಪಡ್ತಿದ್ದಾರೆ. ಅಂತದ್ರಲ್ಲಿ ನಾವೆಲ್ಲ ಹೆಲ್ಪ್ ಮಾಡೋದ್ ಬಿಟ್ಟು ಸುಮ್ನೆ ಕುತ್ಕೊಂಡ್ರೆ ಸರಿನಾ? ನೀನ್ ಹೇಳ್ತಿರೋದೇನು, ಆ ಕಳ್ಳರನ್ನ ನಾವ್ ಹಿಡಿಬೇಕು ಅಂತ? ಹೌದು ಕಣೆ, ನಾವೆಲ್ಲ ಸೇರಿದ್ರೆ ಆ ಕಳ್ಳರನ್ನ ಖಂಡಿತ ಹಿಡಿಬಹುದು. ಕರೆಕ್ಟ್. ಆಗ ವಿಜಯ್ ಅಂಕಲ್ ನ ಯಾರು ಟೀಕೆ ಮಾಡಕ್ಕಾಗಲ್ಲ ಅಲ್ವಾ? ಹಾಗಾದ್ರೆ ಆ ಕಳ್ಳರ ಹಿಡಿಯಕ್ಕೆ ಈಗಲೇ ಹೋಗೋಣ. ಹಲೋ, ನಾನೊಬ್ಳು ಇಲ್ಲಿ ದೊಡ್ಡವಳಿದೀನಿ ಅನ್ನೋದನ್ನ ಮರ್ತು ಬಿಟ್ಟಿದೀರಾ? ನೀವೆಲ್ಲ ಸೇರಿ ಆ ಗ್ಯಾಂಗ್ ನ ಹಿಡಿತೀರಾ? ಯಾಕಂಟಿ ನಾವ್ ಹಿಡಿಬಾರ್ದಾ? ನಾವು ಚಿಕ್ಕವರಂತ ನಿಮ್ ಡೌಟ್ ಆಂಟಿ? ಹಾಗಲ್ಲ ಪುಟ್ಟ, ಆ ಕಳ್ಳರನ್ನ ಹಿಡಿಯೋದು ನೀವ್ ಅನ್ಕೊಂಡ್ರೋ ಸುಲಭ ಅಲ್ಲ, ಅದೊಂದು ದೊಡ್ಡ ಜಾಲ. ಆಂಟಿ, ಅವ್ರದ್ದು ಎಷ್ಟೇ ದೊಡ್ಡ ಗ್ಯಾಂಗ್ ಆಗಿದ್ರು ಸರಿ, ಅದನ್ನ ನಾವೆಲ್ಲ ಹಿಡಿದು ಮಟ್ಟ ಹಾಕ್ತಿವಿ, ಅವ್ರನ್ನ ಪೊಲೀಸಿಗೆ ಹಿಡ್ಕೊಡ್ತೀವಿ. ಹೌದು ಆಂಟಿ, ನಾವೆಲ್ಲ ಸೇರಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ನಾವು ಖಂಡಿತ ನಿರೂಪಿಸ್ತೀವಿ ಆಂಟಿ. ಆಂಟಿ, ನೀವ್ ಹೂ ಅನ್ನಿ ಆಂಟಿ ಪ್ಲೀಸ್. ಹೂ ಅನ್ನೋದಷ್ಟೇ ಅಲ್ಲ, ನಮ್ಗೆಲ್ಲ ಆ ಕಳ್ಳರ ಹಿಡಿಯೋದಕ್ಕೆ ಒಳ್ಳೆ ಪ್ಲಾನ್ ಕೂಡ ನೀವೇ ಕೊಡ್ಬೇಕು. ಹೌದಾಂಟಿ, ಹೇಳಿ ಆಂಟಿ, ನಾವ್ ಹೇಗ ಆ ಕಳ್ಳರಿಗೆ ಹಂಗ ಹಿಡಿಯೋದು? ನಿಮ್ ಮಾತುಗಳನ್ನ ಕೇಳಿ ನಾನು ಮೊದಲು ತಮಾಷೆ ಅನ್ಕೊಂಡೆ, ಆದ್ರೆ ನೀವು ಸೀರಿಯಸ್ ಆಗಿದ್ದೀರಾ. ಹಾ, ನಾನೊಂದ್ ಪ್ಲಾನ್ ಹೇಳ್ತೀನಿ. ಹೇಳಿ ಆಂಟಿ, ಏನದು? ನೋಡಿ, ಆ ಕಳ್ಳರ ಗ್ಯಾಂಗ್ ಹೇಗಿದ್ರು ಕೂಡ ಮಕ್ಕಳ ಕಳ್ರೆ.
ಅವರು ಅಪಹರಣ ಮಾಡ್ತಿರೋದು ಮಕ್ಕಳನ್ನ ಮತ್ತು ಹುಡುಗಿರ್ನ. ಅದು ಅವ್ರದ್ದು ದಿನ ಅದೇ ಕೆಲಸ. ಪೊಲೀಸ್ ಅವ್ರು ಎಷ್ಟೇ ಅಲರ್ಟ್ ಆಗಿದ್ರು ಕೂಡ ಕಿಡ್ನಾಪ್ ಮಾಡ್ತಾ ಇದಾರಂದ್ರೆ ಅವರು ತುಂಬಾ ಚಾಣಾಕ್ಷ ಅಂತಾನೆ ಅರ್ಥ. ನಾವೆಲ್ಲ ಅವ್ರಿಗಿನ ಬ್ರಿಲಿಯಂಟ್ ತಾನೆ ಆಂಟಿ. ಓಕೆ, ಅದು ನನಗ್ ಗೊತ್ತು. ಈ ಪುಟಾಣಿ ಫೋರ್ಸ್ ಮನ್ಸ್ ಬರೆದ್ರೆ ಏನ್ ಬೇಕಾದ್ರೂ ಮಾಡುತ್ತೆ ಅಂತ. ಈಗ ನಾನ್ ಹೇಳೋ ತರ ನೀವು ಮಾಡಿದ್ರೆ ಆ ಗ್ಯಾಂಗ್ ನ ಇರಬಹುದು. ಏನ್ ಹೇಳಿ ಆಂಟಿ, ನಾವ್ ಹಾಗೆ ಮಾಡ್ತೀವಿ. ನೋಡಿ, ನೀವು 4 ಜನ ಗುಂಪು ಮಾಡಿ ಆ ಗ್ಯಾಂಗ್ ನ ಟ್ಯಾಕಲ್ ಮಾಡ್ಬೇಕು. ಇಡೀ ಸಿಟಿನ ನೀವು ಬೇರೆ ಬೇರೆ ಕಡೆ ಜಾಲಾಡ್ಬೇಕು. ಅವರು ಮಕ್ಕಳ ಕಳ್ಳರಾಗಿರೋದ್ರಿಂದ ನಮ್ ಯಾವ್ದಾರು ಒಂದ್ ಟ್ರೂಪ್ ನ ಟಚ್ ಮಾಡೇ ಮಾಡ್ತಾರೆ. ಆಗ ನಾವೆಲ್ಲರೂ ಸೇರ್ಕೊಂಡು ಆ ಕಳ್ಳರನ್ನ ಹಿಡಿಬೋದಲ್ವಾ ಆಂಟಿ? ಹಾ, ಕರೆಕ್ಟ್. ಈಗ ನೀವು 4 ಗುಂಪು ಮಾಡ್ಕೊಳ್ಳಿ. ಅದನ್ನ ನೀವೇ ಮಾಡಿ ಆಂಟಿ. ಹೌದು ಆಂಟಿ, ನಮ್ಮ ಈ ಟ್ರೂಪ್ ಅಲ್ಲಿ ಯಾರು ಹೇಗೆ ಅಂತ ನಿಮಗ್ ಚೆನ್ನಾಗ್ ಗೊತ್ತಲ್ವಾ? ಸರಿ, ಹಾಗಿದ್ರೆ ನಾನು ನಿಮ್ಮ ಫೋರ್ಸ್ ಅನ್ನ 4 ಟ್ರೂಪ್ ಮಾಡಿ ಒಂದು ಲಿಸ್ಟ್ ನ ನಾಳೆ ಕೊಡ್ತೀನಿ. ಅದರಂತೆ ನೀವು ಫಾಲೋ ಮಾಡ್ಬೇಕು. ಆಗ್ಲಿ ಆಂಟಿ. ಸರಿ, ಈಗ ಈ ಮಿಷನ್ ಗೆ ಒಂದು ಹೆಸರು ಕೊಡೋಣ. ಏನ್ ಇಡಬಹುದು? PF ಆಪರೇಷನ್ ಚೈಲ್ಡ್ ರೆಸ್ಕ್ಯೂ ಅಂತಿಟ್ರೆ ಹೇಗಿರುತ್ತೆ ಆಂಟಿ? ಹಾ, ಓಕೆ, ಒಳ್ಳೆ ಹೆಸರು. PFACR. ಇನ್ಮೇಲೆ ಈ ಮಿಷನ್ ಗೆ ಅದೇ ಹೆಸರು, ಅದೇ ನಿಮ್ಮ ಕೋಡ್ ವರ್ಡ್ ಕೂಡ. ಅರ್ಥ ಆಯ್ತು ಆಂಟಿ. ಇದು ತುಂಬಾ ಥ್ರಿಲ್ ಆಗಿದೆ. ಅಫ್ಕೋರ್ಸ್, ಆದ್ರೆ ಥ್ರಿಲ್ ಜೊತೆಗೆ ಡೇಂಜರಸ್ ಕೂಡ. ನೀವು ಈಗ ಹಿಡಿಯಲು ಹೊರಟಿರೋದು ಸಣ್ಣ ಪುಟ್ಟ ಕಳ್ಳರನ್ನಲ್ಲ, ದೊಡ್ಡದೊಂದು ಗ್ಯಾಂಗ್ ನ. ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ ಆಂಟಿ, ನಾವು ಕೇರ್ಫುಲ್ ಆಗಿರ್ತೀವಿ. ಓಕೆ ಆಂಟಿ, ಕೇರ್ಫುಲ್ ಆಗಿರ್ತೀವಿ. ನೋಡಿ, ಈ ರೀತಿ ಜಂಬದ ಮಾತಾಡೋದನ್ನ ಮೊದಲು ಬಿಡ್ಬೇಕು. ಆಮೇಲೆ ಈ ಕೆಲಸದಲ್ಲಿ ನಿಮ್ಗೆಲ್ಲ ತುಂಬಾ ತಾಳ್ಮೆ ಇರ್ಬೇಕು. ಆಮೇಲೆ ನಿಮ್ಮ ಒಂದೊಂದು ತಂಡಕ್ಕೂ ಒಬ್ಬೊಬ್ಬರನ್ನ ಕ್ಯಾಪ್ಟನ್ ಅಂತ ನೇಮಿಸ್ತೀನಿ. ಅವರು ಹೇಳೋ ಹಾಗೆ ನೀವೆಲ್ಲರೂ ಕೇಳ್ಬೇಕು. ಹಾಗೆ ಆಗ್ಲಿ ಆಂಟಿ. ಗುಡ್. ಈಗ ನೀವೆಲ್ಲ ಮನೆಗೆ ಹೋಗಿ. ಇವತ್ತೆಲ್ಲ ನೀವು ಆ ಗ್ಯಾಂಗ್ ನ ಯಾವ ರೀತಿ ಹಿಡಿಬಹುದು ಅಂತ ಥಿಂಕ್ ಮಾಡಿ ನನಗೆ ನಾಳೆ ಹೇಳ್ಬೇಕು. ಹಾಗೆ ನಿಮ್ಮ ಗ್ರೂಪ್ ನ ಲಿಸ್ಟ್ ಅನ್ನು ಕೂಡ ನಾನು ನಾಳೆ ಕೊಡ್ತೀನಿ. ನಮ್ಮಲ್ಲಿ ಯಾರ ಹತ್ರ ಮೊಬೈಲ್ ಇದೆ? ಓಕೆ, ನೀವು ನಾಳೆಯಿಂದ ಈ ಮಿಷನ್ ಮೇಲೆ ಇದ್ದಾಗ ಒಬ್ರಿಗೊಬ್ಬರಿಗೆ ಕಾಂಟ್ಯಾಕ್ಟ್ ನಲ್ಲಿ ಇರಬೇಕು. ಏನೇ ಘಟನೆ ನಡೆದ್ರು ಕೂಡ ನನಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು. ಸರಿನಾ? ಓಕೆ ಆಂಟಿ, ಹಾಗೆ ಆಗ್ಲಿ. ಓ ಚೋಟುಗಳೇ, ನಿಮ್ಗೂ ಕೂಡ ಈ ಮಿಷನ್ ಅಲ್ಲಿ ನಾನು ಬೇರೆ ಕೆಲಸ ಕೊಡ್ತೀನಿ. ಏನು ಆಂಟಿ? ಹಾ, ನೀವಿಬ್ರು ಅವ್ರ ಜೊತೆ ಹೋಗೋದು ಬೇಡ. ನೀನು ಪುಟ್ಟ ಮನೆ ಹತ್ರನೇ ಇದ್ದು ಈ 4 ತಂಡ ಎಲ್ಲೆಲ್ಲಿ ಹೋಗುತ್ತೆ, ಯಾವ ಸ್ಥಿತಿಲಿ ಇರುತ್ತೆ, ಸೇಫ್ ಆಗಿರುತ್ತೋ ಇಲ್ವೋ ಅನ್ನೋದನ್ನ ನನಗೆ ಫೋನ್ ಮಾಡಿ ತಿಳಿಸ್ತಾ ಇರ್ಬೇಕು. ಸರಿನಾ? ಓಕೆ ಆಂಟಿ, ಹಾಗೆ ಆಗ್ಲಿ. ಓಕೆ, ಎನಿ ಡೌಟ್ಸ್? ಸರಿ ಆಂಟಿ. ಸರಿ, ಹಾಗಿದ್ರೆ ಎಲ್ರು ಈಗ ಮನೆಗೆ ಹೊರಡಿ. ಹಾ, ನಾಳೆ ಬೆಳಗ್ಗೆಯಿಂದ ಪುಟಾಣಿ ಫೋರ್ಸ್ ಆಪರೇಷನ್ ಚೈಲ್ಡ್ ರೆಸ್ಕ್ಯೂ ಶುರು ಮಾಡೋಣ. ಸರಿನಾ? ಬಾಯ್. ಆಂಟಿ, ಅಲ್ಲೋಡಿ, ಆಗ್ಲಿಂದ ಸೀನು ಐಸ್ ಕ್ರೀಮ್ ಬಂಡಿನ ನೋಡಿ ಜೊಲ್ ಸುರಿಸ್ತಾ ಇದ್ದಾನೆ. ನಾನೇನ್ ಐಸ್ ಕ್ರೀಮ್ ನೋಡಿ ಜೊಲ್ ಸುರಿಸ್ತಾ ಇಲ್ಲ. ಯಾಕೆ? ಅವ್ನು ನೋಡಿದ್ರೆ ಏನ್ ತಪ್ಪು? ಐಸ್ ಕ್ರೀಮ್ ಅಂದ್ರೆ ಯಾರು ತಾನೇ ಇಷ್ಟ ಇರಲ್ಲ ಹೇಳಿ? ಹಾಗೆಲ್ಲ ಚುಡಾಯಿಸ್ಬಾರ್ದು ಪುಟ್ಟ. ಸಾರಿ ಆಂಟಿ. ಓಕೆ, ಪರವಾಗಿಲ್ಲ. ಈಗ ಎಲ್ರೂ ಸೇರಿ ಒಂದ್ ಕೆಲ್ಸ ಮಾಡ್ಬೇಕು. ಕೆಲ್ಸನಾ? ಏನದು? ಐಸ್ ಕ್ರೀಮ್ ತಿನ್ನೋ ಕೆಲ್ಸ. ಯಾರಿಗಿಷ್ಟ ಕೈ ಎತ್ತಿ? ನನ್ಗೆ. ಓಕೆ ಓಕೆ ಓಕೆ, ಎಲ್ರೂ ನಿಧಾನವಾಗಿ ಬನ್ನಿ. ಈಗ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ. ಚಾಕ್ಲೇಟ್ ಇರ್ಲಿ.
ವಿಜಯ್, ಏನದು ನೀನ್ ಅವತಾರ? ನಿಮ್ಮಮ್ಮ ಹೇಳ್ತಾ ಇದ್ರು ನೀನ್ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ವಂತೆ. ನೀನ್ ಈ ತರ ಮಾಡ್ತಾ ಇದ್ರೆ ನಿನ್ ಆರೋಗ್ಯ ಕೆಟ್ಟೋಗುತ್ತೆ. ರಮ್ಯಾ, ನನ್ನ ಆರೋಗ್ಯಕ್ಕಿಂತ ಇಂಪಾರ್ಟೆಂಟ್ ಈ ಕೇಸ್. ಆ ಮಕ್ಕಳ ಕಳ್ಳರ ಗ್ಯಾಂಗ್ ಸಿಕ್ಬಿಡೋವರೆಗೂ ನನ್ನ ನಿದ್ದೆ ಊಟ ಏನು ಬೇಡ ಅನಿಸ್ತಿದೆ. ನೋಡು ವಿಜಯ್, ಆ ಗ್ಯಾಂಗ್ ನ ಹಿಡಿಯೋಕೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಇದೆ. ನೀನೊಬ್ನೇ ಪೊಲೀಸ್ ಅಲ್ಲ. ನೀನ್ ಈ ರೀತಿ ಊಟ ಮಾಡೋದು ನಿದ್ದೆ ಮಾಡೋದು ಬಿಟ್ಬಿಟ್ರೆ ಅವ್ರು ಸಿಕ್ಬಿಡ್ತಾರಾ? ಮೊದ್ಲು ಊಟ ಮಾಡಿ ರೆಸ್ಟ್ ತಗೋ. ಆಯ್ತು ಅಮ್ಮ ಅವರೇ, ತಮ್ಮ ಅಪ್ಪಣೆ ಅಂತ ಆಗ್ಲಿ. ತಾವು ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಅಬ್ಬಾ, ಕಡೆಗೂ ಒಪ್ಕೊಂಡಿಲ್ಲ, ಅಷ್ಟೇ ಸಾಕು ನನ್ಗೆ. ಸರಿ, ಹಾಗಿದ್ರೆ ನನ್ಗೆ ಸಾಯಂಕಾಲ ಸಿಗ್ತೀನಿ. ಬಾಯ್. ಬಾಯ್ ರಮ್ಯಾ. ಆದ್ರೆ ಹೊರಗಡೆ ಒಬ್ಳೆ ಓಡಾಡುವಾಗ ಹುಷಾರಾಗಿರು. ಹುಷಾರ? ಯಾಕೆ? ಈಗ ಸಿಟಿಲಿರೋ ದರೋಡೆಕೋರ ಗ್ಯಾಂಗ್ ಹುಡುಗರ ಜೊತೆ ಯುವತಿಯರನ್ನು ಕಿಡ್ನಾಪ್ ಮಾಡ್ತಿದ್ದೆ ಅನ್ನೋದ್ರ ಮರ್ತು ಬಿಟ್ಯಾ? ನೀನೊಬ್ಳು ಹುಡುಗಿ ತಾನೆ? ಯಾಕೆ ನಗ್ತಿದ್ಯಾ? ನಾನ್ ನಗುವಂತದ್ದು ಏನ್ ಹೇಳ್ದೆ? ಮತ್ತಿನ್ನೇನು ವಿಜಯ್, ಒಂದು ಆರ್ಡಿನರಿ ಹುಡುಗಿ ಹೇಳ್ತಿದ್ಯಲ್ಲ. ನಾನು ಬರೀ ಹುಡುಗಿ ಅಲ್ಲ, ಒಂದು ರಿಪೋರ್ಟ್ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ ಹೇಗೆ? ಓ, ಆ ಕಿಡ್ನಾಪ್ ಗ್ಯಾಂಗ್ಗೆ ಲೇಡಿ ರಿಪೋರ್ಟ್ ನ ಕಿಡ್ನಾಪ್ ಮಾಡೋದಂತ ರೂಲ್ಸ್ ಇದೆಯಾ? ಅಥವಾ ನಿನ್ ಹಣೆ ಮೇಲೆ ನಿನ್ ಪ್ರೆಸ್ ರಿಪೋರ್ಟ್ರು ಟಫ್ ಲೇಡಿ ಅಂತ ಏನಾದ್ರು ಬೋರ್ಡ್ ಹಾಕೊಂಡಿದ್ಯಾ? ವಿಜಯ್ ನೋಡು, ನನ್ ರಕ್ಷಣೆ ಹ್ಯಾಗ್ ಮಾಡ್ಕೊಬೇಕು ಅಂತ ನನಗ್ ಗೊತ್ತಿದೆ. ಅದರ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ. ಹೋಗು, ತುಂಬಾ ಸುಸ್ತಾಗ್ಬಿಟ್ಟಿದ್ಯಾ, ರೆಸ್ಟ್ ತಗೋ. ಸರಿ ಕಣೆ, ನೀನ್ ಹೊರಡು. ಓಕೆ, ಬಾಯ್. ಬಾಯ್. ಅಪ್ಪ, ತುಂಬಾ ಬಿಸಿಲು ಕಂಡ್ರು. ಸ್ವಲ್ಪ ಜ್ಯೂಸ್ ಕುಡ್ಬಿಟ್ಟು ಆಮೇಲೆ ಹುಡ್ಕೋಣ. ನಾವೇನ್ ಮಿಷನ್ ಶುರು ಮಾಡಿ 1 ಗಂಟೆ ಆಗಿಲ್ಲ, ಅಷ್ಟೇ ಸುಸ್ತಾಯ್ತಾ? ರಾಣಿ, ನಾವ್ ಆಪರೇಷನ್ ಚೈಲ್ಡ್ ರೆಸ್ಕ್ಯೂ ಮಿಷನ್ ಇದ್ದೀವಿ, ಜಾಲಿ ರೌಂಡಿಂಗ್ ಅಲ್ಲ. ನಾನೇನಿಲ್ಲ ಅನ್ನ, ಸ್ವಲ್ಪ ಬಾರ್ಕೆ ಆಗಿದೆ, ಅದ್ರಿಂದಾನೇ ನೀರ್ ಕುಡಿತೀನಿ ಅಂದೆ. ನೀರ್ ಕುಡಿದ್ರೇನು ಜ್ಯೂಸ್ ಕುಡಿದ್ರೇನು ಎಲ್ಲ ಒಂದೇ. ಹೋಗ್ಲಿ, ಇದೊಂದ್ಸಲ ಕುಡಿದ್ಬಿಡೋಣ ಬನ್ರೋ. ಹೌದು, ನಾವಿಷ್ಟ್ ಮಾತಾಡೋದ್ರಲ್ಲಿ ಜ್ಯೂಸ್ ಕುಡ್ದೇ ಬಿಡ್ಬೋದಾಗಿತ್ತು. ಆಯ್ತು ಬನ್ರೋ, ಕುಡಿಯೋಣ. ಏನೇ ರಾಣಿ, ಕುಡಿಯೋದ್ ಬಿಟ್ಟು ಅಲ್ಲಿ ನೋಡ್ತಾ ಇದ್ಯಾ? ಚೆನ್ನಾಗಿಲ್ವಾ? ಇದಿರ್ಲಿ ಕಣ್ರೋ, ಅಲ್ಲಿ ನೋಡ್ರೋ, ಆ ಲಾರಿ ಪಕ್ಕದಲ್ಲಿ ಯಾವ್ದೋ ಮೂಟೆ ಇದೆ. ಹೌದು, ಏನೀಗ? ಸ್ವಲ್ಪ ಸರಿಗ್ ನೋಡು, ಆ ಮೂಟೆ ಅಲ್ಲಾಡ್ತಾ ಇದೆ. ಹೌದಲ್ವೇ? ಮೂಟೆ ಅಲ್ಲಾಡ್ತಿದೆ ಅಂದ್ರೆ ಅದ್ರ ಅರ್ಥ ಅದ್ರಲ್ಲಿ ಜೀವಂತ ಇರೋದೇನೋ ಇದೆ ಅನ್ಸುತ್ತೆ. ಅಂದ್ರೆ ಯಾವ್ದೋ ಮಗುನ ಕಿಡ್ನಾಪ್ ಮಾಡಿ ಮೂಟೆ ಕಟ್ಟಿ ಆ ಗೋಣಿ ಚೀಲದ ಒಳಗಡೆ ಇಟ್ಟಿದ್ದಾರೆ ಅನ್ಸುತ್ತೆ. ಹೌದು, ನನ್ಗೂ ಹಾಗೆ ಅನ್ಸ್ತಿದೆ. ಈಗ ನಾವ್ ಏನ್ ಮಾಡೋದು ಕಣ್ರು? ವಿಜಯ್ ಅಂಕಲ್ಗೆ ಇನ್ಫಾರ್ಮ್ ಮಾಡನ್ವಾ? ಛೇ, ಬೇಡ ಕಣು. ಏಕಂದ್ರೆ ಆ ಮೂಟೆಯಲ್ಲಿ ಏನಿದೆ ಅನ್ಬಿಟ್ಟು ನಾವಿನ್ನೂ ನೋಡಿಲ್ಲ. ಅದನ್ನ ನೋಡಿದ್ಮೇಲೆ ಏನ್ ಮಾಡೋದನ್ಬಿಟ್ಟು ಯೋಚನೆ ಮಾಡೋಣ. ಬರೀ ಗೆಸ್ ಮಾಡಿದೀವಷ್ಟೇ, ಅದ್ರಲ್ಲಿ ಯಾವ್ದಾದ್ರು ಪ್ರಾಣಿ ಇದ್ರೂ ಇರ್ಬೋದು. ಹೌದೌದು, ಅದು ಅಲ್ದೆ ರಮ್ಯಾ ಆಂಟಿ ಇಂಥ ವಿಷಯ ವಿಜಯ್ ಅಂಕಲ್ಗೆ ತಿಳ್ಸೋದ್ ಬೇಡ, ಮೊದ್ಲು ನಂಗೆ ತಿಳ್ಸಂತ ಹೇಳಿದಾರಲ್ವಾ? ಆಂಟಿಗೆ ಹೇಳಕ್ ಮುಂಚೆ ಮನೆ ಹತ್ರ ನಮ್ ಮೆಸೇಜ್ ನೋಟ್ ಮಾಡ್ತಿರುವ ಪುಟ್ಟ ಶಿವು ಇಬ್ರಿಗೂ ಎಲ್ಲ ಡೀಟೇಲ್ಸ್ ತಿಳಿಸ್ಬಿಡೋಣ. ಹೌದು, ಹಾಗೆ ಮಾಡು. ಹಲೋ ಶಿವುನಾ? ಹೌದು, ನಾನೇ. ಯಾರು? ರಾಮನ? ಓವರ್. ಹೌದು, ನಾನೇ. ಒಂದ್ ಮೆಸೇಜ್ ಇದೆ, ನೋಟ್ ಮಾಡ್ಕೋ. ಓವರ್. ಪುಟ್ಟು, ಪೆನ್ ಕೊಡೋ. ತಗೊಳ್ಳೋ. ರಾಮು ಹೇಳು. ಓವರ್. ನೋಟ್ ಡೌನ್ ಪುಟ್ಟು. ನಾವು ರಿಂಗ್ ರೋಡ್ ಅಲ್ಲಿ ಇದ್ದೀವಿ. ಇಲ್ಲೊಂದ್ ಲಾರಿ, ಅದ್ರ ನಂಬರ್ KA 051234, ಯೆಲ್ಲೋ ಕಲರ್. ಅದ್ರ ಹತ್ರ ಒಂದ್ ಮೂಟೆ ಅಲ್ಲಾಡ್ತಿದೆ. ಓವರ್. ಮೂಟೆನಾ? ಹಾಗಂದ್ರೆ ಹೇಳು ರಾಮು, ಮೂಟೆಲ್ ಏನಿದೆ? ಓವರ್. ಅದೇ ನಂಗೂ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಮೂಟೆ ಅಲ್ಲಾಡ್ತಿರೋದ್ ನೋಡಿದ್ರೆ ಒಳಗಡೆ ಜೀವಂತ ಇರೋದೇನೋ ಇದೆ ಅನ್ಸುತ್ತೆ. ಭವಿಷ್ಯ ಕಿಡ್ನಾಪ್ ಆಗಿರೋ ಯಾವ್ದಾದ್ರು ಮಗು ಒಳಗಿದ್ರೂ ಇರ್ಬಹುದು. ಓವರ್. ಸರಿ, ನೋಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ನೀನ್ ಏನ್ ಮಾಡ್ತಾ ಇದ್ದೀರಾ? ಓವರ್. ಸದ್ಯಕ್ಕೆ ಇನ್ನ ಮುಂದಿಂದು ಯೋಚನೆ ಮಾಡಿಲ್ಲ. ರಮ್ಯಾ ಆಂಟಿಗೆ ವಿಷಯ ತಿಳಿಸ್ಬಿಡಿ. ಓವರ್. ಆಯ್ತು, ಇರ್ತೀನಿ. ಓವರ್. ಓಕೆ, ಬಾಯ್. ಓವರ್. ಮೊದ್ಲ ಗೋಣಿ ಚೀಲದಲ್ಲಿ ಏನಿದೆ ಅಂತ ನೋಡೋಣ. ಅರೆ, ಅಲ್ಲಿರೋ ಮೂಟೆ ಎಲ್ಲೋ ಇತ್ತು, ಕಾಣಿಸ್ತಿಲ್ವಲ್ಲ? ಹೌದಲ್ವಾ? ಬಹುಶಃ ಲಾರಿ ಹಾಕಿರ್ಬೇಕಂಡ್ರು. ಏನ್ ಮಾಡೋದು ಇವಾಗ? ಬೇಗ ಡಿಸೈಡ್ ಮಾಡೋ, ಲಾರಿ ಹೊರತೈತೆ. ಓಕೆ, ಒಂದ್ ಕೆಲ್ಸ ಮಾಡೋಣ, ನಾನು ಆ ಲಾರಿನಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಏನು, ನೀನ್ ಒಬ್ನೇ ಹೋಗ್ತೀಯಾ? ಬೇಡ ಕಣೋ, ಅವ್ರು ನಿಜವಾಗ್ಲೂ ಕಳ್ರ ಆಗಿದ್ರೆ ಡೇಂಜರ್. ನಿಜವಾಗ್ಲೂ ಅವ್ರು ಕಳ್ರೆ ಆಗಿದ್ರೆ ಅಂತಿದೀಯಲ್ರು? ಅವ್ರು ಕಿಡ್ನಾಪರ್ಸ್ ಆಗಿರೋದ್ರಿಂದಲೇ ತಾನೆ ನಾವು ಅವ್ರನ್ನ ನಾವು ಫಾಲೋ ಮಾಡ್ತಾ ಇರೋದು. ಓಕೆ ಓಕೆ, ಅವ್ರ ಕಳ್ರ ಹೌದೋ ಅಲ್ವೋ ಅನ್ನೋದು ಆ ಮೂಟೆ ಬಿಚ್ಚ ನೋಡಿದ್ಮೇಲೆ ಗೊತ್ತಾಗುತ್ತೆ. ರಾಮು, ಬೇಗ ಇಳಿಯೋ, ಇಳಿದ್ರೆ ಕಷ್ಟ. ಅಯ್ಯೋ, ಇದೇನು ಗಾಡಿ ನೋಡ್ತಿದ್ಯಲ್ಲ? ಒಂದ್ ಚಿಕ್ಕ ಡೌಟ್ ಕಂಡ್ರ.
ಏನೋ ಅದು ನಿನ್ ಡೌಟ್. ನಾವ್ ಈ ರೀತಿ ಗೊತ್ತುಗುರಿ ಇಲ್ದೆ ಬೀದಿ ಬೀದಿ ಸುತ್ತಿದ್ರ ಕಳ್ರು ಸಿಗ್ತಾರಾ ಅಂತ ಯಾಕ್ರ ಅವ್ರು ನೋಡ್ತಿದ್ದೀರಾ? ಯಾಕೆಂದ್ರೆ ನೀ ನಮ್ ಪುಟಾಣಿ ಫೋರ್ಸ್ ನಲ್ಲಿ ಇರೋ ಭೀಮ್ನೇನಾ ಅಂತ ಡೌಟ್ ಬರ್ತಿದೆ, ಅದಕ್ಕೆ. ಏನೋ ಹಾಗಂದ್ರೆ ನಮ್ಮಲ್ಲಿ ಎಲ್ರಿಗೂ ನಾವ್ ಮಾಡೋ ಕೆಲ್ಸದಲ್ಲಿ ನಂಬಿಕೆ ಇರ್ಬೇಕು. ನಿನಗ್ ನೋಡ್ದೆ ನಂಬಿಕೆನೇ ಇಲ್ವಲ್ಲೋ? ಆಹಾ, ನಾನೇನೋ ಒಂದ್ ಚಿಕ್ಕ ಡೌಟ್ ಕೇಳಿದ್ರೆ ದೊಡ್ಡ ಭಾಷಣನೇ ಬಿಗಿದ್ಬಿಟ್ಟಿಯಲ್ಲೇ. ಹಾಗಲ್ವಾ ಅವಳು ಹೇಳಿದ್ದು? ನೀನ್ ಕೇಳ್ತಿರೋದು ಚಿಕ್ಕ ಡೌಟ್ ಅಲ್ಲ, ತುಂಬಾ ದೊಡ್ಡ ಡೌಟ್. ನಮ್ಮಿ ಪುಟಾಣಿ ಫೋರ್ಸ್ ರೆಸ್ಕ್ಯೂ ಮಿಷನ್ ಬುಡಾನೇ ಅಲ್ಲಾಡ್ಸೋ ಅಂತ ಪ್ರಶ್ನೆ ಇರ್ಬೋದು. ಅದೇ ನಾ ಕೇಳಿದ್ ಸರಿಯಾಗಿದೆ ಅಂತಾನೆ ನಾ ಹೇಳೋದು. ನಾ ಕೇಳಿದ್ದೇನು, ನಾವೀಗ ಸುತ್ತಿದ್ರೆ ಆ ಕಳ್ರು ಯಾಕೆ ಸಿಗ್ತಾರೆ ಅಂತ. ಹ್ಯಾಕ್ ಸಿಗ್ತಾರಾ? ಅವ್ರು ನಿನ್ನ ಕಿಡ್ನಾಪ್ ಮಾಡ್ತಾರಲ್ಲ, ಆಗ ನಾವೆಲ್ಲ ಸೇರಿ ಪ್ಲಾನ್ ಮಾಡಿ ಹಿಡಿತೀವಿ ಅಲ್ವೇನ್ರು? ನನ್ ಯಾಕೆ ಅವ್ರು ಕಿಡ್ನಾಪ್ ಮಾಡ್ತಾರೆ? ನಿನ್ನೆ ಮಾಡೋದು. ಯಾಕೋ ಕೋಪ ಮಾಡ್ಕೊಳ್ತೀಯಾ? ಅವ್ನ್ ಹೇಳಿದ್ದು ತಮಾಷೆಗೆ. ನಾನ್ ಹೇಳಿದ್ರಲ್ಲಿ ತಮಾಷೆ ಏನೂ ಇಲ್ಲ. ನಾವು ಹುಡುಕ್ತಾರ ಮಕ್ಕಳು ಕಳ್ರು ಗ್ಯಾಂಗ್ ತಾನೆ, ಆ ಗ್ಯಾಂಗು ನಮ್ಮಲ್ಲೇ ಯಾರು ಕಿಡ್ನಾಪ್ ಮಾಡಿದ್ರು ಮಾಡ್ಬೋದು. ಕರೆಕ್ಟ್. ಆಗ ನಾವು ಆ ಗ್ಯಾಂಗ್ ನ ಹಿಡಿತೀವಲ್ವಾ? ಏನೋ ಹೇಳ್ತಿದ್ದೀರಾ ನೀವು? ಈ ಪುಟಾಣಿ ಫೋರ್ಸ್ ಹುಡುಗರ್ನ ಕಳ್ರು ಕಿಡ್ನಾಪ್ ಮಾಡ್ತಾರಾ? ನಾವ್ ಅವ್ರನ್ನ ಹುಡುಕ್ತಾರದು, ಅವ್ರಿಗೇನ್ ಗೊತ್ತಾ? ಅವ್ರ ಕಣ್ಣಿಗೆ ನಾವು ಮಕ್ಳೇ ತಾನೆ, ಅದಕ್ಕೆ ನಾವೆಲ್ಲರೂ ಕೂಡ ಅವ್ರ ಟಾರ್ಗೆಟ್ ಆದ್ರೂ ಆಗ್ಬಹುದು. ಹಾಗಂತ ಇದ್ರೆ ಸುಮ್ನೆ ಕುತ್ಕೊಂಡ್ರೆ ಆ ಗ್ಯಾಂಗ್ ನ ಹಿಡಿಯಕ್ಕಾಗುತ್ತಾ? ಸರಿ ನಡೀರಿ ಆಗಿದ್ರೆ. ಏನೋ ಭೀಮಾ, ನಿನ್ ಡೌಟ್ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು ಕಣ್ರ, ಇನ್ ಯಾವತ್ತೂ ಡೌಟ್ ಕೇಳಲ್ಲ. ನಾನು ಒಂದಕ್ಕೆ ಹೋಗ್ಬಿಟ್ಟು ಬರ್ತೀನಿ, ನೀವು ನಡೀರಿ. ಬಾರೋ. ಏನಂತ ಕರ್ದಿದ್ದು? ಚಾಕ್ಲೇಟ್? ಯಾಕಂಟಿ? ನನ್ ಮಗನ್ ಬರ್ತಡೆ. ಮಗನ್ ಬರ್ಡೇಗೆ ರೋಡಲ್ಲಿ ಹೋಗೋರ್ಗೆಲ್ಲ ಚಾಕ್ಲೇಟ್ ಹಂಚ್ತೀರಾ? ಅಲ್ಲ ಮಗು, ನನ್ ಮಗು ದೀಪಕ್ ಫಾರೆನ್ ಅಲ್ಲಿ ಇದ್ದಾನೆ. ನೀನ್ ನೋಡ್ದಾಗ ಅವ್ನ್ ನೋಡ್ದಂಗೆ ಅನಿಸ್ತು, ಅದಕ್ಕೆ ಚಾಕ್ಲೇಟ್ ಕೊಡ್ತಾ ಇದೀನಿ. ತಪ್ಪು ತಿಳ್ಕೊಬೇಡ. ಇನ್ನು ಮಗು. ಆಯ್ತು ಆಂಟಿ, ನಾ ಬರ್ತೀನಿ. ಚಾಕ್ಲೇಟ್ ತಿಂದು ಹೋಗು ಮರಿ. ಬೇಡ ಆಂಟಿ, ನಮ್ ಫ್ರೆಂಡ್ಸ್ ಗೆಲ್ಲ ಕೊಟ್ಟು ನಾನು ತಿಂತೀನಿ. ಬೇಡ, ನೀನ್ ಅದನ್ನ ತಿನ್ ಮಗು. ನೀನ್ ಎದುರಿಗೆ ತಿಂದ್ರೆ ನಂಗೆ ಸಂತೋಷ ಆಗುತ್ತೆ. ನಿನ್ ಫ್ರೆಂಡ್ಸ್ಗೆಲ್ಲ ನಾನು ಬೇರೆ ಚಾಕ್ಲೇಟ್ಸ್ ಕೊಡ್ತೀನಿ. 5 ಜನ ಫ್ರೆಂಡ್ಸ್ ಇದಾರ ಆಂಟಿ. ಮಗು, ದೇವ್ರು ನಿನ್ಗೆ ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನಪ್ಪ. ಎಲ್ರು ನನ್ಗೆ ಇರ್ಲಿ ಅಂದ್ರೆ ನೀನ್ ನನ್ ಫ್ರೆಂಡ್ಸ್ ಅನ್ನ ಬಿಟ್ಟು ತಿನ್ನಲ್ಲ ಅಂತೀಯಲ್ಲಪ್ಪ. ನಿನ್ ಮನ್ಸನ್ನ ನೋಯಿಸಲ್ಲ. ತಗೊಳ್ಳೋ, ನಿನ್ ಫ್ರೆಂಡ್ಸಿಗೆ ಕೊಡೋ. ನೀನ್ ತಿನ್ನು. ಆಯ್ತು ಆಂಟಿ. ದಾರಿ ಬಿಡು. ಗಾಡಿ ಕಳಿಸ್ತೆ. ಸರಿ, ನಾನು ಬರ್ತೇನೆ. ಹತ್ತಿದಲ್ಲೆಲ್ಲೂ ನಿಲ್ಲಿಸ್ಬೇಡ, ಈಗಲೇ ಎಲ್ಲ ಮುಗಿಸ್ಕೊ. ಓ, ಇದೇ ಒಳ್ಳೆ ಚಾನ್ಸು. ಮಗುನ್ ಕಾಪಾಡ್ಬೇಕು. ಥ್ಯಾಂಕ್ ಗಾಡ್, ಮಗು ಬದುಕಿದೆ. ಪುಟಿ ಯಾರು ಅಂತ ನಂಗೇನ್ ಗೊತ್ತಾಯ? ನೋಡ್ಲಿಲ್ವಾ, ಮಗು ಸೇವ್ ಮಾಡ್ತಿದ್ದ. ಅಂದ್ರೆ ಈ ಹುಡುಗನ್ ಬಿಡಿಸ್ಕೊಂಡು ಹೋಗ್ ಬಂದಿದ್ದ ಅಂತೀಯ? ಬಿಡಿಸ್ಕೊಂಡು ಹೋಗ್ ಬಂದು ಅವನೇ ಅವನಾಗ ನಮ್ ಕೈಗೆ ಸಿಕ್ಬಿದ್ದ. ಬಾಸ್ ಹೇಳಿದ್ ಒಂದು, ಆದ್ರೆ ನಾವ್ ತಗೊಂಡೋಗ್ತಾರ 2. ಬಾಸ್ ಇದನ್ನ ನೋಡಿದ್ರೆ ಖುಷಿ ಆಗ್ತಾರೆ. ಆಯ್ತು ನಡಿ. ಸಿಗಟ್ಕೊಂಡ್ಬಿಡ್ತಲ್ಲ, ಏನಿದು ಕ್ರಮ?
ಆಗ್ತಾ ಇಲ್ವಲ್ಲ, ಏನ್ ಕರ್ಮ ಇದು. ಆ ತಡಿಯ ನೋಡಿದ್ರೆ ಇಳ್ತಾ ಇಲ್ಲ, ಇದು ಕಟ್ಟಕ್ಕಾಗ್ತಾ ಇಲ್ಲ. ಚಂದ್ರು ನಿಲ್ಲು, ನಿಧಾನಕ್ಕೆ ಹೋಗೋ. ಈ ತರ ಹೋದ್ರೆ ನಾವು ಕಳ್ರನ್ನ ಹಿಡಿಯಕ್ಕಾಗಲ್ಲ ಕಣೋ. ಏನಾಯ್ತು ನಿನ್ಗಳು? ಏನಿಲ್ಲ, ಇನ್ನೊಬ್ನೇ ಈ ರೀತಿ ಹೋದ್ರೆ ಆ ಕಳ್ರೇನ್ ಸಿಕ್ಬಿಡಲ್ಲ. ನಾವು ಬರ್ಬೇಕು ತಾನೆ, ನಿಧಾನಕ್ಕೆ ಹೋಗೋಣ. ನಾವೆಲ್ಲ ಇನ್ನು ರೇಸ್ ಹೋಗ್ತಾ ಇಲ್ಲ. ಆ ಕಡೆ ಈ ಕಡೆ ನೋಡ್ಕೊಂಡು ಹೋದ್ರೆ ತಾನೇ ಏನಾದ್ರು ಕ್ಲೂ ಸಿಗತ್ ನಮ್ಗೆ. ಸಿಕ್ಬಿಡುತ್ತೆ. ಬೆಳಗ್ಗೆಯಿಂದ ರಿಂಗ್ ರೋಡ್ ಎಲ್ಲ ಸುತ್ತಿ ಬಂದಿದೀವಿ, ಒಂದ್ ಕ್ಲೂ ಸಿಗ್ಲಿಲ್ಲ. ಅಷ್ಟ್ ಈಸಿಯಾಗಿ ಸಿಗದಾಗಿದ್ರೆ ಪೊಲೀಸ್ ಅವ್ರನ್ನ ಹಿಡ್ದು ಒಳಗಡೆ ಆಗ್ತಿರ್ಲಿಲ್ವಾ? ಅವ್ರು ತುಂಬಾ ಬ್ರಿಲಿಯಂಟ್ ಕಣೆ, ಅದಕ್ಕೆ ಸಿಕ್ತಿಲ್ಲ. ನನಗ್ ಬಾಯರ್ಕೆ ಆಗೈತ್ ವೀಣಾ, ನಿನ್ನ ಹತ್ರ ನೀರಿದ್ಯಾ? ಇಲ್ಲ ಕಣೋ, ಬೆಳಗ್ಗೆಯಿಂದ ಕುಡ್ದು ನನ್ನ ಹತ್ರನೂ ಖಾಲಿ ಆಗಿದೆ. ಹಾಗಿದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಮಿಲ್ಕ್ ಪಾರ್ಲರ್, ಹೋಗ್ಬಿಟ್ಟು ಬಾದಾಮಿ ಹಾಲು ಕುಡ್ಕೊಂಬರೋಣ. ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ನಡೀರೋ ಬೇಗ. ಅಂಕಲ್ 6 ಬಾದಾಮಿ ಹಾಲು ಕೊಡಿ. ಏನು ತಲೆನ ಹಾಕಿ ಇರ್ತಾ ಇದ್ಯಾ? ಏನೇನಾದ್ರು ಸೇರ್ಕೊಂಡಿದ್ಯೇನೋ? ಏನು ನನ್ ತಲೆ ಅಲ್ಲ, ನಿನ್ ತಲೆ ಇರೋದ್ ಕೋತಿ. ಹೋಗ್ಲಿ ಬಿಡ, ಕೆಲ್ಸಕ್ ಬರೋ ಮಾತಾಡೋ. ಅದೇ ಕಣ, ಅಲ್ಲಿ ನೋಡು, ನಮ್ ಭೀಮ್ ಸೈಕಲ್ ತರ ಕಾಣಿಸ್ತಲ್ವಾ? ಹೌದು ಕಣೆ, ಇದ್ ನಮ್ ಭೀಮನ್ ಸೈಕಲ್. ಇಲ್ಲಿ ನಿಲ್ಸ್ ಎಲ್ಲೋದ ಅವನು? ಅವನೊಬ್ನೇ ಅಲ್ಲ ಕಣೆ, ಅವ್ನ ಟ್ರೂಪ್ ಎಲ್ಲೋಯ್ತು? ಇದಿರೋ ಸೈಕಲ್ ಅಲ್ಲೇ ಎಲ್ಲಿ? ಸೈಕಲ್ ಏನೋ ಪ್ರಾಬ್ಲಮ್ ಕೊಟ್ಟಿರ್ಬೇಕು, ಅದಕ್ಕೆ ಇಲ್ಲಿ ನಿಲ್ಸೋಗಿದ್ದಾರೆ. ಏನಿಲ್ಲ, ಎಲ್ಲ ಸರಿಯಾಗಿದೆ. ಹಾಗಾದ್ರೆ ಭೀಮಾ ಇಲ್ಲೆಲ್ಲ ಒಬ್ನೇ ಇರ್ಬೋದು. ಈ ಸೈಕಲ್ ನಿಲ್ಸ್ ಎಲ್ಲ ಹೋಗ್ತಾನೆ ಅವನು? ನಂಗೆ ಯಾಕೋ ಡೌಟ್ ಬರ್ತಿದೆ. ಹೌದು, ಏನೋ ನಡ್ತಿದೆ ಅನ್ಸುತ್ತೆ. ನಂಗೆ ಭಯ ಆಗ್ತಿದೆ. ಯಾಕೆ ಭಯ? ಹಾಗಾದ್ರೆ ಇವಾಗ್ಲೇ ಸಿರಿಗೆ ಫೋನ್ ಮಾಡ್ತೀನಿ. ಹಲೋ. ಹಲೋ, ಯಾರು? ಓ ಪ್ರಶಾಂತ್, ಏನ್ ವಿಷಯ ಹೇಳು. ಭೀಮಾ ಎಲ್ಲಿದ್ದಾನೆ? ಅವನಿನ್ನೆಲ್ಲಿರ್ತಾನೆ? ನಮ್ ಜೊತೆಗಿದ್ದಾನೆ. ಏನ್ ವಿಷಯ ಹೇಳು. ನಾವಿಲ್ಲಿ ಡಾಲರ್ಸ್ ಕಾಲೋನಿ ಮಿಲ್ಕ್ ಬೂತ್ ಹತ್ರ ಇದ್ದೀವಿ. ಅವ್ನ್ ಸೈಕಲ್ ಇಲ್ಲಿದೆ. ಅವ್ನ್ ಎಲ್ಲೋಗಿದ್ದಾನೆ ಅಂತ ತಿಳ್ಕೊಳಕ್ ಫೋನ್ ಮಾಡ್ದೆ. ಭೀಮಾ ನಮ್ ಜೊತೆಗಿಲ್ಲ ಕಣೋ, ಇಷ್ಟೊತ್ತವರೆಗೂ ಇದ್ದಾನೆ ಅನ್ಕೊಂಡಿದ್ವಿ. ಮೈ ಗಾಡ್, ಏನ್ ಹೇಳ್ತಾ ಇದ್ದೀಯ ನೀನು? ಹಾಗಾದ್ರೆ ಭೀಮಾ ಎಲ್ಲಿ? ಅವ್ನ್ ನಿಮ್ ಜೊತೆ ಬಿಟ್ಟಿದ್ ಯಾವಾಗ? ನನ್ಗೇನು ಗೊತ್ತಾಗ್ತಿಲ್ಲ ಕಣೋ. ಹಾಗಾದ್ರೆ ಏನೋ ನಡ್ತಿದೆ. ಭೀಮಾ ಮಿಸ್ ಆಗಿದ್ದಾನೆ. ಸರಿಯಾಗಿ ಕೇಳಿಸ್ಕೊ. ನಾನು ಪುಟ್ಟು ಶಿವನ್ಗೆ ವಿಷಯ ತಿಳಿಸಿ ರಮ್ಯಾ ಆಂಟಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ. ವಿಜಯ್ ಅಂಕಲ್ಗೂ ಬರಕ್ ಹೇಳ್ತೀನಿ. ನೀವು ಬಂದ್ಬಿಡಿ, ಓಕೆನಾ? ಸರಿ ಕಣ, ನಾವು ತುಂಬಾ ದೂರ ಬಂದ್ಬಿಟ್ಟಿದೀವಿ, ಆದ್ರೂ ಬರ್ತೀವಿ. ಏನ್ರ ವಿಜಯ್ ಅಂಕಲ್ ಇನ್ನೂ ಬರ್ಲಿಲ್ಲ? ಫೋನ್ ಮಾಡಿ ಇನ್ನ 10 ನಿಮಿಷ ಕೂಡ ಆಗಿಲ್ಲ. ಯಾಕೆ ಬರ್ತಾರೆ? ಬರೋದಿಕ್ ಸ್ವಲ್ಪ ಟೈಮ್ ಬೇಕಲ್ವಾ? ಹಾಗಾದ್ರೆ ಭೀಮಾ ನಾಪತ್ತೆ ಆಗಿದ್ದಾನೆ ಅಂತೀರಾ? ಹೂ, ಮತ್ತೆ ಅವ್ರ ಟ್ರೂಪ್ ಅಲ್ಲಿ ಇರ್ಬೇಕಾದವನು ಅವ್ರಿಗೆ ಗೊತ್ತಿಲ್ದಾಗೆ ನಾಪತ್ತೆ ಆದ್ರೆ ಇನ್ನೇನರ್ಥ? ಹೌದು, ಇದ್ರಲ್ಲಿ ಖಂಡಿತ ಗ್ಯಾಂಗ್ ಕೈವಾಡ ಇದೆ. ನಮ್ ರೆಸ್ಕ್ಯೂ ಟೀಮ್ ನ ಏಜೆಂಟ್ ನ ಅವ್ರು ಕಿಡ್ನಾಪ್ ಮಾಡಿದಾರೆ ಅಂದ್ರೆ ಅವ್ರು ನಿಜಕ್ಕೂ ತುಂಬಾ ಫಾಸ್ಟ್ ಇರ್ಬೇಕು ಅನ್ಸುತ್ತೆ. ಅವರು ಎಲ್ಲೆಲ್ಲೂ ಇದಾರೆ ಅನ್ಸುತ್ತೆ ಕಣ್ರೋ. ನಮ್ ಸುತ್ತಮುತ್ತ ಈಗ್ಲೂ ಇದ್ರೂ ಇರ್ಬೋದು. ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ವಿಜಯ್ ಅಂಕಲ್ ಬಂದು ನಮ್ನ ಬೈತಾರೇನೋ. ಯಾಕೋ ಬೈತಾರೆ? ಇನ್ಯಾಕೆ? ನಿಮ್ಗೆ ಯಾಕೆ ಬೇಕಿತ್ತು ಈ ಕೆಲ್ಸ ಅಲ್ಲ ಅಂತ? ಸುಮ್ನೆ ಮನೇಲಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ನೀನು ಈಗಲೇ ಶುರು ಹಚ್ಕೊಂಡ್ಯಾ? ನೀನು ಎದ್ರದಲ್ದೆ ನಮ್ಮನ್ನು ಎದುರಿಸ್ಬೇಡ. ಈಗೇನ್ರ ಮಾಡೋದು? ಏನು ಇಲ್ಲ, ವಿಜಯ್ ಅಂಕಲ್ ಬರೋವರೆಗೂ ಕಾಯ್ಬೇಕಷ್ಟೇ. ನೀ ಸುಮ್ನೆ ಇರ್ದೇ ಇದ್ರೆ ಕತ್ತಿ ಇಚ್ಚಿಕ್ ಬಿಡ್ತೀನಿ. ಗುರು, ಅವ್ನ್ ಮಧ್ಯಾಹ್ನದಿಂದ ಏನು ತಿಂದಿಲ್ಲ, ನೀರು ಕುಡ್ದಿಲ್ಲ. ಬಾಯಿ ಕಟ್ಬಿಟ್ಟು ಏನಾದ್ರು ತಿನ್ನಕ್ ಕೊಡೋಣ? ನೋನು, ನಮ್ ಬಾಸ್ಗೆ ಗೊತ್ತಾದ್ರೆ ನಮ್ನೆಲ್ಲ ಹೂತಾಕ್ಬಿಡ್ತಾರ ಅಷ್ಟೇ. ನಮ್ ಬಾಸ್ ಕಂಡೀಷನ್ ಗೊತ್ತಲ್ವಾ? ಆ ಹುಡುಗನ್ ಕೈ ಬಾಯಿ ಪಟ್ಟಿ ಪಿಚ್ಚೋ ಹಾಗಿಲ್ಲ ಅನ್ನೋದು. ಆದ್ರೆ ಮೇಡಮ್, ಅವನು ಪಾಪ ನೀರಿಲ್ದೆ ಒದ್ದಾಡ್ತಾ ಇದ್ದಾನೇನೋ ಅಂತ. ಒದ್ದಾಡ್ಲಿ ಬಿಡೋ, ರೂಢಿ ಆಗ್ಲಿ. ನಾಳೆಯಿಂದ ಅನ್ನ ನೀರು ಇಲ್ದೆ ಕೊಳಿಬೇಕಲ್ಲ. ಇಲ್ಲಿ ಹೆಬ್ಬಾಳ ಬ್ರಿಡ್ಜ್ಗೆ ದಾರಿ ಯಾವ್ದು? ಯಾವ ಬ್ರಿಡ್ಜ್? ಹೆಬ್ಬಾಳ ಬ್ರಿಡ್ಜ್ಗೆ. ಅದೇ ಸಾರ್, ಹತ್ರದಲ್ಲಿ ಇದೆಲ್ಲ ಹೆಬ್ಬಾಳದ ಬ್ರಿಡ್ಜ್. ನೀನ್ ಹೀಗೆ ಮಾತಾಡ್ತಾ ಇದ್ರು ನಿನ್ನ ಯಾರೋ ನೀನು? ನಡೆಯೋ ಎಲ್ಲಿ? ಏನಾಯ್ತ್ರಿ? ಸುಮ್ನೆ ಹೋಗ್ದೇಗಿದ್ರೆ ನಿನ್ ಗತಿ ನಡ್ತೀರಲ್ಲ. ಅಯ್ಯೋ, ಯಾಕ್ರಿ ವಿಚಿತ್ರ ಆಡ್ತೀರಾ? ನಿಮ್ ಹತ್ರ ಕಾಸು ಕೇಳಕ್ ಬಂದಿಲ್ಲ ರೀ, ಅಡ್ರೆಸ್ ಕೇಳಕ್ ಬಂದಿದ್ರಿ. ಅಲ್ಲಿಯೆಲ್ಲ ಮಾತಾಡ್ಬೇಡ, ಸುಮ್ನೆ ಹೋಗಯ್ಯ. ಅಯ್ಯೋ, ಹೋಯ್ತೀನಿ ಬಿಡ್ರಿ. ಅದ್ ಯಾಕೆ ಹಂಗ ಆಡ್ತೀರಾ? ಹೋಗ್ರಿ. ಓ, ಅಂದ್ರೆ ನಾವೀಗ ಹೆಬ್ಬಾಳದ ಹತ್ರ ಇದ್ದೀವಿ. ಹಾಗಾದ್ರೆ ಕಾರು ಬೆಂಗಳೂರು ಸಿಟಿ ಒಳಗಡೆನೆ ಇದೆ. ಇವ್ರು
ನಮ್ಮನ್ನ ಇಲ್ಲೇ ಎಲ್ಲೋ ಗೋಡನ್ಗೆ ಕರ್ಕೊಂಡು ಹೋಗ್ತಾ ಇದಾರೆ ಅನ್ಸುತ್ತೆ. ಹಲೋ ಬಾಸ್, ಹೇಳಿ ಬಾಸ್, ಕೊಟ್ಟೆ ಬಾಸ್. ಹಲೋ, ಹೇಳಿ ಬಾಸ್. ಏನು? ಸರಿ ಬಾಸ್, ನಾವೀಗ್ಲೇ ಆ ಹುಡುಗನ್ ಕರ್ಕೊಂಡು 4ನೇ ಗೋಡಂಗೆ ಬರ್ತೀವಿ. ವಿಜಯ್ ಅಂಕಲ್ ಬಂದ್ರು. ಅಪ್ಪ, ವಿಜಯ್ ಅಂಕಲ್ ಬಂದ್ಬಿಟ್ರಪ್ಪ. ಏಯ್, ಏನ್ರ ಮಾಡ್ತಾರೆ ನೀವೆಲ್ಲ ಇಲ್ಲಿ? ಪ್ರಶಾಂತ್, ಚಂದ್ರು, ಏನಿದೆಲ್ಲ? ಏನ್ ನಡೀತಾ ಇದೆ ಅಂತ ನಮ್ ಸ್ವಲ್ಪ ಡೀಟೇಲ್ ಹೇಳ್ತೀರಾ? ಅಂಕಲ್, ಭೀಮನ್ ಸೈಕಲ್. ಅಂಕಲ್, ನಾವೆಲ್ಲ 4 ಗ್ರೂಪ್ಗಳಾಗಿ ಕಳ್ಳರನ್ನ ಹುಡುಕ್ತಿದ್ವಿ. ಭೀಮ ಒಂದು ಗ್ರೂಪ್ ಅಲ್ಲಿ ಇದ್ದ. ಆ ಗ್ರೂಪ್ ಗಮನಕ್ಕೆ ಬರ್ದೆ ನಾಪತ್ತೆ ಆಗ್ಬಿಟ್ಟಿದಾನೆ. ಅವ್ನ್ ಸೈಕಲ್ ಮಾತ್ರ ಇಲ್ಲಿದೆ. ಈ ಭೀಮ ಇಲ್ಯಾಕೆ ಒಬ್ನೇ ಸೈಕಲ್ ನಿಲ್ಲಿಸ್ದ? ಸಾರ್ ನೋಡಿ ಸಾರ್, ಚಾಕ್ಲೇಟ್ ತಿಂದು ರ್ಯಾಪರ್ ಬಿಸಾಕಿದ್ದಾನೆ. ನಂಗನ್ಸುತ್ತ ಅವನು ಚಾಕ್ಲೇಟ್ ತಗೊಳಕ್ಕೆ ಗಾಡಿ ನಿಲ್ಸಿದ್ದಾನೆ ಅಂತ. ಅಂಕಲ್, ಚಾಕ್ಲೇಟ್ ರ್ಯಾಪರ್ ಯಾಕೆ ಇಟ್ಕೊಂಡ್ರಿ? ಚಂದ್ರು, ಇದು ತಿಪ್ಪೇಶಿ ಹೇಳ್ದಾಗ ಖಂಡಿತ ಭೀಮಾ ತಿಂದಿರೋದೆ. ನಿಮ್ ಕ್ಲೋಸ್ ಫ್ರೆಂಡ್ ಭೀಮಾ ಕಿಡ್ನಾಪ್ ಆಗಕ್ ಮುಂಚೆ ತಿಂದ್ ಬಿಸಾಕಿರೋದು. ಆದ್ರೆ ಒಂದ್ ಚಾಕ್ಲೇಟ್ ತಿನ್ನಕ್ಕೂ ಕಿಡ್ನಾಪ್ ಆಗಕ್ಕೂ ಏನ್ ಸಂಬಂಧ ಇದೆ ಅಂಕಲ್? ನೇರವಾದ ಸಂಬಂಧನೇ ಇದೆ. ಆ ಕಿಡ್ನಾಪ್ ಗ್ಯಾಂಗ್ನವರು ಚಾಕ್ಲೇಟ್ ಆಸೆ ತೋರಿಸಿ ಅವನನ್ನು ಕಿಡ್ನಾಪ್ ಮಾಡಿದ್ದಾರೆ ಅನ್ಸುತ್ತೆ. ದೇವ್ರೆ, ಈಗ ಏನ್ ಮಾಡೋದ್ ಅಂಕಲ್? ಏನ್ ಮಾಡೋದ? ಅವನನ್ನೀಗ ಹುಡುಕ್ಬೇಕು. ನೀವೆಲ್ಲ ಈಗ ಮನೆಗೆ ಹೋಗಿ. ಅಂಕಲ್, ನಾವೆಲ್ಲ ಈಗ ಬಂದು ಭೀಮಾ ಕಿಡ್ನಾಪ್ ಆಗೋವಾಗಾಯ್ತು. ನಾವು ತಪ್ಪು ಮಾಡಿದ್ವಾ? ಇಲ್ಲ ಪುಟ್ಟ, ಆದ್ರೆ ನೀವು ಕೇರ್ಫುಲ್ ಆಗಿಲ್ದೇ ಇದ್ರೆ ಅವ್ರು ನಮ್ಮನ್ನು ಕಿಡ್ನಾಪ್ ಮಾಡ್ಬೋದು. ಅದಕ್ಕೆ ನೀವು ತುಂಬಾ ಹುಷಾರಾಗಿರ್ಬೇಕು. ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ಮನೆಗೆ ಹೋಗಿ. ಸರಿ ಅಂಕಲ್. ಹಾ, ತಿಪ್ಪೇಶಿ ನಡಿ. SI ಸಾಹೇಬ್ರು ನಮಸ್ಕಾರ, ಬನ್ನಿ ಸರ್. ನಿಮ್ ಬೂತ್ ಎದುರು 1 ಗಂಟೆ ಮುಂಚೆ ಒಬ್ಬ ಹುಡುಗ ನಾಪತ್ತೆ ಆಗಿದ್ದಾನೆ. ಅಂದ್ರೆ ಕಿಡ್ನಾಪ್ ಆಗಿದ್ದಾನೆ. ಮಾಡಿದವ್ರು ಯಾರು, ಹೇಗಿದ್ರು ಎಲ್ಲ ಹೇಳಿ. ಹೌದಾ ಸರ್? ನಾನು ಇಲ್ಲೇ ಇದ್ದೀನಿ, ನನಗೇನು ಗೊತ್ತಾಗ್ಲಿಲ್ವಲ್ಲ ಸರ್. ಆ ಕಿಡ್ನಾಪರ್ಸ್ ಅವನು ಬಲವಂತ ಕಿಡ್ನಾಪ್ ಮಾಡಿಲ್ದೇ ಇರೋದ್ರಿಂದ ಆ ಹುಡುಗ ಕಿರ್ಚಿ ಗಲಾಟೆ ಮಾಡಿಲ್ಲ. ಆದ್ರೆ ಅವನಿಗೆ ಈ ಚಾಕ್ಲೇಟ್ ಆಮಿಷ ತೋರಿಸಿ ಎತ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಚಾಕ್ಲೇಟಾ? ಏನ ನಿಂತ್ಬಿಟ್ರಿ? ಆ ಗ್ಯಾಂಗ್ನವ್ರು ನಿಮ್ಗೇನಾರು ಎದುರಿಸಿದ್ರ ಅಥವಾ ದುಡ್ಡು ಗಿಡ್ಡು ಏನಾರು ಕೊಟ್ರ? ಇಲ್ಲ ಸರ್, SI ಸಾಹೇಬ್ರು ಚಾಕ್ಲೇಟ್ ಅಂತಿರೋಗಿ ನೆನಪಿಗೆ ಬಂತು. ಇಲ್ಲೊಬ್ಬ ಹೆಂಗ್ಸು ಒಬ್ಬ ಹುಡುಗನ್ ಚಾಕ್ಲೇಟ್ ಕೊಟ್ಟು ಕಾರಲ್ಲಿ ಕುಡ್ಸ್ಕೊಂತಿದ್ಲು. ಹೌದಾ? ಆ ಹೆಂಗಸನ ಮತ್ತೆ ನೋಡಿದ್ರೆ ಗುರ್ತು ಹಿಡಿತೀರಾ? ಡೌಟು ಸರ್, ಆದ್ರೂ ಟ್ರೈ ಮಾಡ್ಬೋದು. ನಾನು ಅವಳು ನೋಡಿದ್ದು 1 ನಿಮಿಷ. ಆಮೇಲೆ ಕಸ್ಟಮರ್ ಕಡೆ ಗಮನ ಹೊರಟೋಯ್ತು. ಐಸಿ, ಅದ್ಯಾವ ಕಲರ್ ಅಂತ ಹೇಳಕ್ಕಾಗತ್ತಾ? ಕಾರ್ ನಂಬರ್ ಹೇಳಿ. ಕಾರ್ ನಂಬರ್ ನೋಡಿಲ್ಲ ಸರ್, ಕಲರ್ ಮಾತ್ರ ವೈಟ್ ಪಾಲಿಸ್. ವೈಟ್ ಪಾಲಿಸಾ? ಐಸಿ, ಈ ಎಲ್ಲಾ ಆಭರಣಗಳ ಹಿಂದೆ ಒಂದು ವೈಟ್ ಪಾಲಿಸ್ ಓಡಾಡ್ತಿದೆ ಅಂತ ಆಯ್ತು. ಸರ್, ನಂಗೊಂದು ಐಡಿಯಾ. ಸಿಟಿಲಿರೋ ಎಲ್ಲ ವೈಟ್ ಪಾಲಿಸ್ ತಗೊಂಬಂದು ಸ್ಟೇಷನ್ ಮುಂದೆ ನಿಲ್ಸ್ಬಿಟ್ರೆ ಕಳ್ಳರು ಸಿಗ್ತಾರೆ. ತಿಪ್ಪೇಶಿ, ಶಟ್ ಅಪ್. ಎಸ್ ಸರ್. ತಗೊಳ್ಳಿ ಸರ್. ಬೇಡ ಕಣಯ್ಯ, ಪರವಾಗಿಲ್ಲ ಸರ್. ಛೇ, ದುಡ್ಡ ಬೇಡ ಸರ್. ಯಾಕೆ ಅವ್ರಿಗೆ ದುಡ್ಡು ಕೊಡ್ತೀರಾ? ಯಾಕೆ ಕೊಡ್ಬಾರ್ದು? ನಾವು ಪೊಲೀಸ್ ಅಂತ. ತಗೊಳ್ಳಿ. ನನಗ್ಯಾಕಪ್ಪ ಫ್ರೀ ಕೊಡ್ತೀಯಾ? ನಾನು ಇಲ್ಲಿ ನಾನು ಡ್ಯೂಟಿ ಮಾಡಕ್ ಬಂದಿದ್ದೀನಿ. ಬಾಸಿಂದ ಮೆಸೇಜ್ ಏನಾದ್ರು ಬಂತಾ?
ಇಲ್ಲಣ್ಣ ಇನ್ನೂ ಬಂದಿಲ್ಲ. ಯಾಕೆ ಇಷ್ಟೊತ್ತಿಗಾಗ್ಲೇ ಈ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು ಅನ್ನೋ ಮೆಸೇಜ್ ಬರ್ಬೇಕಾಗಿತ್ತಲ್ಲ? ಹೌದಣ್ಣ, ನೀನು ಹೇಳೋದು ನಿಜ. ಆದ್ರೆ ಫಾರಿನ್ನಿಂದ ದೊಡ್ಡ ಬಾಸ್ ಬಂದಿರೋದ್ರಿಂದ ಲೇಟ್ ಆಗಿರುತ್ತೆ. ಕರೆಕ್ಟ್, ನಾನ್ ಮರ್ತೇ ಬಿಟ್ಟಿದ್ದೆ. ದೊಡ್ಡ ಬಾಸ್ ಬಂದಿರ್ತಾರೆ, ಅದಕ್ಕೆ ಇನ್ನೂ ಮೆಸೇಜ್ ಬಂದಿಲ್ಲ. ಹೌದು, ಈ ಹುಡುಗಿ ಇನ್ನೂ ಎದ್ದಿಲ್ವಾ? ಮತ್ತೆ ನಿಮ್ ಹೊಡೆತ ಅಂದ್ರೆ ಸುಮ್ಮನೆನಾ ಅಣ್ಣ? ಇನ್ನೊಂದ್ ಮಗ ಎಲ್ಲಿ? ಅಯ್ಯೋ, ಅದನ್ನ ಗೋಣಿ ಚೀಲದಿಂದ ತೆಗ್ದೇ ಇಲ್ಲ ಅಣ್ಣ ನಾವು. ಮೂರ್ಖ, ಮೊದ್ಲು ಅವಳನ್ನ ಅದರಿಂದ ತೆಗಿ. ಈಗ ಮಾಡಿ ನೀನ್ ನನ್ ಕುಟ್ಟಿರ್ತೀಯ. ಅವಳೇನಾದ್ರೂ ಸತ್ತೋದ್ರೆ ಬಾಸ್ ನಮ್ಮನ್ನ ಇಬ್ರು ಕಸಕ್ ಅನ್ನಿಸ್ಬಿಡ್ತಾರೆ. ಸರಿ ಅಣ್ಣ. ಸತ್ಯ ಬದುಕಿದೆ, ನಾವು ಬದುಕೊಂಡ್ವಿ ಅಣ್ಣ. ಈಗ ಇವ್ರಿಬ್ರು ಏನ್ ಮಾಡೋದಣ್ಣ? ಏನೂ ಇಲ್ಲ, ಬಾಸ್ ಕಡೆಯಿಂದ ಫರ್ದರ್ ಮೆಸೇಜ್ ಬರೋವರೆಗೂ ಇವರಿಬ್ಬರನ್ನು ನಾವು ಕಾಯ್ಕೊಂಡಿರ್ಬೇಕಷ್ಟೇ. ನಡಿ, ಅಲ್ಲಿ ಕೂತ್ಕೊಂಡು ಒಂದೊಂದು ಪೆಗ್ ಹಾಕೋಣ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ರಾಣಿಗಾಗ್ಲಿ ಸೂರಿಗಾಗ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇಡೀ ಗ್ಯಾಂಗ್ನೇ ಹಿಡಿಬಹುದು. ಆದ್ರೆ ಅದಕ್ಕೆ ಈಗ್ಲೇ ಇಲ್ಲಿಂದ ತಪ್ಪಿಸ್ಕೋಬಾರ್ದು. ಈಗ್ಲೇ ತಪ್ಪಿಸ್ಕೊಂಡ್ರೆ ಅವ್ರ ಗ್ಯಾಂಗ್ ಲೀಡರ್ ಯಾರಂತ ಗೊತ್ತಾಗಲ್ಲ. ಅವ್ರ ಮೇನ್ ಪ್ಲೇಸಿಗೆ ಹೋದ್ಮೇಲೆ ಅಲ್ಲಿಂದ ಮೆಸೇಜ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಆಗ್ಲೇ ಈ ಖದೀಮರ್ನ ಬುಡ ಸಮೇತ ಮಠ ಹಾಕೋದು. ಅಬ್ಬ ಎಷ್ಟೊಂದು ಬಿಸಿಲು. ಹೌದು, ಮತ್ತೆ ಸಮ್ಮರ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅಬ್ಬಾ, ಈ ಬಿಸಿಲು ಕಾಯ್ದು ಅಂದ್ರೆ ದೊಡ್ಡ ಪನಿಷ್ಮೆಂಟ್ ಕಂಡ್ರು. ಈ ಶಾರದಾ ಟಾಯ್ಲೆಟ್ಗೆ ಅಂತ ಹೋಗಿ 5 ನಿಮಿಷ ಆಯ್ತು, ಇಷ್ಟೊತ್ತಾರು ಬರ್ಲಿಲ್ವಲ್ಲ? ಈ ಹುಡ್ಗಿರೇ ಹೇಗೆ ಮರ ಹುಡ್ಕೋದ್ರಲ್ಲೇ ಗಂಟೆಗಟ್ಲೆ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಇನ್ನೇನು ನಿಮ್ ತರ ರಸ್ತೆ ಪಕ್ಕದಲ್ಲಿ ನಿಂತ್ಕೊಳಕ್ ಆಗತ್ತಾ? ಹೋಗ್ಲಿ ಬಿಡೆ, ಏನ್ರ ಇದ್ ನಿಮ್ ಕೋಳಿ ಜಗಳ? ನನ್ಗಂತೂ ಸಖತ್ ಬಾಯಾರಿಕೆ ಆಗ್ತಾ ಇದೆ. ಅಲ್ಲಿ ಯಾವ್ದಾರು ಹೋಟ್ಲಲ್ಲಿ ನೀರ್ ಕುಟ್ಕೊಂಡ್ ಬಾ ಹೋಗು. ಇಲ್ಲೆಲ್ಲೂ ಯಾವ್ದು ಹೋಟ್ಲಿಲ್ವಲ್ಲ ಕಣೆ, ಏನ್ ಮಾಡೋದು? ಅಲ್ಲಿ ಯಾವ್ದಾದ್ರು ಮನೆ ನೀರ್ ಕೇಳು, ಕೊಡ್ತಾರೆ. ಅಯ್ಯೋ ಬೇಡಪ್ಪ, ಅವ್ರ ಎಂತಿಂತ ನೀರ್ ಕೊಡ್ತಾರೋ ಏನೋ. ಏನ್ರೋ ಇದು ನಿಮ್ದು? ಆ ಕಿಡ್ನಾಪರ್ಸ್ ನ ಹುಡ್ಕೋಣ ಅಂತ ಹೊರಟ್ರೆ ನೀವ್ ನೀರಿನ ಬಗ್ಗೆ ಪುರಾಣ ಮಾತಾಡ್ತಿದ್ದೀರಲ್ಲ. ನಿನ್ ಕಿಡ್ನಾಪರ್ಸ್ ಅಂದಿದ್ ಕೂಡ್ಲೆ ನನಗೆ ಹೆದರಿಕೆ ಆಗ್ತಿದೆ ಕಣೆ. ಅರೆ, ಕಿಡ್ನಾಪರ್ಸ್ ಅಂದ್ರೆ ಹೆದರಿಕೆನಾ? ಯಾಕೆ? ಅವನು ಕಿಡ್ನಾಪ್ ಆಗ್ತೀನಿ ಅಂತಿರ್ಬೇಕು. ಇಲ್ಲ, ಆಗ್ಲೇ ಹೋದ್ ನಮ್ ಶಾರದಾ ಇಷ್ಟಾದ್ರೂ ಬರ್ಲಿಲ್ವಲ್ಲ. ಹೋಗಿ ನೀನೇ ನೋಡ್ಕೋಬಾರಿ ಎಲ್ಲಿದ್ದಾಳೆ ಅಂತ. ನಾನೊಬ್ಳೆ ಅಂತೂ ಹೋಗಲ್ಲಪ್ಪ. ಸೌಮ್ಯ, ನೀನ್ ಅವನ್ ಜೊತೆ ಹೋಗೆ. ಸರಿ ಕಣ್ರು, ಈಗ್ಲೇ ಅವಳನ್ನ ಕರ್ಕೊಂಡ್ ಬರ್ತೀವಿ. ನಡಿಯೋ, ಅಲ್ಲಿ ನೆಳ್ಳಲ್ಲಿ ಕುಂತ್ಕೊಳ್ಳೋಣ. ಈಗ ಬರ್ತಾರಿರೋ. ಆ ಕಿಡ್ನಾಪರ್ಸ್ ನನ್ ಕೈಗೆ ಸಿಗ್ಬೇಕು. ಅವ್ರನ್ನ ಏನೋ ಮಾಡ್ತೀಯಾ? ಡಿಶಮ್ ಸಾಕ್ ನಿನ್ ಕರಾಟೆ ಕಲ್ತಿರ್ಬೋದು, ಆದ್ರೆ ಆ ಕಳ್ದು ನಿನ್ಗಿಂತ ಏನ್ ಕಡಿಮೆ ಇರಲ್ಲ. ಬೇಬಿ, ಬೇಗ ಬಂದ್ರೆ ಇಲ್ಲಿ. ಏನೋ ಅದು ಸೌಮ್ಯ ಕೂಗ್ತಿದ್ದಾಳಲ್ಲ, ಬಹುಶಃ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ನಡೀರಿ, ಬೇಗ ಹೋಗೋಣ. ಬೇಗ. ಕುಂಕುಮ್, ಹೇಳ, ಏನಾಯ್ತು? ಯಾಕಂಗ್ ಕಿರುಚ್ಕೊಂಡೆ? ಗೋವಿಂದ, ಅದು ಶಾರದಾ. ಏನೇ ಅದು ಶಾರದಾ? ಶಾರದಾ ಎಲ್ಲಿ? ಅದೇ ಕಣ, ನಮ್ ಗಾಬರಿ ಆಗ್ತಾ ಇರೋದು. ಶಾರದಾ ಇಲ್ಲೇ ಬಂದಿದ್ದು, ನೋಡಿದ್ರೆ ಈಗ ನಾಪತ್ತೆ ಆಗಿದ್ದಾಳೆ. ಏನ್ ಹಾಗಂದ್ರೆ ಇಲ್ಲೇ ಎಲ್ಲೋ ಇರ್ಬೇಕು. ಓ, ಕಚ್ಚಿ ಪೀಳಿಸ್ಕೊಂಡು ಹೋಗಿದ್ದಾಳಲ್ಲ. ಆಗಲ್ವೋ, ಅವಳು ಬರೀ ಕಚ್ಚಿ ಪೀಳಿಸ್ಕೊಂಡು ಹೋಗಿಲ್ಲ, ಅವಳು ಯಾರೋ ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾರೆ. ಅವಳ ವಾಚ್ ಕೂಡ ಅಲ್ಲೇ ಬಿದ್ದಿದೆ. ಓ ಮೈ ಗಾಡ್, ಹೌದಲ್ಲ? ಆ ಹುಲ್ಲ ಸರಿಯಾಗಿ ನೋಡಿ. ಗುರು, ನೀನೀಗ ಮಾಡಿದ್ರೆ ನಾನು ಒಪ್ಪೋದಿಲ್ಲ. ಏನ್ ಒಪ್ಪೋದಿಲ್ಲಯ್ಯ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಬಾಸ್ ಹೇಳ್ತೀನಿ ಅಷ್ಟೇ. ಬಾಸ್ ಕೇಳ್ತೀಯ? ಹೇಳ್ಕೋ ಹೋಗಯ್ಯ. ಏನಂತ ಹೇಳ್ತೀಯ? ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದು ನಾನೇ. ಆದ್ರೆ ಪೀಟರ್ ನನಗೆ ಕೊಡೋ ದುಡ್ಡಲ್ಲಿ ತುಂಬಾ ಕಮ್ಮಿ ಕೊಡ್ತಾನೆ ಅಂತ. ಅಂದ್ರೆ ನಮ್ ಶಾರದಿನ ಇವರೇ ಕಿಡ್ನಾಪ್ ಮಾಡಿ ಸಾಕ್ಸಿದ್ದಾರೆ. ನೋಡೋ, ಸುಮ್ಮನೆ ತಮಾಷೆ ಮಾಡ್ಬೇಡ. ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಓಹೋ, ಹಾಗಾದ್ರೆ ನೀನು ಬಾಸ್ ಹೇಳಲ್ಲ ಅಂತ ಆಯ್ತು. ಭವಿಷ್ಯ ಪೊಲೀಸ್ಗೆ ಹೇಳ್ಬೋದು. ನಾವು ಆ ಹುಡುಗಿನ ಕದ್ದು ಪಾಲಿಸ್ನಲ್ಲಿ ಸಾಕಿದ್ವಲ್ಲ, ಆ ವಿಷಯ. ಇನ್ನೂರು ಗುರು, ನಮ್ ವಿಷಯನೆಲ್ಲ ನೀನೇ ಹೇಳ್ಸಿದ್ಯಾ? ಅದಕ್ಕೆ ಹೇಳಿದ್ದು ಮುಚ್ಕೊಂಡಿರೋ ಅಂತ. ಆಯ್ತಪ್ಪ. ಇದಾಂಡಿದ್ರೆ ಕಣ ನಮ್ ಶಾರದನ್ ಕಿಡ್ನಾಪ್ ಮಾಡಿರೋದು. ಏನೋ ಮಾಡೋದೀಗ? ಬೇಗ ರಮ್ಯಾ ಆಂಟಿಗೆ ಫೋನ್ ಮಾಡ್ಬೇಕು. ಹೌದೌದು, ವಿಜಯ್ ಅಂಕಲ್ಗೂ ಫೋನ್ ಮಾಡೋಣ. ನೀವ್ ಫೋನ್ ಮಾಡೋದ್ರೊಳಗೆ ಅವ್ರು ತಪ್ಪಿಸ್ಕೊಂತಾರೆ. ಹಾಗಂತ ನಾವೇನ್ ಮಾಡಕ್ಕಾಗುತ್ತೆ? ನಾವು ಪುಟಾಣಿ ಫೋರ್ಸ್ ಮಕ್ಳು ಅನ್ನೋದು ನೆನ್ಪಿರ್ಲಿ. ಹಾಗಾದ್ರೆ ನಾವೇ ಅವ್ರನ್ನ. ಹೌದು, ನಾನು ಈಗ್ಲೇ ಹೋಗ ಅವ್ರನ್ನ. ಬೇಡ, ಅವ್ರು ಡೇಂಜರಸ್. ಅಯ್ಯೋ ಬಿಡ, ನನ್ ಕರಾಟೆ ಇನ್ಯಾವತ್ತು ಉಪಯೋಗ ಕೊಡ್ಬೇಕು. ಹೇಳಿದ್ನಲ್ಲ, ಮುಚ್ಕೊಂಡಿರೋ. ಯಾರೋ ನೀನು? ಪಾಪ ದಾರಿ ತಪ್ಪಿ ಬಂದಿರ್ಬೇಕು ಅಂತ. ನಮ್ ಗೋಲ್ಡನ್ ದಾರಿ ತೋರ್ಸೋಣ. ಇನ್ನೂರು ಗುರು, ಕಣ್ಕಂಡವ್ರನ್ನೆಲ್ಲ ಅಲ್ಲ, ಬಾಸ್ ಇಸ್ಕೊಟ್ಟಿರೋರು ಮಾತ್ರ. ಹಲೋ, ಅದೆಲ್ಲ ಇರ್ಲಿ, ನಮ್ ಶಾರದನ್ ಎಲ್ಲಿ ಸಾಕ್ಸಿದೀರಾ? ಎಲ್ಲಿ ಶಾರದಾನ? ಅದೇ ನೀವು ಅವಳನ್ನ ಕಿಡ್ನಾಪ್ ಮಾಡಿ ಪ್ಯಾಲೇಸ್ ನಲ್ಲಿ ಸಾಕ್ಸಿದ್ರಲ್ಲ, ಆ ಹುಡ್ಗಿ. ಅವಳ ನಮ್ ಫ್ರೆಂಡ್. ಈ ಚೋಟದ ಹುಡುಗನ್ ಫ್ರೆಂಡ್ ಅಂತೆ ಅವಳು. ಪಾಪ ಇವನಿಗೆ ಅವಳನ್ನ ಬಿಟ್ಟಿರಕ್ಕಾಗಲ್ಲ ಅನ್ಸುತ್ತೆ. ಅವಳ ಜೊತೆ ಸೇರ್ಸ್ಕೊಂಡು ಇಟ್ಕೊಳ.
ಗುರು ಏನ್ ಮಾಡೋದು? ಜನ ಎಲ್ಲ ಸೇರ್ತಾ ಇದಾರೆ. ನಡಿಯೋ ಇಲ್ಲಿಂದ, ನಡಿಯೋ. ಎಸ್ಕೇಪ್. ಅವ್ರು ಓಡ್ತಾ ಇರ್ಕೊಂಡ್ರು. ಎಲ್ಲಾ ವಿಷಯನೂ ರಮ್ಯಾ ಆಂಟಿಗೆ ತಿಳ್ಸೋಣ. ಅವ್ರ ವಿಜಯ್ ಅಂಕಲ್ ಜೊತೆ ಬರ್ತಾರೆ. ಅವ್ರನ್ನ ನಾವು ಫಾಲೋ ಮಾಡೋಣ. ಪ್ರಿಯತಮ ಕರೆದರೆ ಹತ್ತಿರ, ಕಣ್ಣಲೆ ಕೊಡುವಳು ಉತ್ತರ, ನನ್ನ ಮುದ್ದಾದ ಪ್ರಿಯತಮ. ಪ್ರಿಯತಮ ಬಂದರೆ ಹತ್ತಿರ, ಮಾತಲಿ ಏರಿಸುವ ಎತ್ತರ, ನನ್ನ ಮುದ್ದಾದ ಪ್ರಿಯಕರ. ಗಲ್ಲದ ಮೇಲೊತ್ತಿದಳೊಂದು ಒಲವಿನ ಮುದ್ರೆ, ಅದರಿಂದ ಬಂತು ನನಗೆ ಮತ್ತಿನ ನಿದ್ರೆ. ಗಲ್ಲದ ಮೇಲೊತ್ತಿದಳೊಂದು ಒಲವಿನ ಮುದ್ರೆ, ಅದರಿಂದ ಬಂತು ನನಗೆ ಮತ್ತಿನ ನಿದ್ರೆ. ಆ ನಿದ್ರೆಯ ಹೊತ್ತಲಿ, ಆ ಅಮಲಿನ ಮತ್ತಲಿ ಮರೆಸಿತು ನನ್ನ ಮೈಮನವನ್ನ. ಯೌವನ ತುಂಬಿ ಮನಗಳ ತುಂಬಿ ಸುತ್ತಿದೆ ಮರಗಳು ಗೊಯ್ಯಲ್ಲುತ್ತಾ. ಅರಳಿದ ಹೂವು ಮಕರಂದ ತುಂಬಿ ಕಾದಿದೆ ಪದರವು ಸಿಹಿ ಚುಮ್ಮುತ್ತ. ಸಿಹಿಯ ಜೇನನು ಸವಿಯ ಬಂದ ದುಂಬಿಯು ನಾನೇನೆ, ಸಿಹಿಯ ಜೇನನು ಸವಿಯ ಬಂದ ದುಂಬಿಯು ನಾನೇನೆ. ಹೂವು ನೀನು ಆಗಿ ಬಂದರೆ ನಾನೇ ತುಂಬಿ ಬಾರೆ ಹತ್ತಿರ. ಪ್ರಿಯತಮ ಕರೆದರೆ ಹತ್ತಿರ, ಕಣ್ಣಲೆ ಕೊಡುವಳು ಉತ್ತರ, ನನ್ನ ಮುದ್ದಾದ ಪ್ರಿಯತಮ. ಪ್ರಿಯತಮ ಬಂದರೆ ಹತ್ತಿರ, ಮಾತಲಿ ಏರಿಸುವ ಎತ್ತರ, ತನ್ನ ಮುದ್ದಾದ ಪ್ರಿಯಕರ. ಹಗಲಲ್ಲಿ ಸೂರ್ಯ, ಇರುಳಲಿ ಚಂದ್ರ, ನೀಡುವ ಬೆಳಕಲ್ಲಿ ನಿನ್ನ ಬಿಂಬವೇ. ನೀಲಿಯ ಬಾನು, ಹಸುರಿನ ಭೂಮಿ, ಬೆಳಕಿಗೆ ಕಾವಲ ಇರುವಂತೆ. ಕಾವಲಾಗಿ ನೀನು ಇದ್ದರೆ ನಾನೆಂದು ಭಯಪಡೆನು, ಕಾವಲಾಗಿ ನೀನು ಇದ್ದರೆ ನಾನೆಂದು ಭಯಪಡೆನು. ನೀನೆ ಬೆಳಕು ನಾನೇ ಕಿರಣ, ಚಿನ್ನ ನೀನು ಇರದೆ ಬಾಳಲಾರೆನು. ಪ್ರಿಯತಮ ಕರೆದರೆ ಹತ್ತಿರ, ಕಣ್ಣಲೆ ಕೊಡುವಳು ಉತ್ತರ, ನನ್ನ ಮುದ್ದಾದ ಪ್ರಿಯತಮ. ಪ್ರಿಯತಮ ಬಂದರೆ ಹತ್ತಿರ, ಮಾತಲಿ ಏರಿಸುವ ಎತ್ತರ, ತನ್ನ ಮುದ್ದಾದ ಪ್ರಿಯಕರ. ಮುದ್ದಾದ ಪ್ರಿಯತಮ. ತನ್ನ ಮುದ್ದಾದ ಪ್ರಿಯಕರ. ವಿಜಯ್, ಆಗ್ಲೇ ನೋಡಿದ್ರೆ ಭೀಮನ್ ಕಿಡ್ನಾಪ್ ಆಯ್ತು, ಈಗ ನೋಡಿದ್ರೆ ಶಾಬಿನ್ ಕಿಡ್ನಾಪ್ ಆಗಿದೆಯಲ್ಲ. ಅದೇ ನಾನು ಈಗ ಕೇಳ್ತಾ ಇರೋದು ರಮ್ಯಾ. ನನಗೆ ಯಾವ ವಿಷಯನ ತಿಳಿಸದೆ
ನೀನ್ ಈ ರೀತಿ ಮಕ್ಕಳು ಆ ಗ್ಯಾಂಗ್ ಹಿಂದೆ ಬೀಳೋ ಹಾಗೆ ಮಾಡಬಾರ್ದಿತ್ತು. ನಾನಾ ವಿಜಯ್ ಮಕ್ಕಳಿಗೆ ಆ ಕಳ್ಳರನ್ನ ಹಿಡಿಯಕ್ ಹೋಗಿ ಅಂತ ನಾನ್ ಹೇಳಿಲ್ಲ. ಅವ್ರಾಗೆ ನಿಮ್ ಬಗ್ಗೆ ಪೇಪರ್ ಅಲ್ಲಿ ಬರ್ದಿರೋದನ್ನ ನೋಡಿ ತಾಳಿಲಾರ್ದೆ. ಐನೋ ರಮ್ಯಾ, ಆದ್ರೆ ಈಗ ನೋಡು, ಇಬ್ರು ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ರಾಮು ಯಾವ್ದೋ ಲಾರಿ ಎತ್ತಿ ಹೋಗ್ಬಿಟ್ಟಿದ್ದಾನೆ. ರಮ್ಯಾ, ಆ ಕಳ್ಳರಿಗೆ ಹಂಗ್ ಸಾಧಾರಣವಾದ್ದಲ್ಲ. ಇಡೀ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ತಲೆನೋವಾಗಿದೆ. ಅವರಿಗೆ ಈ ಚೋಟದ ಮಕ್ಕಳು ತಮ್ಮ ಹಿಂದೆ ಬಿದ್ದಿರೋದು ತಿಳಿದು ಅವ್ರನ್ನೇ ಕಿಡ್ನಾಪ್ ಮಾಡಿದ್ದಾರೆ. ಓ ಗಾಡ್, ನಮ್ಮ ಮಕ್ಕಳು ಏನಾದ್ರೆ ಏನ್ ಗತಿ ವಿಜಯ್? ಈಗ ಏನ್ ಮಾಡೋದು? ಏನ್ ಮಾಡದ? ಆ ಗ್ಯಾಂಗ್ ಹಿಡಿದು ಬಿಟ್ರೆ ಯಾವ ಪ್ಲಾನು ನಮ್ಮಲ್ಲಿಲ್ಲ. ಅವ್ರನ್ನ ಹಿಡಿಲೇಬೇಕು. ವಿಜಯ್, ಈ ಕಿಡ್ನಾಪ್ ಗಳ ಹಿಂದಿರೋ ಗುಂಪು ಒಂದೇ ವೈಟ್ ಕ್ವಾಲಿಸ್ ಯೂಸ್ ಮಾಡ್ತಿದ್ಯಲ್ಲ, ಯಾಕೆ? ಬಹುಶಃ ನಮಗ್ ದಾರಿ ತಪ್ಪಿಸೋಗಿರ್ಬೋದು ಅನ್ಸುತ್ತೆ. ದಾರಿ ತಪ್ಸೋದಾ? ಅದ್ ಹೇಗೆ? ಅಂದ್ರೆ ಒಂದೇ ಕ್ವಾಲಿಸ್ ಹಲವಾರು ಕಡೆ ಇದೆ ಅಂತ ತೋರಿಸ್ಕೊಳ್ತಾ ಇದಾರೆ. ಆದ್ರೆ ಒಂದೇ ನಂಬರ್ ಪ್ಲೇಟ್ ಇರೋ ಹಲವಾರು ಕ್ವಾಲಿಸ್ ಗಳನ್ನ ಅವರು ಬಳಸಿದ್ದಾರೆ ಅನ್ಸುತ್ತೆ. ಹಾ ವಿಜಯ್, ಪುಟ್ಟ ಹೇಳಿದ ಜಾಗ ಇದೆ ತಾನೆ? ಹೌದು, ಇದೇ ಜಾಗ. ಆದ್ರೆ ನಮ್ಮ ಮಕ್ಕಳಲ್ಲಿ ಕಾಣ್ತಾ ಇಲ್ಲ. ಓಹೋ, ಬಹುಶಃ ಶಾರದನ್ನ ಹುಡ್ಕೋಕ್ ಹೋಗಿದ್ದಾರೆ ಅನ್ಸುತ್ತಲ್ವಾ? ರಮ್ಯಾ, ಏನ್ ಹೇಳ್ತಾ ಇದ್ದೀನಿ ನೀನು? ಶಾರದಾ ಕಿಡ್ನಾಪ್ ಆದ್ಮೇಲೆ ಅವ್ರಿಗೆ ಬುದ್ಧಿ ಬಂದಿರುತ್ತೆ, ಹೆದರಿರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವ್ರು ನೋಡಿದ್ರೆ ವಿಜಯ್, ಈಗ ಅವರು ಹೋಗಾಗಿದೆ. ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳು. ಮಕ್ಕಳು ಹೇಳಿರೋ ಪ್ರಕಾರ ಕ್ವಾಲಿಸ್ ಹೋಗಿದ್ದು ಆ ರೋಡಲ್ಲಿ. ನಾನು ಆ ರೂಟಲ್ಲಿರೋ ಚೆಕ್ ಪೋಸ್ಟ್ ಅಲ್ಲಿ ನಮ್ಮವ್ರಿಗೆ ಅಲರ್ಟ್ ಆಗಿರಕ್ಕೆ ಹೇಳಿದ್ದೀನಿ. ಆದ್ರೂ ಅವ್ರು ಕಟ್ ರೂಟಲ್ಲಿ ಹೋಗಿರೋ ಚಾನ್ಸ್ ಇದೆ. ಹಾಗಾದ್ರೆ ನಾವು ಇದೇ ರೂಟಲ್ಲಿ ಹೋಗಿ ನಡುವೆ ಅವರು ಎಲ್ಲಿ ಹೋಗಿರ್ಬಹುದು ಅನ್ನೋದನ್ನ ಟ್ರೇಸ್ ಮಾಡಕ್ಕೆ ಟ್ರೈ ಮಾಡೋಣವಾ? ಅಫ್ಕೋರ್ಸ್, ಅದನ್ನ ಬಿಟ್ರೆ ನಮ್ಮ ಹತ್ರ ಬೇರೆ ದಾರಿ ಇಲ್ಲ. ಕಮ್ ಆನ್, ಲೆಟ್ಸ್ ಗೋ. ನಿತ್ಕೊ ಬನ್ನಿ, ಅವಳನ್ನ ಒಳಗಡೆ ಕೂಡಕೊಂಡು. ಒಳಗಡೆ ಯಾಕೆ ಆ ಕಷ್ಟ ತಗೊಳೋದ್ ಬೇಡ ಅನ್ಸುತ್ತೆ. ಯಾಕೆ? ಇನ್ನೇನು ಬಾಂಬೆ ಟ್ರಕ್ ಈಗ ಬರುತ್ತಲ್ಲ ಅದಕ್ಕೆ. ಓ, ಅಂದ್ರೆ ಮಕ್ಕಳನ್ನ ಟ್ರಕ್ ನಲ್ಲಿ ಬಾಂಬೆಗೆ ಸಾಗಿಸ್ತಾ ಇದ್ದಾರೆ. ಛೇ, ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ಅದೇ ಹೇಗೆ? ಆದ್ರೆ ಇವಳು ಲಿಸ್ಟ್ ಅಲ್ಲಿ ಇಲ್ವಲ್ಲ ವಜ್ರ? ಹೌದಲ್ವಾ? ಅವ್ರಿಗೊಂದು ಎಕ್ಸ್ಟ್ರಾ ಕೊಟ್ಟಾಗುತ್ತೆ. ಹೋಗಲೇ ಬಿಡಿ, ಅಕ್ಕ ನಮ್ ಕೂಡ ಗಿಫ್ಟ್ ತಗೊಂಡು ಹೋಗಂಗಾಗುತ್ತೆ. ನಾನ್ ಸುಮ್ನೆ ಹೇಳಿದ್ದು ಗಿಫ್ಟ್ ಅಂತ. ಗಿಫ್ಟ್ ಮಾಸ್ಗೇನಾದ್ರೂ ಗೊತ್ತಾದ್ರೆ ನಮ್ಮನ್ನೆಲ್ಲ ಪೀಸ್ ಪೀಸ್ ಮಾಡಿ ಆ ಕಾನ್ಗೆ ಗಿಫ್ಟ್ ಆಗಿ ಕಳಿಸ್ತಾರೆ ಅಷ್ಟೇ. ಅಯ್ಯೋ, ನಾನ್ ಗಿಫ್ಟ್ ಅಂತ ತಮಾಷೆಗೆ ಹೇಳಿದ್ದು, ಅದನ್ನ ನೀವು ನಿಜ ಅನ್ಕೊಂಡ್ರಾ? ನಮ್ಮಲ್ಲಿ ತಮಾಷೆಗೆ ಜಾಗ ಇಲ್ಲ ಅಂತ ಗೊತ್ತಲ್ಲ. ಹೌದು ಹೌದು, ತಮಾಷೆ ಮಾಡಿದೆ ಅಂದ್ರು ಪನಿಷ್ಮೆಂಟ್ ತಪ್ಪಿದ್ದಲ್ಲ. ಇಲ್ಲಿ ತಮಾಷೆ ನಗು ಎಲ್ಲ ಬ್ಯಾನ್ ಅಂತ ಗೊತ್ತಿಲ್ವಾ? ತಪ್ಪಾಯ್ತು, ಇದನ್ನ ದಯವಿಟ್ಟು ಬಾಸ್ ಹೇಳ್ಬೇಡಿ. ಸರಿ ಸರಿ, ಹೋಗಿ ಅವಳನ್ನ ಹೇಳ್ಕೊಂಡ್ ಬಾ. ಗೂಗಲ್ ಕೂಡ ಹಾಕೋಣ. ಅಣ್ಣ, ಆ ಹುಡ್ಗಿ ಇಲ್ಲಿಲ್ಲ, ಎಲ್ಲ ತಪ್ಸ್ಕೊಂಡ್ಬಿಟ್ಟವಳೆ. ಏನೋ ಆ ಹುಡ್ಗಿ ತಪ್ಪಿಸ್ಕೊಂಡಿದ್ದಾಳ? ಇಂಪಾಸಿಬಲ್. ಹೌದು ಹೌದು, ಅದ್ಯಾಕೆ ಸಾಧ್ಯ? ನಾವ್ ಇಳಿಯುವಾಗ ಜ್ಞಾನ ತಪ್ಪಿಟ್ಟಿದ್ಲು. ಅದು ಕೈ ಬಾಯಿ ಎಲ್ಲ ಕಟ್ಟಿದ್ವಲ್ಲ, ಅದ್ಯಾಕ್ ತಪ್ಪಿಸ್ಕೊಂಡ್ಲು? ಶಿವ, ನೀನ್ ಸರಿಯಾಗಿ ಕಟ್ಟಿದ್ದೆ ತಾನೆ? ಅಯ್ಯೋ, ಸರಿಯಾಗೇ ಕಟ್ಟಿದ್ದೆ ಮೇಡಮ್. ಅಯ್ಯೋ, ಈಗೇನ್ ಮಾಡೋದು? ಯಾಕೆ ಗೊತ್ತಾದ್ರೆ? ನೀನು ಖಂಡಿತ ಉಳಿಯಲ್ಲ. ಕಾರಲ್ಲಿ ಹಾಕೋವಾಗ ಹುಷಾರಾಗಿರ್ಬೇಕಾಗಿತ್ತು. ಅಯ್ಯೋ, ಈಗೇನ್ ಮಾಡೋದು? ಏನ್ ಮಾಡದ? ಅವಳು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ. ಹುಡ್ಕನ ಬನ್ನಿ. ಅವ್ರು ತಪ್ಪಿಸ್ಕೊಳಕ್ ಬಿಡ್ಲೇಬಾರ್ದು. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ, ಹುಡ್ಕಿ ಬೇಗ. ಛೇ, ಕುಂಕುಮ ಗೋವಿಂದ ಎಲ್ಲರ ಫೋನ್ ಔಟ್ ಆಫ್ ರೀಚ್ ಬರ್ತಾ ಇದೆಯಲ್ಲ, ಏನ್ ಮಾಡೋದೀಗ? ಹಾ, ಭೀಮಂಗ್ ಟ್ರೈ ಮಾಡೋಣ. ಛೇ, ಏನಿದು? ಇವನು ಫೋನ್ ಎತ್ತಾ ಇಲ್ವಲ್ಲ? ಏನಾಯ್ತು ಇವ್ರಿಗೆಲ್ಲ? ಸರಿ, ನಮಗ್ ಟ್ರೈ ಮಾಡೋಣ. ಅಬ್ಬಾ, ಈಗಾದ್ರೂ ಫೋನ್ ಸಿಕ್ತು. ಹಲೋ ಕುಂಕುಮ್, ಯಾರೇ ನಿನ್ ಕಿಡ್ನಾಪ್ ಮಾಡಿದ್ದು? ಗೊತ್ತಿಲ್ಲ ಕಣೆ, ಬಹುಶಃ ನಾ ಹುಡುಕ್ತಾ ಇರೋ ಗ್ಯಾಂಗೆ ಅನ್ಸುತ್ತೆ. ನಾನು ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡಿದ್ದೀನಿ. ನೀನು ನಮ್
ನಿಮ್ ಎಲ್ಲಾ ಟ್ರಿಪ್ಗೂ ಇನ್ಫಾರ್ಮ್ ಮಾಡಿ ಎಲ್ಲಾರ್ಗೂ ಇಲ್ಲಿಗೆ ಬಂದ್ಬಿಡಕ್ ಕೇಳು. ಓವರ್. ನೋಡಿ, ರೈಲ್ವೆ ಟ್ರ್ಯಾಕ್ ಪ್ಯಾರಲರ್ ರೋಡ್ ಅಲ್ಲಿ 5 ಕಿಲೋಮೀಟರ್ ಬಂದು ಬಹುಶಃ 3 ಕಿಲೋಮೀಟರ್ ಮಡ್ ರೋಡ್ ಅಲ್ಲಿ ಬಂದು ಅಲ್ಲಿಂದ ರೈಟ್ ಕಟ್ ಮಾಡಿದ್ರು. ಸ್ವಲ್ಪ ದೂರದಲ್ಲಿ ಒಂದ್ ದೊಡ್ಡ ಬಂಗ್ಲೆ ಸಿಕ್ತು. ಅದ್ರಲ್ಲಿ ನನ್ನ ಕೂಡಾಕ್ಬೇಕು ಅಂತಿದ್ರು. ಅಷ್ಟರಲ್ಲಿ ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ ಬಿಟ್ಟಿದ್ದೀನಿ. ಸರಿ, ನೀನ್ ಅಲ್ಲೇ ಬಚ್ಚಿಟ್ಕೊಂಡಿರು, ಹೆದ್ರಬೇಡ. ನಾನು ಎಲ್ಲಾ ಟೀಮ್ಗೂ ಇನ್ಫಾರ್ಮ್ ಮಾಡಿ ರಮ್ಯಾ ಆಂಟಿಗೂ ವಿಷಯ ತಿಳಿಸಿ ತಕ್ಷಣ ನೀನ್ ಇರೋ ಜಾಗಕ್ಕೆ ಬರ್ತೀನಿ. ಓವರ್. ಸರಿ ಕಣೆ, ಬಾಯ್. ಓವರ್. ಹೊರಗಡೆ ಒಂದು ಹುಡುಗಿ ತಪ್ಪಿಸ್ಕೊಂಡಿದೆ. ಏ ಕರಿಯ, ಹುಷಾರು, ಈ ಹುಡುಗರು ತುಂಬಾ ಘಾಟಿಗಳು. ಹೊರಗಡೆ ಒಂದು ಹುಡುಗಿ ತಪ್ಪಿಸ್ಕೊಂಡಿದೆ. ಹೌದಣ್ಣ? ಒಂದ್ಸಲ ಬಾಗಿಲ್ ತೆಗೀರಿ, ಒಳಗಡೆ ಹುಡುಗರು ಇದಾರ ಅಂತ ಕನ್ಫರ್ಮ್ ಮಾಡ್ಕೊಂಡಣ. ಇನ್ನೇನ್ ತೊಂದ್ರೆ ಇಲ್ಲ, ಇಬ್ಬರಿಗೂ ಹೆಸರ ಇಲ್ಲ. ಇನ್ನೇನ್ ಲಾರಿ ಬರ್ತೆ. ಆ ಖಾನ್ಗೆ ಈ ಹುಡುಗನ್ ನಪ್ಸಿ ದುಡ್ಡು ಎಣಿಸ್ಕೊಂಡಣ. ಅಲ್ಲಿಗೆ ನಮ್ ಜವಾಬ್ದಾರಿ ಮುಗೀತು. ಲಾಕ್ ಮಾಡಿ ಹುಷಾರಾಗಿರು. ಸರಿ ಅಣ್ಣ, ಹಾಗೆ ಆಗಲ್ಲಣ್ಣ. ಹ್ಞೂ ಅಣ್ಣ, ಆಯ್ತಣ್ಣ. ಒಬ್ಬ ಆಂಟಿ ಚಾಕ್ಲೇಟ್ ಕೊಟ್ಟು ತಲೆ ಸುತ್ತ ಬರುವಂಗ್ ಮಾಡಿ ಕಾರಲ್ಲಿ ಎತ್ತಾಕೊಂಡ್ಬಿಟ್ರು ಕಣೋ. ಇನ್ಯಾಕೆ ಕಿಡ್ನಾಪ್ ಮಾಡಿದ್ರು? ಅಯ್ಯೋ, ನನ್ ಕಿಡ್ನಾಪ್ ಮಾಡಿಲ್ಲ ಕಣೋ. ಮತ್ತೆ ನೀನಾಗೆ ಇವ್ರ ಹತ್ರ ಬಂದು ಕೈ ಬಾಯಿ ಕಟ್ಕೊಂಡ್ ಕೂತಿದ್ಯಾ? ಹಾಗಲ್ವೋ, ನಮ್ ಟೀಮ್ ಒಂದ್ ಕಡೆ ಕೂತಿರುವಾಗ ಲಾರಿನಲ್ಲಿ ಮಗು ಕಿಡ್ನಾಪ್ ಮಾಡ್ತಿದ್ರ. ಅದನ್ನ ಬಿಡ್ಸಕ್ ನಾನು ಹೋದ್ನಾ, ನನ್ನ ನೋಡಿದ್ರು ಹಿಡ್ದಾಕ್ಬಿಟ್ರು. ಮತ್ತೆ ಈಗೇನೋ ಮಾಡೋದು? ಸರಿ, ಜಾಗ ತಿಳಿತಳ ತಕ್ಷಣ ಅಲ್ಲಿ ಹೋಗೋಣ, ನಡೀರಿ. ಹೌದು, ಇಲ್ದಿದೆ ನಾವ್ ಅವ್ರನ್ನ ಸೇವ್ ಮಾಡಕ್ ಆಗಲ್ಲ. ನಾವ್ ಹೋಗ್ತಿರೋದು ಡೇಂಜರಸ್ ಪ್ಲೇಸ್ಗೆ. ನಾವ್ ಈ ತರ ವೆಪನ್ಸ್ ತಗೊಂಡೋದ್ರೆ ಒಳ್ಳೇದು. ನನಗೇನು ಬೇಡಪ್ಪ, ನನ್ನ ಹತ್ರ ಯಾವಾಗ್ಲೂ ಈ ವೆಪನ್ ಇದ್ದೇ ಇರುತ್ತೆ. ಆಹಾ, ನೀನ್ ಒಬ್ಬ ಕರಾಟೆ ಬ್ಲಾಕ್ ಬೆಲ್ಟ್ ಆದ್ರೆ ಆಯ್ತಾ, ನಮ್ಗೆಲ್ಲ ಬೇಡ್ವಾ? ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ. ಹೋಗೋಣ, ನಡೀರಿ. ನೀವಿಬ್ರು ಇದೀರಲ್ಲ, ಸಾಕು. ಹಾಗಾದ್ರೆ ಸಾಕು, ನಾವೀಗ ವೆಪನ್ಸ್ ಹುಡ್ಕ ಕೂತ್ರೆ ಅಷ್ಟೇ. ಕಮಾನ್, ಲೆಟ್ಸ್ ಮೂವ್. ಇರೇ, ಶಾರದಾ ಹೇಳಿರೋ ವಿಷಯನ ಎಲ್ಲಾ ಟೀಮ್ಗೂ ತಿಳಿಸ್ಬಿಡೋಣ. ಹಲೋ ಪ್ರಶಾಂತ್. ಹೌದು, ನಾನೇ. ಹೇಳು, ಏನು ವಿಷಯ? ಪ್ರಶಾಂತ್, ಶಾರದಾ ಕಿಡ್ನಾಪ್ ಮಾಡಿರೋ ಕಳ್ಳರ ಕೈಯಿಂದ ತಪ್ಸ್ಕೊಂಡಿದ್ದಾಳೆ. ನಮ್ಗೆ ಅವಳಿರೋ ಜಾಗದ ಡೀಟೇಲ್ ಕೊಟ್ಟಿದ್ದಾಳೆ. ಹೌದಾ? ಎಲ್ಲಿ ಆ ಜಾಗ? ಬೇಗ ಹೇಳು. ಹೆಬ್ಬಾಳ ರೈಲ್ವೆ ಗೇಟ್ ಇಂದ 5 ಕಿಲೋಮೀಟರ್ ಬಂದ್ರೆ ಅಲ್ಲೇ ಆ ಕಳ್ಳರಡ್ಡ. ಓಕೆ ಕಣೆ, ನಾವು ಅಲ್ಲಿಗೆ ಬರ್ತಿದೀವಿ. ಬಾಯ್. ಹೇಳಾಯ್ತು, ನಡೀರಿ. ಹೌದು ಕಣ್ರೆ, ನಾವೀಗ ತಕ್ಷಣ ಅಲ್ಗೋಗಿ ಆ ಖದೀಮ್ರಿಂದ ಮಕ್ಕಳನ್ನ ಬಿಡಿಸ್ಬೇಕು. ಹೌದು, ಜೊತೆಗೆ ಆ ಕಳ್ಳರ ಗ್ಯಾಂಗ್ ಹಿಡಿದು ಪೊಲೀಸರು ಕೊಡ್ಬೇಕು. ಆಗ್ಲೇ ವಿಜಯ್ ಅಂಕಲ್ ಮೇಲೆ ಬಂದಿರೋ ಆಪಾದನೆ ಹೋಗೋದು. ಹೌದು, ಆ ಕಳ್ಳರ ಗ್ಯಾಂಗ್ ಹಿಡಿಲೇಬೇಕು. ಹೌದು, ಬೇಗ ನಡೀರಿ. ನಾವ್ ಹೀಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ ಬೇಡ. ರೆಡಿನಾ? ಹೌದು ಬಾಸ್, ಎಲ್ಲ ರೆಡಿ. ಆ ರೂಮ್ ಅಲ್ಲಿರೋ 2 ಮಕ್ಕಳನ್ನ ಸೇರ್ಸಿದ್ರೆ 20 ಮಕ್ಕಳಾಗ್ತಾರೆ. ಸರಿ, ಆದ್ರೆ ಯಾಕೆ ಇಲ್ಲಿ ಇಬ್ಬರನ್ನ ಸಪರೇಟ್ ಆಗಿ ಹಾಕಿದ್ರಾ? ಬಾಸ್, ಇವ್ರು ಸಾಮಾನ್ಯ ಮಕ್ಕಳಲ್ಲ, ಪುಟಾಣಿ ಫೋರ್ಸ್ ಟೀಮಿನ ಹುಡುಗರು. ಅದಕ್ಕೆ ಆ ಮಕ್ಕಳ ಜೊತೆಗಿದ್ರೆ ಏನಾದ್ರೂ ತರಲೆ ಮಾಡಿ ತಪ್ಪಿಸ್ಕೋಬಹುದು ಅಂತ ಇಲ್ಲಿ ಸಪರೇಟ್ ಆಗಿ ಕಟ್ ಹಾಕಿದೀವಿ. ವೆರಿ ಗುಡ್. ಸ್ವಲ್ಪ ಅವಾಗ ತೆಗ್ರಿ, ಆ ತರಲೆ ಮಕ್ಕಳು ನೋಡೋಣ. ಆಯ್ತು ಬಾಸ್. ಏ ರಾಮು, ಅವ್ರು ಒಳಗಡೆ ಬರ್ತಾ ಇದಾರೆ, ಏನೋ ಮಾಡೋದೀಗ? ನಂಗೂ ತಿಳಿತೀನ ಕಣೋ. ದೇವ್ರೇ ಬಾಸ್, ಇವ್ರನ್ನೆಲ್ಲ ಎಲ್ಲಿ ಸಾಕ್ಸೋದು ಬಾಸ್? ಮುಂಬೈಗೆ ಹೋಗೋ ಟ್ರಕ್ ನಲ್ಲಿ ತುಂಬಿ. ಬಾಸ್, ನಾನು ಹೋಗ್ಲಾ? ಯಾಕೆ ನಿನ್ಗೆ ತಲೆ ಕಟ್ಟಿದ್ಯಾ? ಖಾನ್ ಲಾರಿ ತಗೊಂಡ್ ಬರ್ತಾನೆ, ಮಕ್ಕಳನ್ನ ಹ್ಯಾಂಡ್ ಓವರ್ ಮಾಡಿ ದುಡ್ಡಿಸ್ಕೊಳ್ಳಿ. ಬಾಸ್, 20 ಮಕ್ಕಳಿಗೆ ನೀವು ಹೇಳಿದ ಹಾಗೆ ದಿನಕ್ಕೆ ಒಂದೇ ಹೊತ್ತು ಊಟ ಕೊಡ್ತಾ ಇದೀವಿ. ಕೆಲವರಂತೂ ತೀರಾ ಸಾಯೋಂಗಾಗಿದ್ದಾರೆ. ಶಬಾಷ್, ಇನ್ನು ತರಲೆ ಮಾಡಲ್ಲ. ಯಾಕೋ ಇನ್ನು ಬಾಗಿಲು ತೆಗೆದಿಲ್ಲ? ಅಂದ್ರೆ ನಮ್ಗೆ ಈಗ ತಪ್ಪಿಸ್ಕೊಂಡು ಈ ಗ್ಯಾಂಗ್ ನ ಹಿಡಿಯಕ್ಕೆ ಒಂದ್ ರಾತ್ರಿ ಮಾತ್ರ ಇದೆ ಅಂತ ಆಯ್ತು. ತೆಗಿಯೋ ಬಾಗಿಲು. ಶೀಲಾ ಮೇಡಮ್, ಅವ್ರಿಗೆ ತಪ್ಪಿಸ್ಕೊಂಡು ಎಲ್ಲೂ ಸಿಗ್ತಾ ಇಲ್ಲ. ಏ ಮೂರ್ಖ, ಬಾಸ್ ಜೊತೆ ಡಿಸ್ಕಸ್ ಮಾಡುವಾಗ ಮತ್ತೆ ಏನೇನೋ ಹೇಳ್ಬಿಟ್ಟು ಡಿಸ್ಟರ್ಬ್ ಮಾಡ್ತೀಯಾ? ಅದಿರ್ಲಿ, ಏನದು ಶೀಲಾ? ಯಾರು ತಪ್ಪಿಸ್ಕೊಂಡಿರೋದು? ಬಾಸ್, ಅದು ಯಾರು ಇಲ್ಲ. ಏ ನಿಜ ಹೇಳಿ, ಇಲ್ಲಾಂದ್ರೆ ನಿನ್ನ ಎಲ್ಲೇ ಹೂತಾಕ್ಬಿಡ್ತೀನಿ. ಏ ವಜ್ರ, ಯಾರದು ತಪ್ಪಿಸ್ಕೊಂಡಿರೋದು? ಬಾಸ್, ಶಾರದಾ ಅನ್ನೋ ಹುಡುಗಿ ನಮ್ ಬಂಗ್ಲೆ ಮುಂದೆನೆ ಕಾರಿಂದ ತಪ್ಪಿಸ್ಕೊಂಡ್ಬಿಟ್ಲು. ಈ ಭೂಪತಿ ಜಾಗಕ್ಕೆ ಒಂದ್ಸಲ ಬಂದವರು ಯಾರು ಆಚೆಗೆ ಹೋಗಕ್ಕಾಗಲ್ಲ. ತಕ್ಷಣ ಅವಳು ಹುಡುಕಿ. ಬಾಸ್, ಬಾಗಲ್ ತೆಗ್ರಿ. ಸರಿ, ಹಾಗೆ ಬೀಗ ಹಾಕು. ಮೊದಲು ಆ ಹುಡುಗಿನ ಹುಡುಕಿ. ನನಗಾಗೋಷ್ಟಲ್ಲ ಆ ಹುಡುಗಿ ಸಿಗದೆ ಇದ್ರೆ ನಿಮ್ಮನ್ನೆಲ್ಲ ಹೂತಾಕ್ಬಿಡ್ತೀನಿ. ಓಕೆ ಬಾಸ್.
ಇದು ಹೊರಗಡೆ ಯಾರಿದ್ದಾರೆ? ಗೊತ್ತಿಲ್ಲ ಕಣೋ, ಆದ್ರೆ ಯಾರೋ ಸಿಗ್ನಲ್ ಕೊಡ್ತಿದ್ದಾರೆ. ಸಿಗ್ನಲ್ ನಮ್ಗ? ಯಾರಿರ್ಬೋದು? ರಾಮು, ಭೀಮು, ನಾನ್ ಕಂಡ್ರು. ಶಾರದಾ ಶಾರದಾ ಇಲ್ಲಿ ಯಾಕ್ ಬಂದ್ಲು? ಅದೆಲ್ಲ ಆಮೇಲೆ. ಶಾರದಾ ಹೊರ್ಗಿದ್ದಾಳೆ, ಅವಳ ಹೆಲ್ಪ್ ತಗೊಂಡು ತಪ್ಪಿಸ್ಕೊಳ್ಳೋಣ. ಯಾಕ್ರೋ ಮಾತಾಡ್ತಾ ಇಲ್ಲ? ಒಳಗಡೆ ಇಬ್ರೇ ತಾನೇ ಇರೋದು? ಹೌದು ಶಾರದಾ, ಇಬ್ರೇ. ಬೇಗ ನಮ್ ರೂಮಿನ ಬೀಗ ತೆಗಿಯಕ್ಕಾಗುತ್ತಾ ನೋಡು. ಏನ್ ಮಾಡ್ತಾ ಇದ್ಯಾ ಶಾರದಾ? ಬೇಗ ತೆಗಿ. ಓಕೆ, ನಾನು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಹಲೋ ಶಾರದಾ. ಹಾಯ್ ಶಾರದಾ. ಥ್ಯಾಂಕ್ಸ್. ವಿಜಯ್, ಏನ್ ಮಾಡೋದೀಗ? ಇವತ್ತು ಒಂದೇ ದಿನದಲ್ಲಿ 3 ಜನ ಮಕ್ಕಳು ಕಿಡ್ನಾಪ್ ಆಗಿದಾರಲ್ಲ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮಕ್ಕಳ ಜೊತೆ ಸೇರ್ಕೊಂಡು ನೀನ್ ತುಂಬಾ ಹುಡುಗಾಟ ಆಡ್ಬಿಟ್ಟೆ. ಅವ್ರು ತುಂಬಾ ಡೇಂಜರ್ಸ್ ರಮ್ಯಾ. ಆದ್ರೆ ಇದು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ವಿಜಯ್. ಐ ಆಮ್ ವೆರಿ ಸಾರಿ. ಹಲೋ, ರಮ್ಯಾ ಹಿಯರ್. ಹಲೋ ಆಂಟಿ, ನಾನ್ ಸೀನು ಮಾತಾಡ್ತಾ ಇರೋದು. ಹಾ ಹೇಳು ಸೀನು, ಏನಾದ್ರು ಕ್ಲೂ ಸಿಕ್ತಾ? ಆಂಟಿ, ಆ ಕಳ್ಗಡ್ಡ ನಮ್ ಪುಟಾಣಿ ಫಸ್ಟ್ ಟೈಮ್ ಕಂಡುಹಿಡಿದ್ಬಿಟ್ಟಿದೆ. ಏನಂದ್ರೆ? ನಿಜನಾ? ಹೌದಾ ಆಂಟಿ, ಆ ಕಳ್ಳರು ಶಾರದಾ ಕಿಡ್ನಾಪ್ ಮಾಡಿ ದೊಡ್ಡಂಗ್ಲ ಹತ್ರ ಕರ್ಕೊಂಡೋದ್ರಂತೆ. ಅಲ್ಲಿ ಶಾರದಾ ತಪ್ಪಿಸ್ಕೊಂಡಿದ್ದಾಳೆ. ಹೌದಾ? ಎಲ್ಲಿದೆ ಆ ಜಾಗ? ಹಾ ತಗೊಳ್ಳಿ ವಿಜಯ್, ಆ ಕಿಡ್ನಾಪರ್ಸ್ ಇರೋ ಅಡ್ರೆಸ್ ನ ತಿಳ್ಕೊಳ್ಳಿ. ಹೇಳ್ಬಿಟ್ಟ. ಹೌದು. ಬಂಗ್ಲೆ ಏನು? ಓಕೆ ಗೊತ್ತಾಯ್ತು. ನೋಡಿ, ನೀವು ಅವ್ರ ಜೊತೆ ಎಲ್ಲ ಹೊಡೆದಾಟಕ್ಕೆ ಹೋಗಬೇಡಿ. ನಾನು ನಮ್ಮೆಲ್ಲ ಪೊಲೀಸ್ ಫೋರ್ಸ್ ಕರ್ಕೊಂಡು ಅವ್ರಿಗೆ ಬರ್ತೀನಿ. ಓಕೆ? ಅದು ತುಂಬಾ ಡೇಂಜರಸ್ ಗ್ಯಾಂಗ್, ಆಯ್ತಾ? ನಾನು ಬರೋವರೆಗೂ ನೀವು ಅಲ್ಲೇ ಹೈಡ್ ಮಾಡ್ಕೊಂಡು ಅವ್ರನ್ನ ವಾಚ್ ಮಾಡ್ತಾ ಇರಿ. ಓಕೆ? ಸರಿ. ಓಕೆ. ಹಲೋ, ಕಂಟ್ರೋಲ್ ರೂಮ್. ಹೌದು, ವಿಜಯ್ ಮಾತಾಡ್ತಾ ಇರೋದು. ಹೌದು. ನೋಡಿ, ಆ ಇಂಟರ್ನ್ಯಾಷನಲ್ ಗ್ಯಾಂಗ್ ಇದೆಯಲ್ಲ, ಮಕ್ಕಳ ಕಳ್ಳರ ಗ್ಯಾಂಗು, ಅದೆಲ್ಲಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ನೀವೆಲ್ಲ ಫೋರ್ಸ್ ತಗೊಂಡು ನಾನು ಹೇಳೋ ಈ ಅಡ್ರೆಸ್ಗೆ ಬಂದ್ಬಿಡಿ. ನೋಡಿ, ಹೆಬ್ಬಾಳ ರೈಲ್ವೆ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿ 5 ಕಿಲೋಮೀಟರ್ ದೂರದಲ್ಲಿ ಒಂದು ಮಡ್ ರೋಡ್ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ಹಲೋ ಅಲ್ಲಿಂದ ಹಲೋ ಅಲ್ಲಿಂದ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ದೂರದಲ್ಲಿ ಒಂದು ಬಂಗ್ಲೆ ಸಿಗುತ್ತೆ. ಅದೇ ಆ ಗ್ಯಾಂಗ್ ಅಡ್ಡ. ನೋಡಿ, ಯಾವ ಪೊಲೀಸು ಡ್ರೆಸ್ಸಲ್ಲಿ ಬರೋದು ಬೇಡ. ಎಲ್ಲ ಮಕ್ಕಳು ಬರ್ಲಿ. ಹೌದು, ಎಲ್ಲ ಮಕ್ಕಳು ಬರ್ಲಿ. ಓಕೆ? ನಾನು ಅಲ್ಲಿ ಇರ್ತೀನಿ. ಓಕೆ, ಬಂದ್ಬಿಡಿ, ಎಲ್ಲ ಬಂದ್ಬಿಡಿ, ಫುಲ್ ಫೋರ್ಸ್. ಓಕೆ? ಓವರ್. ನೋಡ್ರಮ್ಯ, ನಾವೀಗ ಫಾಸ್ಟ್ ಆಗ್ಬೇಕು. ಮಕ್ಕಳೀಗ ಅವ್ರನ್ನ ಕಂಡಿದ್ದು ಬಿಟ್ಟಿದ್ದಾರೆ. ಓಕೆ? ನಾನು ಅಲ್ಲಿಗೆ ಹೋಗ್ತೀನಿ, ನೀನು ಪೇಪರ್ ಆಫೀಸ್ಗೆ ಹೋಗು. ನಾಳೆ ಹೆಡ್ಲೈನ್ ರೆಡಿ ಮಾಡು. ಫೋರ್ಸ್, ನಮ್ಮ ಪುಟಾಣಿ ಫೋರ್ಸ್ ಕಳ್ಳರನ್ನ ಹಿಡಿದಿದೆ ಅಂತ ಹೆಡ್ಲೈನ್ಸ್ ಅಲ್ಲಿ ಬರಬೇಕು, ಆಯ್ತಾ? ಏನ್ ಸಾಹೇಬ್ರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ಕಳ್ಳರು ಸಿಕ್ತಿದ್ರು ಅಂತಾನೆ ಅರ್ಥ. ಪುಟಾಣಿ ಫೋರ್ಸ್ ಜೊತೆ ನಾನು ಬರ್ತೀನಿ ವಿಜಯ್. ಸರಿ, ಹಾಗೆ ಒಂದು ಕೆಲಸ ಮಾಡು, ನೀನ್ ಡೈರೆಕ್ಟ್ ಆಫೀಸಿನಲ್ಲಿ ಬಂದ್ಬಿಡು. ಓಕೆ, ಈ ವಿಷಯ ಮೊದಲು ನಮ್ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬರೋ ಹಾಗೆ ನಾನು ಮಾಡ್ತೀನಿ. ಸರಿನಾ? ಸರಿ, ಹಾಗೆ ಮಾಡು. ಕ್ವಿಕ್. ಓಕೆ, ಬಾಯ್. ಅಬ್ಬಾ, ಬಹುಶಃ ಇದೇ ಬಂಗ್ಲೆ ಅನ್ಸುತ್ತೆ ಕಣ್ರೆ. ಖಂಡಿತ ಇದೇ ಬಂಗ್ಲೆ. ಒಳಗಡೆ ನುಗ್ಗೋಣ್ವಾ? ಯಾಕೆ, ನಾವ್ ಸಿಗಾಕೊಳಕ್ಕ? ಅಲ್ಲಿ ನೋಡು, ತಡಿಯೋರಿ ಕಾಲ್ ಕಾಯ್ತಿದಾರೆ ಅಂತ. ನಾವು ಪ್ಲಾನ್ ಮಾಡ್ದೆ, ಸುಮ್ನೆ ಎಮ್ಮೆಗಳ ತರ ನುಗ್ಗಿದ್ರೆ ನಾವ್ ನೀಟ್ ಕಟ್ಟಾಕ್ತಾರ ಅಷ್ಟೇ. ನಾನೊಬ್ಳೇ ಆದ್ರೂ ಒಳಗಡೆ ಹೋಗ್ತೀನಿ. ಆ ಗುಂಡಾಗಳನ್ನ ನೋಡ್ದ ಏನ್ ಅನ್ಸುತ್ತೆ ಈಗ? ಏನ್ ಅನ್ಸೋದ? ನನ್ನ ಎದುರ್ತೀನಿ ಅನ್ಕೊಂಡ್ಯಾ? ಈಗ ನನ್ ಜೊತೆ ಎದುರದೆ ಯಾರು ಒಳಗಡೆ ಬರ್ತೀರಾ? ಸಮಯ, ನಾವಿನ್ನೂ ಚಿಕ್ಕವರು ಕಣೆ, ಸುಮ್ನೆ ದುಡುಕ್ಬೇಡ. ನಾವಿಲ್ಲ, ನಾವ್ ವಾಚ್ ಮಾಡೋಣ. ಇಷ್ಟರಲ್ಲಿ ರಮ್ಯಾ ಆಂಟಿ, ವಿಜಯ್ ಅಂಕಲ್ಗೆ ವಿಷಯ ತಿಳಿದಿರುತ್ತೆ. ಅವ್ರು ಬಂದೇ ಬರ್ತಾರೆ. ನೋಡ್ದಾ, ಬಾಂಬೆಯಿಂದ ಮಕ್ಕಳನ್ನೆಲ್ಲ ಸಾಕ್ಸಕ್ಕಾಗಿ ಬಂದ್ಬಿಟ್ಟಿದೆ ಅನ್ಸುತ್ತೆ. ಹೌದು, ನಾವ್ ಹೀಗೆ ಕಾಯ್ತಾ ಕೂತ್ಕೊಂಡ್ರೆ ನಮ್ ಕಣ್ಮುಂದೆನೆ ಮಕ್ಕಳನ್ನೆಲ್ಲ ಸಾಗಿಸ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಇದಕ್ಕೂ ಟೈಮ್ ವೇಸ್ಟ್ ಮಾಡ್ದೆ ಒಳಗಡೆ ಹೋಗಿ ನಾವೇ ಎಲ್ರೂ ಬಿಡ್ಸೋಣ. ನೀವ್ ಯಾರು ಬರ್ತಿತ್ತು ಸರಿ, ನಾನೇ ಹೋಗ್ತೀನಿ. ಏ ಸಮಯ, ನಾನು ನಿನ್ ಜೊತೆ ಬರ್ತೀನಿ ಕಣೆ. ಆದ್ರೆ 1 ನಿಮಿಷ, ಈಗ ಎಲ್ರೂ ಒಂದೇ ಸತಿ ಒಳಗಡೆ ಹೋಗೋದ್ ಬೇಡ. ಹೌದು, ಅಲ್ಲಿ ಪೊಸಿಷನ್, ಯಾವ ದಾರಿಲಿ ಬಂಗ್ಲೆಗ್ ನುಗ್ಬೋದು, ಮಕ್ಳನ್ನ ಎಲ್ಲಿ ಕಟ್ಟಾಕಿದ್ದಾರೆ ಎಲ್ಲ ನೋಡ್ಕೊಂಡು ಅಟ್ಯಾಕ್ ಮಾಡೋಣ. ಈ ಕಳ್ಳರನ್ನ ನಮ್ ಫೋರ್ಸ್ ಎಲ್ಲ ಸೇರಿದ್ರೆ ಹಿಡಿಬೋದು ಕಣ್ರು. ಈಗೇನ್ರ ಮಾಡೋದು? ನಮ್ ಉಳಿದ 3 ಟೀಮ್ ಕೂಡ ಇಲ್ಲೇ ಇದೆ. ಆದ್ರೆ ಅವ್ರು ನಮ್ ತರ ಬಚ್ಚಿಟ್ಕೊಂಡಿದ್ರಿಂದ ಅವ್ರು ನಮ್ ಕಾಣಿಸ್ತಿಲ್ಲ. ಹೌದು, ಅವ್ರನ್ನ ಒಬ್ಳೆ ಕಾಂಟ್ಯಾಕ್ಟ್ ಮಾಡೋ ಐಡಿಯಾ ನನ್ನ ಹತ್ರ ಇದೆ. ಏನೇ ಅದು? ನೋಡಿದ್ರ, ನೇಹ ಇಲ್ಲೇ ಎಲ್ಲೋ ಇದ್ದಾಳೆ. ಇದು ನನ್ನ ಅವಳ ಕೋಡ್ ವರ್ಡ್. ಅಂದ್ರೆ ನೇಹ ಜೊತೆ ಅವ್ರ ಗ್ಯಾಂಗ್ ಎಲ್ಲಾರು ಇದಾರಂತ ಆಯ್ತು. ಅವ್ರಷ್ಟೇ ಅಲ್ಲ, ಮನು ಟೀಮು, ಶಾರದಾ ಟೀಮು ಎಲ್ಲ ಖಂಡಿತ ಈ ಬಂಗ್ಲೆ ಸುತ್ತಾ ಇದ್ದಾರೆ ಕಣ್ರು. ಹಾಗಾದ್ರೆ ನಾವೆಲ್ಲ ಒಟ್ಟಿಗೆ ಪ್ಲಾನ್ ಮಾಡಿ ಆ ಕಳ್ಳರನ್ನ ಖಂಡಿತ ನಮ್ಮನ್ನ ಫೈಂಡ್ ಔಟ್ ಮಾಡೋಣ. ಓ, ಎಲ್ಲ ಒಟ್ಟಿಗೆ ಸೇರಾಯ್ತು.
ನಾವು ಇಲ್ಲೇ ಇದ್ದೀವಿ ಕಣ್ರೋ. ಓಕೆ, ನಾವೆಲ್ಲರೂ ಒಟ್ಟಿಗೆ ಸೇರೈತಲ್ಲ, ಬನ್ನಿ ನಾವೆಲ್ಲರೂ ಒಟ್ಟಿಗೆ ಅಟ್ಯಾಕ್ ಮಾಡೋಣ. ಹೌದೌದು, ಈ ಪುಟಾಣಿ ಪೋಸ್ ಪವರ್ ಏನಂತ ಅವ್ರಿಗೆ ತೋರ್ಸೋಣ. ಇರೋ, ಇನ್ನೊಂದ್ ಸ್ವಲ್ಪ ಕಾಯೋಣ. ರಮ್ಯಾ ಆಂಟಿ ಬಂದ್ರು ಬರ್ಬೋದು. ಏನು ಬೇಡ, ಈಗ್ಲೇ ಅಟ್ಯಾಕ್ ಮಾಡೋಣ. ತಡ ಮಾಡಿದ್ರೆ ಅವರು ಲಾರಿದಲ್ಲಿ ಸಾಕ್ಸ್ಬಿಡ್ತಾರೋ. ನಾವು 3 ಜನ ಒಟ್ಟಿಗೆ ಹೋಗೋದ್ ಬೇಡ. ಕಿಡ್ನಾಪ್ ಆಗಿರೋ ಮಕ್ಕಳನ್ನ ಹುಡುಕೋದು ತಡ ಆಗುತ್ತೆ. ಹೌದು, ಬೇರೆ ಬೇರೆ ಕಡೆ ಹುಡ್ಕೋಣ. ಸರಿ, ನಾನು ಈ ಕಡೆ ಹೋಗ್ತೀನಿ. ರಾಮು ಅಲ್ಲಿ. ಭೀಮಾ, ಕ್ವಿಕ್, ಹರಿಯಪ್, ಬೇಗ ಬೇಗ ಬಿಚ್ಚು. ಏನ್ ಮಾಡೋದೀಗ? ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಪುಟಾಣಿ ಫೋರ್ಸ್ ಮಕ್ಕಳು ಎಲ್ಲಾ ಕಡೆಯಿಂದ ಸುತ್ತುವರೆದಿದ್ದಾರೆ. ಅದಕ್ಕೆ ಹೀಗ್ ಮಾಡೋಣ. ಅಯ್ಯೋ ಮಕ್ಕಳು, ಪುಟಾಣಿ ಫೋರ್ಸ್ ಮಕ್ಕಳು ತಪ್ಪಿಸ್ಕೊಳ್ತಾ ಇದಾರೆ. ನಮ್ಮನ್ನ ಏನ್ ಅನ್ಕೊಂಡಿದೀರಾ? ನಾವ್ ಹೇಳ್ದಂಗ್ ಕೇಳ್ತಾ ಇದ್ರೆ ಒಬ್ಬೊಬ್ಬರನ್ನ ಸುಟ್ಟಾಕ್ಬಿಡ್ತೀನಿ. ನೀವೇನು ಮಾಡಕ್ಕಾಗಲ್ಲ, ನಿಮ್ ಆಟ ಮುಗೀತು. ನಿಲ್ಸಿ. ಏಯ್ ಶಿವ, ವಜ್ರ, ನಾಚಿಕಾಗಲ್ವಾ? ಇಂತ ಚಿಕ್ಕ ಮಕ್ಕಳು ಕೂಡ ಒದೆ ತಿಂತೀರಿ? ಹಲೋ, ಭೂಪತಿ ಸ್ಪೀಕಿಂಗ್. ಓ ಖಾನ್ ಬೈ, ಬಂಗ್ಲೆ ಬಂದ್ಬಿಟ್ಟಿದ್ದೀರಾ? ಬನ್ನಿ ಒಳಗಡೆ. ಕಡೆಗೂ ಖಾನ್ ಇಲ್ಲಿಗೆ ಬಂದ್ಬಿಟ್ರು. ನೀವೆಲ್ಲ ದುಬೈಗೆ ಹೋಗಿ ಶೇಖ್ಗಳ ಗುಲಾಮ್ಗಿರಿ ಮಾಡಿ, ನಾನು ಖಾನ್ ದುಡ್ಡು ತಗೊಂಡು ಆರಾಮ್ ಎಂಜಾಯ್ ಮಾಡ್ತೀನಿ. ಸಲಾಂ ವಾಲೇಕುಂ ಭೂಪತಿ ಬಾಯ್. ಏನೋ ಗಲಾಟೆ ಆಯ್ತು ಅಂತ ಕೇಳ್ದೆ. ವಾಲೇಕಂ ಸಲಾಂ ಖಾನ್ ಬಾಯ್. ಗಲಾಟೆ ಏನಿಲ್ಲ, ಮೊದ್ಲು ಇವ್ರನ್ನ ಇಲ್ಲಿಂದ ತಗೊಂಡೋಗಿ. ಅಚ್ಚಾ ಅಚ್ಚಾ, ತಗೊಂಡೋಗ್ತೀನಿ. ನಾನು ಅದಕ್ಕೆ ತಾನೇ ಬಂದಿರೋದು. ಯಾರಾದ್ರೂ ಸೊಳ್ಳೆ ಹುಡುಗಿದ್ರೆ ಹೇಳ್ಬಿಡಿ, ಅವ್ರ ಸಪ್ರೇಟ್ ಆಗಿ ನಿಗಾ ಇಡ್ತೀನಿ. ನೀವು ಮಾಡ್ತಿರೋ ಕೆಟ್ಟ ಕೆಲಸ ಎಲ್ಲ ಬಹಿರಂಗ ಆಗಿದೆ. ಈ ಪುಟಾಣಿ ಪೋಸ್ಟ್ ಮಕ್ಕಳಿಂದ ನೀವೆಲ್ಲ ನಮ್ ಕೈಗೆ ಸಿಕ್ಕಿದ್ದೀರಾ. ಶಬಾಷ್ ಮಕ್ಕಳ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಎಲ್ಲರೂ ಮ್ಯಾನೇಜ್ ಮಾಡಿ ವ್ಯಾನ್ ತಳಿ. ಎಸ್ ಸರ್, ಈ ಪುಟಾಣಿ ಫೋರ್ಸೆ ಇವ್ರನ್ನೆಲ್ಲ ಹಿಡಿದಿರುವಾಗ ಈ ಕಳ್ಳನ್ ಮಕ್ಕಳನ್ನ ವ್ಯಾನಿಗೆ ದಬ್ಬೋದು ಯಾವ ದೊಡ್ಡ ಕೆಲಸ ಬಿಡಿ ಸರ್. ನಡೀರಿ, ಜೈಲಲ್ಲಿ ರಾಗಿ ಬೀಸಿರಂತೆ. ನಮ್ ಪುಟಾಣಿ ಪೋಸ್ಟ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀರಾ? ಈ ಮಕ್ಕಳಿಂದಲೇ ಇವತ್ತು ನಿಮ್ಗೆ ಜೈಲ್ ಶಿಕ್ಷೆ. ರಮ್ಯಾ, ನಮ್ ಡಿಪಾರ್ಟ್ಮೆಂಟ್ ಇಂದನೇ ಆಗದಿರೋಂತ ಕೆಲಸನ ಈ ಪುಟಾಣಿ ಫೋರ್ಸ್ ಮಾಡಿದ್ವಿ. ನೋಡಿದ್ರ ವಿಜಯ್, ನಮ್ ಪುಟಾಣಿ ಫೋರ್ಸ್ ಹೇಗಿದೆ ಅಂತ? ಇಟ್ ಈಸ್ ವಂಡರ್ಫುಲ್ ಫೋರ್ಸ್ ರಮ್ಯಾ. ಈ ಫೋರ್ಸ್ ಬಗ್ಗೆ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಈ ಮಕ್ಕಳಿಗೆಲ್ಲ ಶೌರ್ಯ ಪ್ರಶಸ್ತಿ ಕೊಡಿಸ್ಲೇಬೇಕು. ಅಂಕಲ್, ನಮ್ಗೆ ಚಾಕ್ಲೇಟ್ ಅವಾರ್ಡ್ ಬೇಕು. ಆಹಾ, ನನ್ ಕರ್ಮ. ಇಂಥ ಟೈಮಲ್ಲೂ ಚಾಕ್ಲೇಟ್ ಕೇಳ್ತಿರಲ್ರು. ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ರೆ ನನ್ ಮರ್ಯಾದೆ ತೆಗಿತಿದ್ರಲ್ರು. ತಿಂಡಿ ಪತ್ರ. ರಿಲ್ಯಾಕ್ಸ್ ರಮ್ಯಾ, ಮಕ್ಕಳು ಚಾಕ್ಲೇಟ್ ತಿಂದ್ರೆ ಇನ್ಯಾರು ತಿಂತಾರೆ? ನೋಡಿ ಮಕ್ಕಳ, ನಿಮ್ಗೆಲ್ಲ ಚಾಕ್ಲೇಟ್ ತಿಂದಿದ್ದೀನಿ, ಆದ್ರೆ ಯಾರಿಗೂ ಕೈ ಕೊಡಲ್ಲ. ಇದನ್ನ ತಗೋಬೇಕಾದ್ರೆ ನೀವೆಲ್ಲ ತುಂಬಾ ಕಷ್ಟ ಪಡ್ಬೇಕು. ಏನು ನೋಡಿ, ಇವನ್ನೆಲ್ಲ ಮೇಲೆ ಕೆಸಿತೀನಿ. ನೀವು ನಿಜವಾಗ್ಲೂ ಪುಟಾಣಿ ಫೋರ್ಸ್ ಆಗಿದ್ರೆ ನೀವು ಕೆಳಕ್ ಬೀಳಕ್ ಮುಂಚೆನೆ ಹಿಡ್ಕೋಬೇಕು.